So Dr. Sunil CK sir has delivered expert lecture for AICTE programs, collaborated on industry projects with organizations like HAL and Samsung Innovation Campus, and contributed to various national and international conferences. He also guides research scholars and actively participates in academic and professional development initiatives. So today we are delighted to have him with us to speak on the topic AI in agriculture. So we warmly welcome you, sir, and look forward to his insightful session. AI in agriculture ಅಂದ್ರೆ so how we are using AI in agriculture ಅಂದ್ರೆ most of the things ನೀವು ಡೇ ಟು ಡೇ ಲೈಫ್ ಎಲ್ಲೇ ಹೋದ್ರು ನಿಮ್ ದಿನಚರಿನೇ ನಿಮ್ದು AI ಇಂದ ಶುರು ಆಗುತ್ತೆ. ನೀವು ಒಂದ್ಸಲ ಮೊಬೈಲ್ ಓಪನ್ ಮಾಡ್ಬಿಟ್ರೆ ಸಾಕು ಅಲ್ವಾ, ಮೊಬೈಲ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಓಪನ್ ಮಾಡ್ಬೋದು, ಅಥವಾ ನಿಮ್ದು ಏನಾದ್ರೂ ಮೆಸೇಜಸ್ ಬರ್ಬೋದು, ಅಥವಾ ಸಮ್ ಏನ್ ಹೇಳ್ತೀರಾ ಎನ್ವಿರಾನ್ಮೆಂಟಲ್ ಡೀಟೇಲ್ಸ್ ವೆದರ್ ಫೋರ್ಕಾಸ್ಟಿಂಗ್ ಡೀಟೇಲ್ಸ್ ಅದೆಲ್ಲ ನಿಮಗೆ ಮೊಬೈಲ್ ಅಲ್ಲಿ ಬರ್ತಾರೆ. ಅದೆಲ್ಲ ಇಸ್ ಪಾರ್ಟ್ ಆಫ್ AI, ರೈಟ್? ವೆಲ್ ಕಮಿಂಗ್ ಟು ಹಿಯರ್ ವಿ ಸಿ AI ಇನ್ ಅಗ್ರಿಕಲ್ಚರ್. ಸೊ ಯಾಕೆ ಅಗ್ರಿಕಲ್ಚರ್ ಅಲ್ಲಿ ನಾವು AI ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, so there are, I think, the world population is projected around 7.3 billion. Okay, from 7.3 billion to 9.7 billion by 2050. Okay, by the year 2050, we are projecting what is the population is around 9.7 population. So population is not just a matter. Okay, so how we are going to feed as many people? Okay, ಅಷ್ಟು ಜನರಿಗೆ ನೀವು ಹೇಗೆ ಫುಡ್ ಪ್ರೊಡ್ಯೂಸ್ ಮಾಡ್ತೀರಿ, ಮೀನ್ಸ್ ಪ್ರೊಡ್ಯೂಸ್ ಮಾಡಕ್ಕಾಗತ್ತೆ. ಓಕೆ, somewhere you might have heard that hydroponics technologies had come. Okay, hydroponics technologies, it is possible to deliver come up with the product which is sufficiently what is that, feeding such 9.7 people, 9.7 billion people. ಸಾಧ್ಯ ಇದೆಯಾ? ಅಷ್ಟು ನೀವು ಬೆಳೆದು ನಿಮ್ಮ ಹೈಡ್ರೋಪೋನಿಕ್ಸ್ ಅಂತ ಹೇಳಿದ್ರೆ ನೀವು ಜಸ್ಟ್ ಫಾರ್ಡರ್ ಬೆಳಿಬಹುದು, ಅಥವಾ ಸ್ಮಾಲ್ ಥಿಂಗ್ಸ್ ಏನಾದ್ರು ಬೆಳಿಬಹುದು. ಓಕೆ, ಇಫ್ ಯು ವಾಂಟೆಡ್ ಟು ಒಂದು ಮರ ಬೆಳಿಬೇಕು ಅಂದ್ರೆ ಆಗತ್ತಾ? ಮರ ಬೆಳಿಬೇಕು ಅಂದ್ರೆ ಅದಕ್ಕೆ ಆಳವಾದ ಬೇರೆ ಬೇಕು ತಾನೆ. ಈ ಬೇರೆ ಆದ್ರೆ ಬೇರೆ ತುಂಬಾ ಆಳವಾದ ಬೇರೆ ಹೋಗದೇ ಇರೋಂಥದ್ದು, ತುಂಬಾ ಜಾಸ್ತಿ ಭೂಮಿ ಒಳಗಡೆ 2-3 ಮೀಟರ್ ಅಥವಾ 1 ಮೀಟರ್ 2 ಮೀಟರ್ ಬೇರೆ ಹೋಗುತ್ತೆ ಏನಂತ ಗಿಡಗಳನ್ನ ಬೆಳಿಬಹುದು. ಓಕೆ, ಮರ ಬೆಳಿತೀವಿ ಅಂತ ಹೇಳಿದ್ರೆ ಅದು ಇಂಪಾಸಿಬಲ್. So that is one of the concept. Okay, where we have to concentrate on existing things. Okay, we cannot go against the environment or against the nature. Okay, ನಾವು ವಿರುದ್ಧವಾಗಿ ಹೋಗ್ತೀವಿ, ನಾವೇನೋ ಒಂದು ಸಾಧನೆ ಮಾಡ್ತೀವಿ ಅಂದ್ರೆ ಅದೇ ಇಂಪಾಸಿಬಲ್. ಮಾಡ್ಬೋದು, ಒಂದು ಎಕ್ಸ್ಟೆಂಟ್ ವರೆಗೂ ಮಾಡ್ಬೋದು. ಅದಕ್ಕಿಂತ ಎಕ್ಸ್ಟೆಂಟ್ ನೀವು ಮಾಡ್ತೀವಿ ಅಂತ ಹೋದ್ರೆ ಅದು ಸಾಧ್ಯ ಇಲ್ಲ. ಇದು ಒಂದು ಪಾಯಿಂಟ್. ಓಕೆ, ಬೈ 2050, ಓಕೆ, 2050ಕ್ಕೆ 9.7 ಬಿಲಿಯನ್ ಪಾಪ್ಯುಲೇಷನ್ ಬರುತ್ತೆ. It's very difficult to feed for such people. Okay, water scarcity will be there, and crop failures means ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರಾಪ್ ಚೆನ್ನಾಗಿ ಬರಲಿ ಅಂತ ಹೇಳಿ ಎಲ್ಲಾ ತರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಹೊಸ ಟೆಕ್ನಾಲಜಿ ಬಂತು ಅಂದ್ರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಜನಗಳಿರ್ಬೋದು, ಇವತ್ತು ಎಲ್ಲರೂ ನೋಡ್ಬೋದು, ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಬಂತು ಅಂತ ಹೇಳಿದ್ರೆ ಅದನ್ನೇ ಯೂಸ್ ಮಾಡ್ಬಿಡೋದು, ಅದನ್ನೇ ಬೆಳೆದ್ಬಿಡೋದು. ಡ್ರ್ಯಾಗನ್ ಫ್ರೂಟ್ ಒಂದು ಎಕ್ಸಾಂಪಲ್. ಓಕೆ, ಲೈಕ್ ದಟ್ there are other products as well. ಓಕೆ, ಏನೋ ಒಂದು ಪ್ರಾಡಕ್ಟ್, ಏನೋ ಒಂದು ಮಾರ್ಕೆಟ್ ಅಲ್ಲಿ ಏನೋ ಹೈಪ್ ಇದೆ ಅಂದ್ಬಿಟ್ರೆ ಅದನ್ನೇ ಮಾಡ್ಬಿಟ್ರೆ ಲಾಸ್ ಆಗ್ಬಿಡೋದು ಅಲ್ವಾ? ಸ್ಟಾಕ್ ಮಾರ್ಕೆಟ್ ಕೇಸ್ ಅದೇ ತರ, ಯಾರೋ ಒಂದು ಜಾಸ್ತಿ ಅದೇನೋ ಓಡ್ತಾ ಇದೆ ಅದನ್ನೇ ತಗೊಂಡ್ಬಿಡೋದು, ಆಮೇಲೆ ಲಾಸಿಗೆ ಹೋಗ್ಬಿಡೋದು. ಅದೇ ತರ ಆಗುತ್ತೆ. ಓಕೆ, so the climate change could lead to the catastrophic global food shortages. Food shortage ಆಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ we will have to focus on this. Okay, not only this, okay, there is a lot of profit. Okay, ನೀವು AI ಯೂಸ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ತಗೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಓಕೆ, so the keep with the growing population, as I mentioned earlier, the world will need to boost agricultural production by 60%. Okay, ನಾವೇನ್ ಮಾಡ್ತಾ ಇದೀವಿ ಇವತ್ತು ಅದು 60% ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಓಕೆ, and over the next 25 years. Okay, we are in 2025. ನಾವು ಇನ್ನೊಂದು 20 ವರ್ಷ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ಎಷ್ಟು 60% ಜಾಸ್ತಿ ಮಾಡಬೇಕು. ಓಕೆ, ಇವತ್ತು ನಾವು 60 ಒಂದು 100 kg ಅಕ್ಕಿ ಬೆಳಿತೀವಿ ಅಂತ ಹೇಳಿದ್ರೆ ನಾವು ಇನ್ನೊಂದು 60 kg ಹೆಚ್ಚಿಗೆ ಬೆಳಿಬೇಕು. ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಲ್ವಾ? Not only in India, everywhere. Okay, so it may vary, it may not mean. We are just a projection. Okay, because death rate is comparatively less. Okay, compared to the birth rate. Right? ಒಂದು ಸೆಕೆಂಡಿಗೆ ಎಷ್ಟು ಜನ ಹುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಯೋ ಸಂಖ್ಯೆ ಕಡಿಮೆ. ಓಕೆ, ಸಾಯೋ ಸಂಖ್ಯೆ ಅಷ್ಟೇ ಇದ್ರೆ ತೊಂದರೆ ಆಗಲ್ಲ ಅಲ್ವಾ? And even, okay, then we may still have 300 million going hungry. Okay, so it's very difficult to feed all the hungry people. Okay, like we can't expect the same government as we have today. Okay, in Karnataka. Okay, the Karnataka government is looking for feeding everybody. Okay? So we can't expect the same government all over the world. Isn't it?
So none of the countries are giving free. Okay, so every country will mandate saying that you will have to work and earn. Okay, if you go for US, okay. So they mandate the whoever is employee, ಯಾರು ಎಂಪ್ಲಾಯರ್ ಇದ್ದಾರೆ ಅವ್ರಿಗೆ ಮ್ಯಾಂಡೇಟ್ ಮಾಡುತ್ತೆ ಇಷ್ಟು ಮಿನಿಮಮ್ ಸಂಬಳ ಕೊಡಬೇಕು ಅಂತ ಹೇಳಿ. ಆದ್ರೆ ನಮ್ಮ ದೇಶದಲ್ಲಿ ಆ ತರ ಪಾಲಿಸಿ ತರಲ್ಲ. ಓಕೆ, ನೀವು ಇಷ್ಟೇ ಸಂಬಳ ಕೊಡಿ ಅಂತ ಹೇಳಲ್ಲ ಅಲ್ವಾ, ಅದ್ರ ಬಗ್ಗೆ ನಾವು ಫ್ರೀ ಆಗಿ ಕೊಟ್ಬಿಡ್ತೀವಪ್ಪ ಅಂದ್ಬಿಡ್ತಾರೆ. ಅವರು ಅದೇ ತರ ಮ್ಯಾಂಡೇಟ್ ಮಾಡಿದ್ರೆ ಬೇರೆ ದೇಶಗಳಲ್ಲಿ ಹಿಂಗ್ ಮ್ಯಾಂಡೇಟ್ ಮಾಡ್ತಾರೆ. ಸಿ ಒಬ್ಬ ವೇಟರ್ ನಾವು US ಅಲ್ಲಿ ಅಥವಾ ನೀವು ಸ್ಪೇನ್ ಅಲ್ಲೆಲ್ಲ ಹೋದ್ರೆ ವೇಟರ್ಗೆ ಇಷ್ಟು ಮಿನಿಮಮ್ ಇಷ್ಟು ಕೊಡ್ಬೇಕು ಅಂತಾನೆ ಇದೆ. ಈ ಸ್ಯಾಲರಿ ಅವ್ರು ಕೊಡ್ಲೇಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಒನ್ ಹೂ ಗೋ ಫಾರ್ ದ ಹೋಟೆಲ್ ಫಾರ್ ಎಕ್ಸಾಂಪಲ್ ದ ವೇಟರ್ಗೆ ಅವರು ನೀವು ಇಷ್ಟು ಅಂತ ಟಿಪ್ಸ್ ಕೊಡ್ಬೇಕಾಗುತ್ತೆ. ಅದು ಮಿನಿಮಮ್ ಇದೆ, ಕೊಡ್ಲೇಬೇಕು ಅಂತಿದೆ. ಮಿನಿಮಮ್ ನೀವು ಇಷ್ಟು ಟಿಪ್ಸ್ ಕೊಡ್ಬೇಕು ಅಂತಾನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆದ್ರೆ ನಮ್ಮ ದೇಶದಲ್ಲಿ ಅವೆಲ್ಲ ಇಲ್ಲ. ಬರೀ ನೀವೇನಾದ್ರೂ ಅವ್ರು ನಾವು ಫ್ರೀಯಾಗಿ ಕೊಟ್ಬಿಡ್ತೀವಪ್ಪ ನೀವೇನು ವರ್ಕ್ ಮಾಡ್ಬೇಕು ಮನೇಲೇ ಇರ್ತಾರೆ. So there is one of the problem, okay, and they will start increasing the seats, okay. They will say that we are giving education and the computer science is booming so that anybody can open any number of seats. So once upon a time was there, mechanical was booming, okay, they made them to open as many number of branches, as many number of seats, okay. Now it is not in this one and they are facing some problem. People have to think, okay, whoever, the policy makers, they are not thinking in that direction. And at the same time, row crop yields are expected to drop by 11% because of more severe weather and more pests. Okay, so like row crops in the sense ನಾವೇನು feed ಮಾಡ್ತೀವಿ ಆ crop ಗಳದ್ದು production is terminated. Okay, so that has to be, I mean that will be reduced by 11%. Means 11% ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ that needs more water. Okay, as well as the weather is also one of the factors. Okay, so due to that weather in the sense we cannot expect what will happen. If for example ಈ ವರ್ಷದ ವೆದರ್ ತಗೊಂಡ್ರೆ ಎವ್ರಿ ಇಯರ್ ಏನ್ ಮಳೆ ಬೀಳ್ತಿತ್ತು ಡಬಲ್ ಮಳೆ ಬಿದ್ದಿದೆ. ಮಳೆಗಾಲದ ಮಳೆ ಓಕೆ ಜೂನ್ ಇಂದ ಮಳೆ ಶುರು ಆಗ್ಬೇಕಾಗಿದ್ದ ಮಳೆ ಮೇಗೆ ಶುರು ಆಗ್ಬಿಟ್ಟಿದೆ. ಮೇಗೆ ಶುರು ಆಗಿದ್ದ ಮಳೆ ಅಕ್ಟೋಬರ್ ಲಾಸ್ಟ್ ಆದ್ರೂ ಬರ್ತಾನೆ ಇತ್ತು. ಓಕೆ, ಸೊ ನೀವು ಸರ್ವೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಅಕ್ಟೋಬರ್ ಅಲ್ಲಿ ಎಲ್ಲರೂ ಜೋಳ ರಾಗಿ ಇದನ್ನೆಲ್ಲ ಬೆಳೀತಿದ್ರು. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಪಾರ್ಟ್ಗಳಲ್ಲಿ ಜೋಳ ರಾಗಿನ ಅಕ್ಟೋಬರ್ ಅಲ್ಲಿ ಬೆಳೀತಾರೆ. ಏನು ಹಿಂಗಾರು ಬೆಳೆ ಅಂತ ಹೇಳಿ ಬೆಳೀತಾರೆ. ಮುಂಗಾರು ಬೆಳೆಯಲ್ಲಿ ಮಳೆ ಬೀಳ್ಬೇಕಾದ್ರೆ ಹಾಕ್ಬಿಡೋದು. ಅದು ಕುಯ್ಲ ಮಳೆ ಜಾಸ್ತಿ ಇದ್ದಾಗ ಮಾತ್ರ ಬರುತ್ತೆ. ಅದನ್ನ ಬೆಳೆದು ಮತ್ತೆ ಹಿಂಗಾರಲ್ಲಿ ಮಳೆ ಕಡಿಮೆ ಆಗ್ತಾನೆ ನೆಕ್ಸ್ಟ್ ಕ್ರಮೇಣ ಮಾಡ್ಬೇಕು, ಮಳೆ ಕಡಿಮೆ ಆಗುತ್ತೆ ಅಂತ ಆಮೇಲೆ ಹಾಕ್ತಾರೆ. ಇವಾಗ ಹಾಕಕ್ಕೆ ಬಿಟ್ಟಿಲ್ಲ ಅದು ಮಳೆ, ಅವ್ರಿಂದ ಹಾಕಕ್ ಬರಲ್ಲ. ಒಂದು ಬೆಳೆ ಅವ್ರಿಗೆ ಲಾಸ್ ಆಯ್ತು. ನಾವು ಈಗ ಸಡನ್ ಆಗಿ ಮಳೆ ಕಡಿಮೆ ಆಗಿದೆ, ಇವಾಗ ಹಾಕಿದ್ರೆ ಅದು ಏನು ಚಳಿಗಾಲ ಬರುತ್ತೆ, ಅದು ಚೆನ್ನಾಗಿ ಬರಲ್ಲ, ಅಂದ್ರೆ ಶೀಟ್ ಚೆನ್ನಾಗಿ ಬರಲ್ಲ. ಈ ತರ ಆದಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಡ್ರಾಪ್ ಆಗುತ್ತೆ. Okay, so what happens is the one who is having good amount of money, he is not in the problem. Okay, the one who is not having a good amount of money, he will be in the problem. Okay, except Karnataka. Okay, ಬೇರೆ ಕಡೆ ತಗೊಂಡಾಗ ಯಾರ ಹತ್ರ ದುಡ್ಡು ಕಡಿಮೆ ಇದೆ ಅವನಿಗೆ ಊಟ ಕಷ್ಟ ಆಗುತ್ತೆ. ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅವನಿಗೆ ಊಟ ಕಷ್ಟ ಆಗಲ್ಲ. ಯಾಕೆಂದ್ರೆ he can buy, okay, whatever being the price. ಅವ್ನು 50 kg ಅಕ್ಕಿ 100 ರೂಪಾಯಿ ಆದ್ರೂ ಅವ್ನಿಗೆ ತೊಂದರೆ ಆಗಲ್ಲ, 150 ರೂಪಾಯಿ ಆದ್ರೂ ಅವ್ನಿಗೆ ತೊಂದರೆ ಆಗಲ್ಲ. ಅವ್ನಿಗೆ ಅಬ್ಬಬ್ಬ ಅಂದ್ರೆ ಒಂದು ವರ್ಷಕ್ಕೊಂದು ಇನ್ನೊಂದು 20,000 ಸೀಟ್ ಖರ್ಚು ಆಗ್ಬೋದು. ಆದ್ರೆ those who are having less income, okay, for them it will be a problem. Okay, we will have to see in that direction. There is one point, I mean, a lot of things we will not discuss in that direction. And ಮತ್ತೆ the world is heating up. Okay, there is less fresh water and the successful crops for year won't be dependable on much longer. Okay, so what the point is that ಮಳೆ ಚೆನ್ನಾಗಿ ಬಂದಿರ್ಬೋದು ಈ ವರ್ಷದಲ್ಲಿ, ಆದ್ರೆ ಎಷ್ಟು ನೀರನ್ನ ನಾವು ಸೇವ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀರನ್ನ ಹೆಚ್ಚಿಗೆ ಸೇವ್ ಮಾಡಕ್ಕಾಗಲ್ಲ. ಓಕೆ, ವಿ ಕ್ಯಾನಾಟ್ ಹೋಲ್ಡ್. ಓಕೆ, ಎಷ್ಟು ಮಳೆ ಬಂದ್ರು ನಾವು ನಮ್ಮ ಡ್ಯಾಮ್ ಅಲ್ಲಿ ಶೇಖರಣೆ ಆಗ್ಬೇಕು, ಮಾತ್ರ ಶೇಖರಣೆ ಆಗಿರೋದು ನದಿಗೆ ಹೋಗ್ಲೇಬೇಕು. ಓಕೆ, ನದಿಗೆ ಇಷ್ಟು ನೀರು ಹೋಗ್ಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಓಕೆ, ನೀವು ನದಿಗೆ ಹೋಗೋ ನೀರನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ರೆ ನೀವು ಮಳೆನೇ ಬರಲ್ಲ. ಗೊತ್ತಾಯ್ತಾ? ಸಿ ಎರಪ್ಷನ್ ಅಂತ ಹೇಳ್ತಾರೆ, ಅದಾಗತ್ತೆ. ಅದಾದ್ರೆ ಏನಂದ್ರೆ ಸಮುದ್ರ ತೀರದಲ್ಲಿರುವಂತ ಪ್ಲೇಸ್ ಗಳೆಲ್ಲ ಸಮುದ್ರದೊಳಗಡೆ ಹೋಗ್ತಾ ಹೋಗುತ್ತೆ. ಅಥವಾ ಅದ್ರದ್ದು ಏನ್ ಹೇಳ್ತಾರೆ, ಉಪ್ಪಿನಂಶ ಜಾಸ್ತಿ ಆಗ್ತಾ ಬರುತ್ತೆ. ಉಪ್ಪಿನಂಶ ಜಾಸ್ತಿ ಆದಾಗ ಬಂದಾಗ ಏನಾಗುತ್ತೆ, ಸಿಹಿ ಸೇರಿದ ಏನ್ ಪ್ಲೇಸ್ ಗಳಿದೆ ಅಲ್ಲಿ ಈಗ ತೆಂಗಿನ ಗಿಡ ಏನೋ ಬೆಳಿತಾರೆ, ಯಾವ್ದು ಬರಲ್ಲ. ಯಾಕೆಂತ ಹೇಳಿದ್ರೆ ಜಾಸ್ತಿ ಉಪ್ಪು ಜಾಸ್ತಿ ಆಗೋ ಕಾರಣ. ಮತ್ತೆ ಸಿಹಿಗೆ ಇಷ್ಟು ನೀರು ಹೋಗ್ಬೇಕು ಅಂತ ಇರುತ್ತೆ. ಫ್ಲೋ ಏನ್ ನಮ್ಮ ನದಿಗಳೆಲ್ಲ ಹೋಗಿ ನದಿಗೆ ಸೇರುತ್ತೆ, ನದಿಗಳೆಲ್ಲ ಹೋಗಿ ಏನ್ ಸಮುದ್ರಕ್ಕೆ ಸೇರುತ್ತೆ, ಅಷ್ಟು ಹೋಗ್ಲೇಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ, ನೇಚರ್ ಹೇಳುತ್ತೆ. ಅದೇ ನಾವೇನ್ ಮಾಡ್ತೀವಿ, ನಾವು ಅದ್ರ ವಿರುದ್ಧವಾಗಿ ಹೋಗಿ ಏನ್ ಮಾಡ್ತೀವಿ, ನಾವು ಡ್ಯಾಮ್ಗಳನ್ನ ಕಟ್ಟಿ ನಾವು ನದಿಗೆ ನೀರನ್ನೇ ಕಳ್ಸಲ್ಲ ಅಂತ ಮಾಡ್ತೀವಿ. ಓಕೆ, ದೇರ್ ಆರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಚೈನಾ. ಓಕೆ, ಚೈನಾ ಇಸ್ ಫೇಸಿಂಗ್ ಲಾಟ್ ಆಫ್ ಸಿವಿಯರ್ ವಾಟರ್ ಶಾರ್ಟೇಜ್. ಅವರೆಲ್ಲ ತುಂಬಾ ನದಿಗಳಿದಾವೆ. ಓಕೆ, ಆದ್ರೂ ಅವರು ನೀರಿನ ಶಾರ್ಟೇಜ್ ಎದುರಿಸಿದ್ದಾರೆ. ಯಾಕೆಂದ್ರೆ ಅವ್ರು ಅಷ್ಟೊಂದು ಡ್ಯಾಮ್ಸ್ ಮಾಡಿದ್ದಾರೆ ನಮ್ಗಿಂತ ಹೆಚ್ಚು. ಓಕೆ, ಸೊ ಅದೇ ತರ ನೀವು ಹೋದ್ರೆ ಇಸ್ರೇಲ್ಗೆಲ್ಲ ಹೋದ್ರೆ ದೇ ಆರ್ ನಾಟ್ ಫೇಸಿಂಗ್ ದಿಸ್ ಮೆನಿ ಪ್ರಾಬ್ಲಮ್. ಅವ್ರ ಹತ್ರ ಇರೋದೇ ಒಂದು ನದಿ. ದೇ ಆರ್ ಯುಟಿಲೈಸಿಂಗ್ ಇನ್ ರೈಟ್ ವೇ ಆಸ್ ಕಂಪೇರ್ಡ್ ಟು ಅಸ್.
ಸೊ ಹೌ ನಾವು ಹೇಗೆ ಯೂಸ್ ಮಾಡ್ತಿದ್ವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಡ್ಯಾಮ್ ಇರ್ಬೋದು, ಡ್ಯಾಮ್ ನೀರ್ನ ನಾವು ಯಾವ ತರಕ್ಕೆ ಯಾವ ಎಲ್ಲೆಲ್ಲಿ ಹೇಗೆ ಯೂಸ್ ಮಾಡ್ತಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೇ ಒನ್ ಎಕ್ಸಾಂಪಲ್ ಇಸ್ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ. ಓಕೆ, ಎತ್ತಿನ ಹೊಳೆ ಅಂತ ಒಂದು ಪ್ರಾಜೆಕ್ಟ್ ಇದೆ. ಓಕೆ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಶುರು ಮಾಡಿದಾಗ 12,000 ಕೋಟಿಗೆ ಶುರು ಮಾಡಿದ್ರು. ಅದ್ರ ಇವತ್ತಿನ ಕಾಸ್ಟ್ ಎಷ್ಟು ಗೊತ್ತಾ? ಹತ್ರ 100 ಕೋಟಿವರೆಗೂ ಬಂದಿದ್ದಾರೆ. ಅವರು 12 ಕೋಟಿಯಲ್ಲಿ 100 ಕೋಟಿ ಇದೆ. ಅದು 10 ಪಟ್ಟು 12 ಕೋಟಿ ಇಂಟು 12 to 10 ಅಂದ್ರೆ 120 ಆಯ್ತು. ಇದು ಮುಗ್ದಿಲ್ಲ. ಅದು 100 ಆದ್ರೂ ಆಯ್ತು, 150 ಆದ್ರೂ ಆಯ್ತು ಮುಗಿಬೇಕಾದ್ರೆ. ಓಕೆ, ಎಲ್ಲ ಹೋಗ್ತಿದೆ ದುಡ್ಡು? we are not educated, like we are like educated fools we are also. And AI can help mitigate the impending agricultural crisis we are facing over the next few decades. So you can try to solve all those things. Most of the things you can observe nowadays. So AI ಬಂದ್ಮೇಲೆ ಕೆಲವೊಂದು ಕಡಿಮೆ ಆಗಿದೆ. If you go for some corruption used to happen. Okay, it's there. Okay, at least ನಿಮಗೆ 1% ಅಥವಾ 2% ಆದ್ರೂ ಕಡಿಮೆ ಆಗಿದೆ. So ಯಾಕಂದ್ರೆ ಡಿಜಿಟಲೈಸೇಷನ್ ಆಗಿದೆ. Okay, so one way I'm criticizing the government. Okay, now I'm criticizing the government. Okay, I'm not criticizing the states what we have. Compared to other states, Karnataka state is far better by what digitalizations we are having today. Okay, ನಿಮ್ಮ ಹತ್ರ ನೀವೆಲ್ಲೇ ಹೋದ್ರು most of things you can get it in an online platform. Okay, that is not there in other states. Okay, for example, agricultural land details we want to know. For example, here itself you wanted to know what is the owner of this particular building. Okay, you can get it. Means this plot ಯಾವ ಹೆಸರಿನಲ್ಲಿದೆ ಅಂತ ನೀವು ಇವಾಗಲೇ ನೋಡಬಹುದು. Okay, that is called app is called Dishan Caption. Or land records is a web application. There is a web application called Kaveri. ಇದೆಲ್ಲ ರೀಸೆಂಟ್ ಆಗಿ ತಂದಿರೋದು. ರೀಸೆಂಟ್ ಆಗಿ ಅಂತ ಹೇಳಿದ್ರೆ ಲಾಸ್ಟ್ 5 years ಇಂದ ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ. ಓಕೆ, ಅದನ್ನ ತಂದು ಈಗ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಓಕೆ, ಸೊ ಯಾರ್ದೋ ಸೈಟ್ ನ ಯಾರ್ದೋ ಅಂತ ಹೋಗಿ ಮಾಡ್ತಿದ್ದ ಮುಂಚೆ, ರೈಟ್, ಒಂದೇ ಸೈಟ್ ನ 4 ಜನಕ್ಕೆ ಮಾಡ್ಬಿಡೋದು. ಕೊನೆಗೆ ಪಾಪ ಯಾರು ಒರಿಜಿನಲ್ ಇರ್ತಾನೆ ಹುಡುಗ ಪಾಪ ಅವನು ಸುಮ್ಮನೆ ಕೋಟಿ ಕಲಿಬೇಕು. ಅವ್ನು 1.5 ಲಕ್ಷ ಕೊಟ್ಟರಲ್ಲ, ಅವನು 45 ಲಕ್ಷ ಕೊಟ್ಟಿರ್ತಾನೆ. 40 ಲಕ್ಷ ಇಲ್ಲ, ಈಗ ಸೈಟು ಇಲ್ಲ. ಬಟ್ ಆತರ ಆಗಲ್ಲ. ಈಗ ಅವ್ನು ಯಾರು ಹೇಳಿದ್ರೆ ನಿಂದು ಅಂತ ಹೇಳಿದ್ರೆ ಅವ್ನು ಯಾರು ನೋಡ್ಬೋದು, ಎಲ್ಲ ಜಾತಿನೂ ಸಿಗುತ್ತೆ. ಅಟ್ಲೀಸ್ಟ್ ಮೆಜಾರಿಟಿ ಡೇಟಾ ಸಿಗುತ್ತೆ. ಅದೇನ್ ಹೇಳ್ತಾರೆ, ಮ್ಯೂಟೇಷನ್ ಅಂತ ಒಂದು ಡಾಕ್ಯುಮೆಂಟ್ ಇದೆ. ನೀವು ನೋಡ್ಬೋದು ಯಾರಿಂದ ಯಾರಿಗೆ ಬಂದಿತ್ತು, ಯಾವಾಗ ಸೇಲ್ ಆಗಿತ್ತು. ಆಲ್ಮೋಸ್ಟ್ ಡೀಟೇಲ್ಸ್ ಆರ್ ಅವೈಲೇಬಲ್ ಆನ್ಲೈನ್. ಓಕೆ, ದಟ್ ಇಸ್ ಕಾವೇರಿ ಪೋರ್ಟಲ್. ಮೀನ್ಸ್ ಲ್ಯಾಂಡ್ ರೆಕಾರ್ಡ್ಸ್ ಸಿಗುತ್ತೆ. ಕಾವೇರಿ ಪೋರ್ಟಲ್ ಮತ್ತು ಜಾಸ್ತಿ ಇದು ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಓಕೆ, ದೇ ಆರ್ ಆಲ್ ಪಾರ್ಟ್ ಆಫ್ ಕರ್ನಾಟಕ ಡಿಜಿಟಲೈಸೇಷನ್. Karnataka government and then Karnataka should do that. Okay, since it is a digital software hub or what you say Silicon city you call. Okay, for Bangalore. So majority of the people are working here. Karnataka should support that. Okay? In that view, they have done. Okay, compared to other states, you Hyderabad ಹೋಗಬಹುದು, ಆಂಧ್ರ ಪ್ರದೇಶ ಹೋಗಬಹುದು, ಇದು ಹೋಗಬಹುದು, ತಮಿಳುನಾಡು ಹೋಗಬಹುದು. ನೀವು ಅಲ್ಲೆಲ್ಲ ಈ ಸಿಟಿಗಳು ಇನ್ನೂ ಅವರಿಂದ ಡೆವಲಪ್ ಆಗಿಲ್ಲ. ನಾಟ್ ಲೈಕ್ ಕರ್ನಾಟಕ. ಓಕೆ, ಸೊ ಇದು ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು some farmers want to take some ಬೆಳೆ ಹಾನಿ ಆಗಿದೆ, ನನಗೆ ಸ್ವಲ್ಪ ಸಹಾಯಧನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ನನ್ನ ಬೆಳೆ ಮೇಲೆ ಸಾಲ ಕೊಡಿ ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲ ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟಿದೆ. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ವಿಷನ್ ಯೂಸ್ ಮಾಡ್ತಾರೆ. ಐದರ್ ನವೇಡೇಸ್ ವಿ ಕ್ಯಾನ್ ಯೂಸ್ ಸ್ಯಾಟಲೈಟ್ ಇಮೇಜಸ್ ನೋಡಿ ಏನ್ ಕ್ರಾಪ್ ಇದೆ ಅಲ್ಲಿ, ಒಂದು ಕ್ರಾಪ್ ಬೆಳೆದನ್ನ ಇಲ್ವಾ ನೋಡ್ಬೋದು. ರೈಟ್, ಅವ್ನ ಕ್ರಾಪ್ ಬೆಳೆದಿದ್ರೆ ಆ ಕ್ರಾಪ್ ಎಷ್ಟು ಈಲ್ಡ್ ಕೊಡುತ್ತೆ. So that can be assessed. Okay, that has not been done. Okay, it's in the progress. Okay, next in another 1 or 2 years ಅಲ್ಲಿ ಬರತ್ತೆ ಅಪ್ಲಿಕೇಶನ್. ಈಗ ಕ್ರಾಪ್ ಸರ್ವೆ ಅಂತ ಮಾಡ್ತಾರೆ, ಗವರ್ಮೆಂಟ್ ಮಾಡ್ಸುತ್ತೆ. ಕ್ರಾಪ್ ಸರ್ವೆ ಮಾಡ್ಬೇಕು ಅಂತ ಹೇಳಿ ಎವ್ರಿ ಫಾರ್ಮರ್ ಹೋಗ್ಬೇಕು, ಅಥವಾ ಫಾರ್ಮರ್ ಏನೋ ಅಸೈನ್ ಮಾಡಿರ್ತಾನೆ, ಅವ್ನು ನಿಂತ್ಕೊಂಡು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಎಲ್ಲ ಮಾಡ್ಬೇಕು. ಓಕೆ, ಎಲ್ಲ ಮಾಡಿದ್ಮೇಲೆ ಅವ್ನ ಕ್ರಾಪ್ ಅಲ್ಲಿ ಈ ತಿಂಗಳಿಂದ ಈವರೆಗೂ ಈ ಕ್ರಾಪ್ ಬೆಳೆದಿದ್ದಾನೆ. ಆ ಕ್ರಾಪಿಗೆ ಆ ಕ್ರಾಪ್ ಬೇರೆ ಏನಾದ್ರು ಹೆಚ್ಚು ಕಡಿಮೆ ಇದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರಲ್ಲ ಜನ. ಗವರ್ಮೆಂಟ್ ಇಸ್ ಗಿವಿಂಗ್ ಸಮ್, ನಾಟ್ ಗವರ್ಮೆಂಟ್ ಇಸ್ ಪಾರ್ಟ್ನರ್ಡ್ ವಿತ್ ಸಮ್ ಅದರ್ ಪ್ರೈವೇಟ್ ಸೆಕ್ಟರ್ಸ್. ಅವರು ಇನ್ಶೂರೆನ್ಸ್ ಕೊಡ್ತಾರೆ. ಮಳೆ ಬೆಳೆ ಹಾನಿ ಆಗ್ಬೋದು, ಅಥವಾ ಕಾಡು ಪ್ರಾಣಿ ಬೆಳೆ ಹಾನಿ ಆಗ್ಬೋದು, ಅಥವಾ ಸಮ್ ಅದರ್ ಮಳೆ ಬರದಲ್ಲೇ ಬೆಳೆ ಹಾನಿ ಆಗ್ಬೋದು. ಓಕೆ, ಇವೆಲ್ಲ ಆದಾಗ ನಿಮ್ಗೆ ಒಂದಿಷ್ಟು ಅಂತ ಇನ್ಶೂರೆನ್ಸ್ ಕೊಡೋದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಏನು ಬೆಳೆ ಹಾನಿ ಆ್ಯಪ್ ಅಂತ ಮಾಡಿದ್ದಾರೆ. ಬೆಳೆ ಹಾನಿ ಆ್ಯಪ್ ಅಂತಾನೆ ಬರಲ್ಲ, ಕ್ರಾಪ್ ಸರ್ವೆ ಆ್ಯಪ್ ಅಂತ ಹೇಳಿ. ಆ ಆ್ಯಪ್ ಈಗ ಆಕ್ಚುಲಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಗೋ ಅಂಡ್ ಅಪ್ಲೋಡ್ ದ ಇಮೇಜಸ್. ಓಕೆ, ಈಗ ಹ್ಯೂಮನ್ ಬೀಯಿಂಗ್ ಏನ್ ಮಾಡ್ತಾನೆ, ಪಕ್ಕದ ತೆಗೆದು ಅಪ್ಲೋಡ್ ಮಾಡ್ಬೋದು. ಓಕೆ, ಮಾಡ್ಬೋದು. ಆದ್ರೆ ಅವನೇನ್ ಮಾಡಿದ್ರೆ GPS ಹಾಕ್ಬಿಟ್ಟಿದ್ದಾರೆ. ಹೆಂಗಂದ್ರೆ ಯು ಶುಡ್ ಬಿ ಇನ್ಸೈಡ್ ದ ಬೌಂಡ್ರಿ. ಓಕೆ, ಅದೇ ಸೆಟ್ ಚಾನ್ ಗ್ಯಾಪ್ ಅಂತ ತೋರಿಸುತ್ತೆ ನಿಮ್ಗೆ ಯಾವ ಬೌಂಡ್ರಿ ಒಳಗಡೆ ಇದ್ದೀರಾ ಅಂತ ಹೇಳಿ. ಸೊ ಸೇಮ್ ಥಿಂಗ್ ಆಗಿ ಇಂಟಿಗ್ರೇಟೆಡ್ ಅಲ್ಲಿ ಅವನು ಹೊರಗಡೆ ಇದ್ರೆ ಮಾತ್ರ ಆ ಫೋಟೋ ತೆಗಿಯಕ್ಕೆ ಅವಕಾಶ ಇರುತ್ತೆ. ಬೇರೆ ಫೋಟೋನ ಅಪ್ಲೋಡ್ ಮಾಡಕ್ ಬಿಡಲ್ಲ, ನೀವು ಅಲ್ಲೇ ತೆಗಿಬೇಕು. ಆ ವಿದಿನ್ ಒಂದು ಟೈಮ್ ಬೌಂಡ್ರೀಸ್ ಆಗ್ತದೆ. 5 seconds 10 seconds time. Okay, in that period you have to upload it. Okay, otherwise it's not allowed to upload ಮಾಡಕ್ ಬಿಡಲ್ಲ. ಆದ್ರೆ ಸಮೌದಿ ಬೇರೆ ಏನೋ ಒಂದು ಅಪ್ಲೋಡ್ ಮಾಡಿ ಏನೋ ಒಂದು ಮಾಡಬಹುದು ಇವಾಗ. ಆದ್ರೆ ಈಗ ಮತ್ತೆ ಮಾಡಬಹುದು ಅಂತ ಹೇಳಿದ್ರೆ as I said, okay, you can make use of the camera, the drone camera ಅಥವಾ ಸ್ಯಾಟಲೈಟ್ ಇಮೇಜಸ್ ಯೂಸ್ ಮಾಡಿದ್ರೆ
So you don't need to go and sit. You don't need to go and watch what is happening there. Okay, the person can sit in the office itself can do it. Okay, ವೆರಿಫಿಕೇಶನ್ ಪರ್ಪಸ್ ಬೇಕಿದ್ರೆ ಕಳಿಸಬಹುದು, ಅದಿದೆಯೋ ಇಲ್ವೋ ಅಂತ ಬೇಕಾದ್ರೆ ಹ್ಯೂಮನ್ ಬಿಂಗ್ ನ ಒಂದು ಕಳಿಸಿ ನೋಡಬಹುದು ಅಷ್ಟೇ. ಆದ್ರೆ ಒಂದು ಈ ತರ ಮಾಡ್ಬೋದು, ಅಥವಾ ಇವ್ರು ಮಾಡಿರೋದನ್ನ ಅವ್ನು ಸರಿ ಮಾಡ್ತಿದ್ದಾರೆ ಇಲ್ವೋ ಅಂತ ಇಟ್ಬಿಟ್ಟು ಅದನ್ನು ವೆರಿಫೈ ಮಾಡ್ಬೋದು, ಟ್ಯಾಲಿ ಆಗುತ್ತೆ ಇಲ್ವೋ ಅಂತ ಹೇಳಿ, ಸ್ಯಾಟಲೈಟ್ ಇಮೇಜ್ ಟ್ಯಾಲಿ ಆಗ್ತಿದೆಯೋ ಇಲ್ವೋ ಅವ್ನು ಕಳ್ಸಿರೋದು ಅಂತ ಹೇಳಿ ಅದನ್ನು ನೋಡ್ಬೋದು. Okay, ಆ ಕ್ರಾಪ್ ಎಷ್ಟು ಈಡ್ ಕೊಡುತ್ತೆ ಅಂತ ಗೊತ್ತಾಗತ್ತಲ್ಲ. ಆಸ್ ಎ ಗಿವನ್ ಎನ್ ಎಕ್ಸಾಂಪಲ್, ಈ ಬಟ್ ಅವ್ನು ಹೇಗಿದೆ ಅಂತ ಹೇಳಿದ್ರೆ ಪ್ಲಾಟ್ ಇನ್ಫಾರ್ಮೇಶನ್, ಸೊ ಆಕ್ಚುಲಿ ಇಟ್ ಗಿವಿಂಗ್ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್. ಓಕೆ, ಎಷ್ಟು ಕೋಆರ್ಡಿನೇಟ್ಸ್ ಅಲ್ಲಿ ಆ ಪ್ಲಾಟ್ ಇದೆ ಅಂತ ಗೊತ್ತಾಗುತ್ತೆ. ಅವ್ನು ಆ ಪ್ಲಾಟ್ ಅಲ್ಲಿ ಎಷ್ಟು ಬೆಳೆದಿದ್ದಾನೆ ಅಂತ ನೋಡ್ಬೋದು. ಅವ್ನು ಎಷ್ಟು ಬೆಳೆದಿದ್ದಾನೆ ಅಂತ ನೋಡಿದ್ರೆ ಅವ್ನು ಎಷ್ಟು ಬೆಳೆದಿದ್ದಾನೆ ಅಂತ ಮೇಲೆ ಅವನಿಗೆ ಇದು ಮಾಡ್ಬೋದು. ಏನು ಅವ್ನಿಗೆ ಏನಾದ್ರು ಸಬ್ಸಿಡಿ ಕೊಡ್ಬೇಕು ಅಂತಿದ್ರೆ ಸಬ್ಸಿಡಿ ಕೊಡ್ಬೋದು, ಅಥವಾ ಬೆಳೆ ಹಾನಿ ಆಗಿದ್ರೆ ಅದಕ್ಕೆ ಪರಿಹಾರ ಅಂತ ಕೊಡೋದಿದ್ರೆ ಅಷ್ಟು ಮಾತ್ರ ಪರಿಹಾರ ಕೊಡ್ಬೋದು. ಇಲ್ಲಾಂದ್ರೆ ಏನ್ ಮಾಡ್ತಾನೆ, ನನ್ನ ಹತ್ರ 4 ಎಕರೆ ಜಮೀನು ಇದೆಯಪ್ಪ, ನಾನು 4 ಎಕರೆ ಅರ್ಧ ಎಕರೆ ಮಾತ್ರ ಬೆಳೆದಿರ್ತಾನೆ. ಜನ ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಎಕರೆ ಮಾತ್ರ ಬೆಳೆದಿರ್ತಾನೆ. ಆ ಅರ್ಧ ಎಕರೆ ಬೆಳೆದ್ಬಿಟ್ಟು ಅವ್ನು ಇನ್ನ 3 ಎಕರೆ ಕ್ಲೈಮ್ ಮಾಡ್ತಾನೆ. ಓಕೆ, ಸೊ ಅಲ್ಲೇನಾಗ್ಬಿಟ್ಟು ಆಕ್ಚುಲಿ ಬೆಳೆದವನಿಗೆ ಸಿಗಲ್ಲ. ಓಕೆ, ಯಾಕಂದ್ರೆ ಕ್ರಾಪ್ ಸರ್ವೆ ಮಾಡಕ್ ಹೋಗಿರ್ತಾನಲ್ಲಪ್ಪ ಯಾರು ಆಫೀಸರ್, ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸಾಕು, ಅವ್ನು ಮಾಡಿ ಅವನಿಗೆ ಕೊಟ್ಟೇ ಇರಲ್ಲ, ಅವನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಆ ತರ ಮಾಡ್ತಾರೆ. ಓಕೆ, ಸೊ ಅದನ್ನೆಲ್ಲ ಇವಾಗ ಏನ್ ಮಾಡ್ಬೋದು, ಕಂಪ್ಯೂಟರ್ AI ಟೆಕ್ನಾಲಜೀಸ್ ಬಂದಿರೋದ್ರಿಂದ, ಕಂಪ್ಯೂಟರ್ ವಿಷನ್ ಮತ್ತೆ ರಿಮೋಟ್ ಸೆನ್ಸಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ, ಸೊ ಇಟ್ ಕ್ಯಾನ್ ಬಿ ಡನ್ ಆಟೋಮೆಟಿಕ್ಲಿ. ಓಕೆ, ಹ್ಯೂಮನ್ ಇಂಟರ್ವೆನ್ಷನ್ ಇಸ್ ಮೇ ನಾಟ್ ಬಿ ರಿಕ್ವೈರ್ಡ್. ಬೇಕಂತಾನೆ ಇಲ್ಲ, ಹ್ಯೂಮನ್ ಇಂಟರ್ವೆನ್ಷನ್ ಬೇಕಂತಾನೆ ಇಲ್ಲ. ಇಫ್ ಯು ಗೋ ಫಾರ್ ದಟ್, ಯು ಕ್ಯಾನ್ ಓಪನ್ ಇಟ್ ನೌ. ಓಕೆ, ಲ್ಯಾಂಡ್ ರೆಕಾರ್ಡ್ಸ್ and distance gap and ಬೆಳೆ crop survey apps are available. You just open those things in the computer, you can see it now. Okay, ಯಾವ ಕ್ರಾಪ್ ಇದೆ ಅಂತ ತೋರಿಸಲ್ಲ ಇವಾಗ, ಬಟ್ ಐ ಆಮ್ ಟೆಲಿಂಗ್ ಯು another 2 years it will be showing you actually exact crop ಏನಿದೆ, ಆ ಕ್ರಾಪ್ ಇನ್ ಬೆಲೆ ಎಷ್ಟು. ಓಕೆ, ಅಂತೆಲ್ಲ ತೋರಿಸುತ್ತೆ. ಸೊ ಅದನ್ನ ಇವಾಗ ಏನ್ ಮಾಡ್ತಾರೆ, ಇವಾಗ ನಾವು ಈಗ ಗವರ್ಮೆಂಟ್ ದೇ ಆರ್ ಟೇಕಿಂಗ್ ಏನ್ ಹೇಳ್ತಾರೆ, ನಾವೀಗ ಐ ವಾಂಟ್ ಟು ನೋ ವಾಟ್ ಇಸ್ ದ ಪ್ರೊಡಕ್ಷನ್ ಆಫ್ ದ ಕ್ರಾಪ್. ಓಕೆ, ಸಮ್ ಸ್ಟಾಟಿಸ್ಟಿಕ್ಸ್ ಕೊಡ್ತಾರಲ್ಲ, ಈ ವರ್ಷದಲ್ಲಿ ಇಷ್ಟು ಬೆಳೆ ಇಷ್ಟು ಬಿತ್ತನೆ ಆಗಿದೆ, ಈ ವರ್ಷ ಸುಮ್ಮನೆ ಬಿತ್ತನೆ ಆಗಿದೆ ಅಂತ ಹೇಳಿದ್ರೆ ಅವ್ರು ನೋಡಿರ್ತಾರೆ ಬಿತ್ತನೆ ಆಗಿದೆ ಅಂತ ಹೇಳೋದಕ್ಕೆ. ನೋಡ್ಬೋದು ನೀವು, ಮಳೆಗಾಲ ಶುರುವಾದಾಗ ಇಷ್ಟು ಬಿತ್ತನೆ ಆಗಿದೆ ಅಂತ ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇರ್ತಾನೆ ನಾನು, ನ್ಯೂಸ್ ಪೇಪರ್ ಅದು ಹೋಗ್ಬೇಕಾದ್ರೆ, ಹಿಂಗಾರಲ್ಲಿ ಇಷ್ಟು ಲಾಸ್ ಆಯ್ತು, ಮುಂಗಾರಲ್ಲಿ ಇಷ್ಟು ಲಾಸ್ ಆಯ್ತು. ಅದೇನೇ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೊಬ್ಬ ಕೃಷಿ ಅಧಿಕಾರಿ ಇರ್ತಾನೆ. ಓಕೆ, ಡೋಂಟ್ ಫೀಲ್ ಬ್ಯಾಡ್. ಓಕೆ, ಸೊ ವಾಟ್ ದೇ ಡೂ, ಓಕೆ ನಾನು ಹೇಳೋದು, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗೋದೇ ಇಲ್ಲ ಅವ್ರು ಅಲ್ಲಿ, ಯಾರು ಹೋಗೋ ಬದುಕು ಕೊಟ್ಟರೆ ಅವ್ರು ಏನ್ ಮಾಡ್ಬೇಕು, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಮಾಡ್ಕೊಟ್ಬಿಡ್ತಾರೆ ಕೃಷಿ ಅಧಿಕಾರಿ. ಸೊ ನೀವು ಹೇಳಿದಕ್ಕಷ್ಟೇ ಯಾರಿಗೆ ಗೊತ್ತು, ಅದು ಯಾರು ನಿಮ್ಗೆ ಪರಿಚಯ ಇದ್ದಾರೆ ಅಥವಾ ನಿಮ್ಗೆ ಯಾರು ಬದುಕು ಕೊಡ್ತಾರೆ, ಅವರಿಗೆ ಅವರು ಬೇಕಾದ ಸವಲತ್ತುಗಳನ್ನ ಮಾಡ್ತಾರೆ. ಓಕೆ, ಸೊ ಅದು ಪ್ರಾಬ್ಲಮ್ಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಕೃಷಿ ಅಧಿಕಾರಿನೇ ಅವಶ್ಯಕತೆ ಬರಲ್ಲ. ಓಕೆ, ಅವನಿದ್ರು ಜಸ್ಟ್ ಫಾರ್ ಏನು ನೇಮ್ ಚೆಕ್, ಜಸ್ಟ್ ಸೈನಿಂಗ್ ಪರ್ಪಸ್. ಓಕೆ, ಜಸ್ಟ್ ವ್ಯಾಲಿಡೇಟಿಂಗ್ ಪರ್ಪಸ್. ಓಕೆ, ಅದು AI ಟೆಕ್ನಾಲಜಿ ಬಂದಾಗ ಏನಾಗುತ್ತೆ ಅಂದ್ರೆ, ಯು ಕ್ಯಾನ್ ಕ್ರಾಸ್ ವೆರಿಫೈ ಇವ್ನು ಮಾಡಿದ ಕೆಲಸ, ಬಟ್ ಅದು ತೋರಿಸ್ತಿರೋದು ಎರಡು ಸೇಮ್ ಆದ್ರೆ ಮಾತ್ರ ಇಟ್ ವಿಲ್ ಪಾಸ್. ಯು ನೋ ದ ಟಾರ್ಗೆಟ್ ಅಂಡ್ ಆಂಡ್ ಗೇಟ್. ಓಕೆ, ಯು ಕ್ಯಾನ್ ಅಪ್ಲೈ ದ ಆಂಡ್ ಗೇಟ್, both are satisfied, then only it will go for the next stage. ಅಷ್ಟೇ, otherwise it will stuck in the same place. ಅದು whose fault ಅಂತ ಮತ್ತೆ ಚೆಕ್ ಮಾಡಬಹುದು. Okay, you can keep one more layer. Okay, identify that whose fault is this. Okay, such things can be done. Why I am telling all this means, okay, recently I applied for one certificate for the government, and those people who are rejecting keep on. First I applied, and they are not aware of that whether to give the certificate or not give the certificate. They are not aware. ಅಂದ್ರೆ ಆ ಕೂತಿರೋರಿಗೆ ವಿಷಯನೇ ಗೊತ್ತಿಲ್ಲ, ನಿಮಗೆ ಕೊಡಬಹುದು ಈ ಸರ್ಟಿಫಿಕೇಟ್ ಅಂತ. ಅಂದ್ರೆ ಥಿಂಕ್ ಮಾಡಿ, ಅವ್ರು ಯಾವ ಲೆವೆಲ್ ಅಲ್ಲಿ ಅವ್ರು ಬಂದು ಕೂತಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಒಪ್ಕೊಳ್ಳೋಣ, ನಾನೇನ್ ಮಾಡಿದೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಂಟ್ ತೆಗೆದು ಅವರಿಗೆ ಆನ್ ದ ಲಿಂಕ್ ಗೌರ್ಮೆಂಟ್ ವೆಬ್ಸೈಟ್ಸ್ ಲಿಂಕ್ ನಾನು ಕೊಟ್ಟಿರೋ ಪ್ರಿಂಟ್ ಗೊತ್ತಾಗಲ್ಲ ಅಂದ್ರೆ ಅವ್ನು ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ನೋಡಪ್ಪ ಅಂತ ಹೇಳಿ ಕೊಟ್ಟಿದ್ದೀನಿ. ಅದಾದ್ಮೇಲೆ ಅವ್ನು ರಿಜೆಕ್ಟ್ ಮಾಡಿದ್ದಾನೆ. ತಹಶೀಲ್ದಾರ್ಗೆ ಹೋಗಿ ಹೇಳಿದ್ದೀನಿ ನಾನು, ಮತ್ತೆ ಡಾಕ್ಯುಮೆಂಟ್ ಪ್ರಿಂಟ್ ಕೊಟ್ಟು he has ರಿಜೆಕ್ಟೆಡ್ ಮೈ ಅಪ್ಲಿಕೇಶನ್. ಆಮೇಲೆ ನಾನು ಸುಮ್ಮನೆ ಕೂರಕ್ಕಾಗತ್ತಾ, ಐ ಫೈಲ್ ಫಾರ್ an RTI. ನಂಗೆ ರೀಸನ್ ಕೊಡಪ್ಪ ಏನು ರಿಜೆಕ್ಟ್ ಮಾಡಿದ್ಯಾ ಅಂತ ಹೇಳಿ. ಸ್ಟಿಲ್ another 10 days is there, 2 days is there to reply to me. Okay, 31st it will become 1 month. I will see to it after 1 month what he will do. Okay, whether he will reply or not. Before that, and again I applied immediately, since he has rejected me, so that I have applied once again, and again he rejected, and once again I applied. Okay, the third time I applied, the second time I applied, the ಆನ್ಲೈನ್ ಮಾಡಿದಾನೆ, ಅವ್ನು ಲೋಯರ್ ಲೆವೆಲ್ ಅಂತ ಹೇಳಿದಾನೆ, ಕೊಡ್ಬೇಡಿ ಇದು ಆಗಲ್ಲ ಅಂತ. ಯಾರು ಹೈಯರ್ ಲೆವೆಲ್ ಇದೆ, ಲೋಯರ್ ಲೆವೆಲ್ ಇದ್ದು ರಿಜೆಕ್ಟ್ ಮಾಡಿದಾನೆ. ಮೊದಲನೇ ಸಲ ಲೋಯರ್ ಲೆವೆಲ್ ಅಕ್ಸೆಪ್ಟ್ ಮಾಡಿದ್ದ, ಹೈ ಲೆವೆಲ್ ಕಳಿಸಿದ, ಹೈ ಲೆವೆಲ್ ರಿಜೆಕ್ಟ್ ಮಾಡ್ತಿದ್ದ. ನೆಕ್ಸ್ಟ್ ಟೈಮ್ ಏನ್ ಮಾಡಿದ, ಲೋಯರ್ ಲೆವೆಲ್ ಹೇಳಿದ ರಿಜೆಕ್ಟ್ ಮಾಡೋದು, ಅವ್ನು ಲೋಯರ್ ಲೆವೆಲ್ ರಿಜೆಕ್ಟ್ ಮಾಡ್ದ. ಆಯ್ತಾ, ಆಮೇಲೆ 3ನೇ ಸಲ ಅಪ್ಲೈ ಮಾಡಿದಾಗ RTI ಅಪ್ಲಿಕೇಶನ್ ಹಾಕಿರೋದು ಅವ್ನಿಗೆ ಇನ್ಫಾರ್ಮೇಶನ್ ಹೋಗಿದೆ, RTI ಹಾಕಿದ್ರೆ ನಿಮ್ಗೆ ಬರುತ್ತೆ, ನಿಮ್ಗೆ ನಾಳೆ ದಿವಸ ಕೇಳ್ತಾನೆ ಅಂತ ಹೇಳಿ 3ನೇ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡಿದ್ದಾರೆ. ಅದು ಎಷ್ಟು ದಿವಸ, ಮೊದಲನೇ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡೋದಕ್ಕೆ ಹ್ಯಾಸ್ ಟೇಕನ್ 27 days. ಓಕೆ, 20 days ಹ್ಯಾಸ್ ಟೇಕನ್. ಓಕೆ, 21 ದಿವಸಕ್ಕೆ ಕೊಡ್ಬೇಕಾಗಿರುತ್ತೆ, 20 ದಿವಸ ತಗೊಂಡವನು. ಒಂದವನು ನಾನು ಬಂದು ಮಾತಾಡಿ ಮತ್ತೊಂದ್ಸಲ ದುಡ್ಡು ಕೊಟ್ಟೆ ಕೊಡ್ಬಹುದೇನೋ ಅನ್ನೋದು ಉದ್ದೇಶ ಇದ್ದಿರ್ಬೋದು. ಎರಡನೇದು ಅವನಿಗೆ ವಿಷಯ ಗೊತ್ತೇ ಇಲ್ಲ, ಕೊಡ್ಬೇಕು ಕೊಡಬಾರ್ದು ಅನ್ನೋದು, 2 things. ಓಕೆ, 3ನೇ ಸಲ ಏನಾಯ್ತು, RTI ಬಂದಿರೋದ್ರಿಂದ ಅವ್ನು ಮತ್ತೆ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಲ್ಲ, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾನೆ, ಮತ್ತೆ ಓದಿರ್ಬೋದು ಆಮೇಲೆ ಕೂತ್ಕೊಂಡು ಕೊಡ್ಬೋದು ಕೊಡ್ಬಾರ್ದು ಅಂತ. 3ನೇ ಸಲ ಕೊಟ್ಟಿದ್ದಾನೆ. ಓಕೆ, ಅದೇನು ಮನೆ ಕೊಟ್ಟಿದ್ದೆ ಬಂದಿದ್ದಾನೆ. ಅದು ಎಷ್ಟು ದಿವಸ ಮಾಡಿದ್ದಾನೆ, 10 ದಿವಸ ಮಾಡಿದ್ದಾನೆ. ಓಕೆ, ಮೊದಲನೇ ಸಲ 20 ದಿವಸ ತಗೊಂಡಿದ್ದ, ಹಂಗೆ
ಈ ತರ ಅಧಿಕಾರಿಗಳು ಈ ತರ ಮಾಡ್ತಾರೆ. ಕೆಲಸಕ್ಕಿದ್ದವರು ಆಕ್ಚುಲಿ ಅವರು ಬೇರೆಯವ್ರ ತರನೇ ಅವ್ರು ಕೂಲಿ ಕೆಲಸನೇ ಮಾಡೋದು, ನಾವು ಕೂಲಿ ಕೆಲಸನೇ ಮಾಡೋದು. ಓಕೆ, ನಾವು ಮಾಡ್ತಿರೋ ಎಲ್ಲಿ ಕೆಲಸ ಮಾಡ್ತಿದೀವಿ ಅನ್ನೋದಷ್ಟೇ, ಪ್ಲೇಸ್ ಅಷ್ಟೇ ಬೇರೆ. ನಾವು ತಗೊಳ್ಳೋದು ಬೇರೆ ಈ ಕಡೆ ಕೆಲಸ ಮಾಡ್ತಿದ್ವಿ, ನಮಗೂ ಸಂಬಳ ಅಂತ ಬರುತ್ತೆ, ಅದು ಒಂಥರ ಕೂಲಿ ಸಂಬಳನೇ. ಅವನು ತಗೊಳ್ತಿರೋದು ಕೂಲಿ ಸಂಬಳನೇ. ಅದು ಗದ್ದೆಲ್ಲ ದೊಡ್ಡ ಕೆಲಸ ಮಾಡೋದು ಅವ್ನು ತಗೊಳ್ಳೋದು ಕೂಲಿ ಸಂಬಳನೇ, ಹೌದಲ್ವಾ? ಓಕೆ, ಅವ್ನ ಕೆಲಸ ಅವ್ರು ಮಾಡ್ಬೇಕು, ಅವ್ರೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದು ಮಾಡಲ್ಲ. ಓಕೆ, ಇದನ್ನೆಲ್ಲ ಹೆಂಗ್ ಮಾಡ್ಬೋದು ಅಂತ ಹೇಳಿದ್ರೆ AI ಬಂದಾಗ ಏನಾಗುತ್ತೆ, ಸೊ ಪೀಪಲ್ ವಿಲ್ ನಾಟ್ ಗೆಟ್ ಸಫರ್. Okay, why I give an example is government is far better than other states. Okay, we can get the things early. Okay? Means there are digital platforms so that you can get the things. Okay, and get the certificate is not been given. Okay, that is available in the portal itself. Okay, what stage is it? ಯಾರ ಹತ್ರ ಇದೆ ಈ ಫೈಲ್ ಎಲ್ಲ ಗೊತ್ತಾಗುತ್ತೆ. ಈ ಫೈಲ್ ಇಂಥವನ್ನ ತೆಗೆಯೋದ್ರಿಂದ ನಾ ಯಾರು ಅದು ರಿಜೆಕ್ಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅವನೇನ್ ರಿಸನ್ ಕೊಡೋ ಕಾಲ ಹೋಗಿದ್ದಾನೆ, ಅದನ್ನೇ ಕೊಟ್ಟಿಲ್ಲ, ಸುಮ್ಮನೆ ರಿಜೆಕ್ಟ್. ನಾನು ಕೇಳಿದಪ್ಪ ಬರೀ ರಿಜೆಕ್ಟ್ ಅಂತ ಬಂದ್ರೆ ನನ್ಗೆ ಅರ್ಥ ಆಗದ ಹೆಂಗೆ, ನನ್ಗೆ ಏನಂತ ಕಾರಣ ಕೊಟ್ಟು ಆಮೇಲೆ ನಾನು ನಿಮ್ಗೆ ಕೇಳ್ತೀನಿ ಕಾರಣ ಕೊಟ್ಟಿದ್ದ. ಓಕೆ, ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ದಿಶಾ ಕ್ಯಾಪ್ ಇರೋದು ಅಂತ ಹೇಳಿ ಈ ಕೃಷಿ ಅಧಿಕಾರಿಗಳು ಈ ತರ ಮಾಡ್ತಾರೆ. ಇನ್ಶೂರೆನ್ಸ್ ಕೊಡ್ಬೇಕಾದವನಿಗೆ ಕೊಡೋದ, ಅವ್ನು ಬೆಳೆದೇ ಇರೋದ ಅವನಿಗೆ ಇನ್ಶೂರೆನ್ಸ್ ಬರುತ್ತೆ. ಓಕೆ, ಅವ್ನು ತೋಟ ಮಳೆ ಇರಲ್ಲ, ಅವನು ಈ ವರ್ಷ ಹಿಂಗಾರು ಬೆಳೆದ ಅಥವಾ ಮುಂಗಾರು ಬೆಳೆದ ಬೆಳೆ ಇರಲ್ಲ ಅವನು. ಓಕೆ, ನಾಲ್ಕು ವರ್ಷಕ್ಕೆ 4 ಗಿಡ ಹಾಕೊಂಡಿರ್ತಾನೆ ಅಷ್ಟೇ, ಅದು ಫೋಟೋ ಕಳಿಸ್ಬಿಟ್ರೆ ಅದು ಬಂದ್ಬಿಡುತ್ತೆ. ಹಾಗೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇಟ್ ಇಸ್ ಈಸಿ. ಓಕೆ, ಎಲ್ಲರೂ 2 years to come. ಓಕೆ, ಅಂಡ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್ ಇನ್ ಅಗ್ರಿಕಲ್ಚರ್ ಏನಾಗುತ್ತೆ, ಮೇನ್ಲಿ ಪ್ರಾಬ್ಲಮ್ ಆಗೋದು ಲೋ ಸ್ಕೇಲ್ ಫಾರ್ಮರ್ಸ್ ಮತ್ತೆ ಮಿಡಲ್ ಸ್ಕೇಲ್ ಫಾರ್ಮರ್ಸ್. ಅಂದ್ರೆ ಲೋ ಸ್ಕೇಲ್ ಅಂದ್ರೆ 2 ಎಕರೆ ಇರುತ್ತೋ, 1.5 ಎಕರೆ ಇರುತ್ತೋ, 3 ಎಕರೆ ಇರುತ್ತೋ. ಮತ್ತೆ ಮಿಡಲ್ ಸ್ಕೇಲ್ ಅಂದ್ರೆ 1 5 ಎಕರೆ, 6 ಎಕರೆ, 1 10 ಎಕರೆ, 6 ಇಂಚ್ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದವ್ರಿಗೆ ಅಂತ ಸಮಸ್ಯೆ ಆಗಲ್ಲ. ಅವನು he can get some what is that equipments, he can buy it on his own and he can get the work done. But most of the cases it will be very hard to get the work done for the small scale farmers. Otherwise, especially India is mainly depending, most of the farmers are small and marginal cases. Okay, if you go for US and all, they are large scale. Okay, ಅವ್ರ ಹತ್ರ 50 ಎಕರೆ, 60 ಎಕರೆ, 100 ಎಕರೆ, 200 ಎಕರೆ ಈ ತರ ಇರುತ್ತೆ. ಅಂಡ್ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ, ಅಫ್ಕೋರ್ಸ್. ಅಲ್ಲಿ 35 ಕೋಟಿ ಪಾಪ್ಯುಲೇಷನ್ ಇದೆ, ಅವ್ರು ನಮ್ಗಿಂತ ಜಾಸ್ತಿ ಜಾಗ ಇದೆ, ನಾವು ನಮ್ಮಲ್ಲಿ ಕಡಿಮೆ ಜಾಗ ಇದೆ, ನಾವು 3 ರಿಂದ 4 ಕೋಟಿ ಪಾಪ್ಯುಲೇಷನ್ ನಮ್ಮಲ್ಲಿ. That is one of the difference. Okay, but still 86% of farmers are farm, small and marginal. Okay, maybe another 14% will be farm, higher range. It's not a problem for the higher range people. Okay, well, less than 2 hectares causing unsustainable farm income side port. Okay. So challenges in Indian agriculture, the need for AI enablement means, see that there are average annual income of farming households in India is around $1,500. Okay, ಅಷ್ಟೇ ಅವ್ರ annual income ಇರೋದು. Okay, if you take this particular farmers, okay, household people, ಅವ್ರಿಗೆ income ಇರೋದೇ around $1,500 per annum. $1,500 ಎಷ್ಟು ಬರುತ್ತೆ? 2 ಲಕ್ಷ ಬರುತ್ತೆ. ಕಮ್ಸ್ ಅರೌಂಡ್ 2 ಲಕ್ಷ ಬರ್ಬೋದು. 2 ಲಕ್ಷ ರೂಪಾಯಿ ಏನ್ ತಗೊಳಕಾಗುತ್ತೆ? ಪೆಟ್ರೋಲ್ ಬೆಲೆ ₹100 ಅಪ್ಪ, ಅವ್ನು ಏನ್ ತಗೊಳಕಾಗುತ್ತೆ? ಅಕ್ಕಿ ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ? ಅದೇನೋ ಎಷ್ಟು ಜನ ಫಾರ್ಮರ್ಸ್ಗೆ ಹಾಕಿರೋದು ವಾಪಸ್ ಸಿಗಲ್ಲ. ಅವ್ರು ಹೋಗಿ ಗದ್ದೆಗೆ ಹೋಗಿ ಅವ್ರೇನೋ ತಗೊಂಡಿರ್ತಾರೆ, ಗೊಬ್ಬರ ಹಾಕಿರ್ತಾರ, ಹಾಕಿರೋ ಖರ್ಚು ಅವ್ನಿಗೆ 20% ಸಿಕ್ಕಿದ್ರೆ ಹೆಚ್ಚು ಅವ್ನಿಗೆ, ಅವ್ನು ಖರ್ಚು ಮಾಡಿರೋ ದುಡ್ಡಿಗೆ. ಎಷ್ಟೋ ಜನಕ್ಕೆ, ಮೋಸ್ಟ್ ಆಫ್ ದ ಪೀಪಲ್. ಓಕೆ, ಸಮ್ ಟೈಮ್ಸ್ ದೇ ಮೇ ಗೆಟ್ ಅ ಗುಡ್ ಇನ್ಕಮ್. ಓಕೆ, ಅದೇನೋ ಲಾಟ್ರಿ ಬಂದಂಗೆ ಈರುಳ್ಳಿ ರೇಟ್ ಒಂದು ₹100 ಆದ್ರೆ ಅವ್ನಿಗೆ ಈರುಳ್ಳಿ ಇದ್ರೆ ಅದೇ ಮರಿ, ಅವ್ನು ಈರುಳ್ಳಿ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ. ಇನ್ನೊಂದ್ಸರಿ ಆಗುತ್ತೆ ₹10 ಬಂದಿರುತ್ತೆ. ಟೊಮೆಟೊ ಬೆಳೆದವ್ರು ಹಂಗೆ ಆಗುತ್ತೆ. ಟೊಮೆಟೊ ಅವ್ನು ಬೆಳೆದಿರ್ತಾನೆ, ಅವ್ನಿಗೆ ದುಡ್ಡೇ ಸಿಗಲ್ಲ. ಕೆರೆಟ್ ಟೈಮ್ ಏನಾಗುತ್ತೆ, ₹100 ಹೋಗುತ್ತೆ, ₹100 ಹೋಗುತ್ತೆ, ಜಾಸ್ತಿನೇ ಹೋಗುತ್ತೆ. ಆವಾಗ ಅವ್ನು ಇದ್ದವರಿಗೆ ಮಾತ್ರ ದುಡ್ಡು ಸಿಗುತ್ತೆ. ಸೊ ಆ ತರ ಆಗುತ್ತೆ. ಹಂಗಾಗಿ ಅವರೇಜ್ ಇನ್ಕಮ್ ತಗೊಂಡಾಗ ಒಂದ್ಸಲ ಅವ್ನಿಗೆ ಲಾಭ ಆಗ್ಬೋದು, ಒಂದ್ಸಲ ಅವ್ನಿಗೆ ಲಾಸ್ ಆಗ್ಬೋದು. ಅವರೇಜ್ ಅಂತ ತಗೊಂಡಾಗ ಅವ್ನು ಆ ಲೆವೆಲ್ ಅಲ್ಲೇ ಇರ್ತಾನೆ ಮೋಸ್ಟ್ ಆಫ್ ದ ಕೇಸ್. Anybody is from agricultural background here? You might have observed. Okay. And proportion of farmers in India who are in debt, 52%. ಅವರೆಲ್ಲರೂ ಸಾಲದಲ್ಲೇ ಇರ್ತಾರೆ. ಒಂದಲ್ಲ ಒಂದ್ ಸಾಲ ತಗೊಂಡಿರ್ತಾನೆ, ಮಗಳ ಮದುವೆ ಮಾಡಕ್ಕೋ ಅಥವಾ ಕೃಷಿ ಸಾಲ ಅಂತಾನೆ ತಗೊಂಡಿರ್ತಾನೆ, ಏನೋ ಮಾಡೋಣ ತಗೊಂಡಿರ್ತಾನೆ. ಇವಾಗಿಂತ ಆದ ಸ್ವಲ್ಪ ಜನರೇಷನ್ ಚೇಂಜ್, ಏನಾದ್ರು ಎಕ್ಸ್ಟ್ರಾ ಹೊಸದಾಗಿ ಮಾಡ್ತೀನಿ ತಗೊಂಡಿರ್ತಾರೆ, ಡ್ರ್ಯಾಗನ್ ಫ್ರೂಟ್ ಬೆಲೆ ಎಲ್ಲ ತಗೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಲಾಸಿಗೆ ಹೋಗ್ಬಿಡ್ತಾರೆ. Means one thing, okay, compared to earlier days, nowadays is far better. If you go for rural India, rural Karnataka, I'm not talking about other states. ನೀವು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶಕ್ಕೆ ಹೋದ್ರೂ ಇವಾಗೆಲ್ಲ ಇಂಪ್ರೂವ್ ಆಗಿದೆ ಕಂಪೇರಿಟಿವ್ಲಿ. ಓಕೆ, ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ಜನಗಳು ಇಂಪ್ರೂವ್ ಆಗ್ತಿದೆ. ಅದೇ ಡೇಸ್ ಅಷ್ಟು ಫೆಸಿಲಿಟಿಗಳು ಜನಗಳಿಗೆ ಸಿಗ್ತಾ ಇರಲಿಲ್ಲ, ಪಾಪ ಕಷ್ಟ ಆಗ್ತಿತ್ತು. ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಕರೆಕ್ಟಾಗಿ. ಇವಾಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇದೆ, ಎಲ್ರಿಗೂ ಬೆಲೆ ಏನು ಅಂತ, ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಅಂತ ಗೊತ್ತಾಗುತ್ತೆ. ಮುಂಚೆ ಅವ್ನು ಪಾಪ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಅಂತ ಗೊತ್ತಿಲ್ಲ, ಮನೆ ಹತ್ರ ತೊಗೊಳಕ್ ಬರೋದು ಹೇಳಿದ್ರೆ ಅವ್ನಿಗೆ, ಹೌದಾ ಅಲ್ವಾ? ಮನೆ ಹತ್ರ ಕೆಲವು ತೊಗೊಳಕ್ ಬರ್ತಿದ್ದ, ಅವ್ನು ಹೇಳಿದ್ರೆ ಅವ್ನು ಅದೇ ರೇಟು ಅವ್ನಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆ ತಾಲೂಕು ಒಳಗಡೆ ಏನಾದ್ರು ರೇಟ್ ಇರುತ್ತೆ ಅದೇ ರೇಟ್, ಅವ್ನು ಹೊರಗಡೆ ತಾಲೂಕಲ್ಲಿ ಹೊರಗಡೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಏನ್ ರೇಟ್ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ.
ಇವಾಗ ಆತರ ಏನಿಲ್ಲ, ಬೆಳಿಗ್ಗೆ ಇದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ನೋಡ್ಕೊಡ್ಬೋದು ಏನಪ್ಪ ರೇಟ್ ಇದೆ ಅಂತ ಹೇಳಿ ಅಲ್ವಾ. ಅವ್ನು ಬ್ರೋಕರ್ ಏನ್ ಹೇಳ್ತಾನೆ ಆ ರೇಟ್ನ ಕೇಳ್ಬೋದು. ಆದ್ರೂ ಬ್ರೋಕರ್ ಮೋಸ ಮಾಡ್ತಾನೆ, ಹೇಳ್ತಾನೆ ಇಲ್ಲಪ್ಪ ಮಾರ್ಕೆಟ್ ಹಂಗಿದೆ, ನಾವು ಇಷ್ಟು ತೊಗೊಳಕ್ಕಾಗಲ್ಲ ಅಂತ. ಅದನ್ನು ಇದು ಮಾಡ್ಬೋದು. 52% ಆರ್ ಇನ್ ಅದರಿಂದ ಓನ್ಲಿ 48% ಆರ್ ಇನ್ ಗುಡ್ ಇನ್ಕಮ್, ಅಟ್ ಲೀಸ್ಟ್ ದೇ ಆರ್ ನಾಟ್ ಇನ್ ಹ್ಯಾವಿಂಗ್ ಲೋನ್ ಏನಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ. And 30% of the population proportion of India lands that is degraded. ಯಾಕೆ ಡಿಗ್ರೇಡ್ ಆಗ್ತದೆ? 30% ಜಾಗ ಕಲ್ಟಿವೇಶನ್ ಮಾಡ್ತಾನೆ ಇಲ್ಲ ಜನ ಅದರಲ್ಲಿ ಕೃಷಿ ಮಾಡ್ತಾನೆ ಇಲ್ಲ, ಮಾಡೋದು ಬಿಡ್ತಾ ಇದ್ದಾರೆ, ದಿನೇ ದಿನೇ ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಳಕ್ ಬರೋಣ ನೆಕ್ಸ್ಟ್ ನಾನು. ಓಕೆ, ನಾವು ಅಂತೂ ಒಂದು ಹಂತ ಥಿಂಕ್ ಮಾಡಿದ್ರೆ ಇನ್ನೊಂದು 10-15% ರೈಸ್ ಆಗುತ್ತೆ. ಇನ್ನೊಂದು 10-15 ವರ್ಷ ಹೋದ್ರೆ ವರ್ಷಕ್ಕೆ 1% ತರ ರೈಸ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಭತ್ತ ಬೆಳೆ ತುಂಬಾ ಕಾಸ್ಟ್ಲಿ. ಭತ್ತ ಬೆಳೆದ್ರೆ ನಿಮ್ಗೆ ಸಿಗದೇ ಇಲ್ಲ ಏನು. ಓಕೆ, ಬರೀ ನಿಮ್ಗೆ ಕೂಲಿಯವ್ರ ಜೊತೆ ಮಾಡಿಸಿದ್ರೆ ಕೂಲಿಯವ್ರಿಗೆ ಹೋಗ್ಬಿಡುತ್ತೆ. ನೀವು ಮೈ ಕಷ್ಟಪಟ್ಟು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಹೆಚ್ಚಿಗೆ ಲಾಭನೂ ಬರಲ್ಲ ಅಲ್ವಾ. ಅದ್ರ ಬಂದು ಬೇರೆ ಬೆಳಿಬಹುದು ಅಂತ ಜನ ಯೋಚನೆ ಮಾಡ್ತಾರೆ. ಅಥವಾ ಮಾಡದೇ ಇದ್ರೆ ಬೆಟರ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಮಾಡದೇ ಇದ್ರೆ ಬೆಟರ್ ಅಂತ ಹೇಳಿ ಗದ್ದೆ ಬೆಳೆಯೋರು ಬಿಟ್ಟಿದ್ದಾರೆ ಕೆಲವೊಂದು ಕಡೆ. ಮೋಸ್ಟ್ ಆಫ್ ದ ಪೀಪಲ್ ಗದ್ದೆ ಬೆಳೆಯೋದು ಕಡಿಮೆ ಆಗಿದೆ. ಕಮರ್ಷಿಯಲ್ ಕ್ರಾಪ್ಸ್ ಅಷ್ಟು ಕಡಿಮೆ ಆಗಲ್ಲ, ಬಟ್ ಗದ್ದೆಯಲ್ಲಿ ಬೆಳೆಯೋದು, ಈಗ ಜೋಳ ಬೆಳೆಯೋದು, ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು. ಓಕೆ, ಇದು ಮೇನ್ ಆಕ್ಚುಲಿ. ಎಲ್ಲರೂ ಬೇರೆ ಕಮರ್ಷಿಯಲ್ ಕ್ರಾಪ್ ತಿನ್ನಕ್ಕಾಗತ್ತಾ? ದೊಡ್ಡ ಟೀ ಎಸ್ಟೇಟ್ ಮಾಡಿದ್ರೆ ಟೀ ದಿನ ತಿನ್ನಕ್ಕಾಗತ್ತಾ? ಹೊರಗೆ ಏನ್ ತಿನ್ಬೇಕು? ಅನ್ನ ತಿನ್ಬೇಕು, ಇಲ್ಲ ರಾಗಿದ್ದು ಮುದ್ದೆ ತಿನ್ಬೇಕು, ಇಲ್ಲ ಜೋಳದ್ದು ರೊಟ್ಟಿ ತಿನ್ಬೇಕು. ಇದನ್ನೇನಾದ್ರು ತಿನ್ಬೇಕು ವಿನಃ ನೀವೇನು ಯಾರೊಬ್ಬ ಕಾಫಿ ಎಸ್ಟೇಟ್ ಮಾಡಿದ್ದಾನೆ, ಯಾರೊಬ್ಬ ಅಡಿಕೆ ಎಸ್ಟೇಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅಡಿಕೆನೇ ತಿನ್ನಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಎನಿಹೌ ವಾಟ್ ಆರ್ ದ ಥಿಂಗ್ಸ್ ವಿ ಫೋಕಸ್ ಆನ್ ಕಮರ್ಷಿಯಲ್ ಕ್ರಾಪ್ಸ್, ಬಟ್ ಸ್ಟಿಲ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ಓಕೆ, ನೀವು ಅದನ್ನ ಹೇಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡಬಹುದು? ಈ ಪ್ರೊಡಕ್ಷನ್ ಕಾಸ್ಟ್ ಒಂದೇ ಕಡಿಮೆ ಮಾಡಬಹುದು. ಓಕೆ, ಬೇರೆ ರೇಟ್ ಜಾಸ್ತಿ ಮಾಡೋದು ತುಂಬಾ ಕಷ್ಟ. Depending on the people. Okay, if the people will also look for means ಕಡಿಮೆ ರೇಟ್ ಸಿಗ್ತದೆ, ಕಡಿಮೆ ರೇಟ್ ಇಂದ ತಗೊಳ್ತಾರೆ. ಗೌರ್ಮೆಂಟ್ ಏನ್ ಬಹಳ ಏನು ಜನಗಳನ್ನ ಹೆಲ್ಪ್ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ಗೌರ್ಮೆಂಟ್ ಏನ್ ಮಾಡುತ್ತೆ, ನಮ್ ದೇಶದ ರೇಟ್ ಜಾಸ್ತಿ ಇದೆ, ಹೊರಗಡೆ ಕಡಿಮೆ ಕೊಡ್ತಾರೆ, ಅದನ್ನೇ ತರಿಸುತ್ತೆ. ಹೌದಲ್ವಾ? ಮಾಡಿದ್ರಲ್ವ ಲಾಸ್ಟ್ ಟೈಮ್ ಈರುಳ್ಳಿ ರೇಟ್ ಜಾಸ್ತಿ ಇದ್ದಾಗ, ಇಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಅದ್ಯಾವ್ದು ಈಜಿಪ್ಟ್ ಇಂದ ತರಿಸಿದ್ರು ಈರುಳ್ಳಿನ. ತರಿಸೋ ಅವಶ್ಯಕತೆ ಏನಿತ್ತು? ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತಲ್ಲ, ಇವರಿಗೆ ಸಬ್ಸಿಡಿ ಕೊಡ್ಬೋದಿತ್ತಲ್ಲ. ರೇಟ್ ಜಾಸ್ತಿ ಇದೆ, ಇಬ್ಬರಿಂದ ಸ್ವಲ್ಪ ತಗೊಳ್ತಿದ್ದ ಅವನು ಅಲ್ವಾ, ಅಲ್ಲಿಂದ ತರಿಸಿದ್ರು, ಅಲ್ಲಿ ಕಡಿಮೆ ಸಿಗತ್ತೆ ಅಂತ. ಆದ್ರೆ ಮಾಡ್ತಾರೆ. ಓಕೆ, ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಜನ ಸಿಟಿ ಮೂವ್ ಆಗ್ತಾರೆ. 15,000 ಸಿಗ್ಲಿಪ್ಪ, 25,000 ಸಿಗ್ಲಿ, ನಾನು ಸಿಟಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಯಾಕೆ ಕೆಲಸ ಮಾಡ್ತಾರೆ ಅಂತೆ ಅಲ್ವಾ. ಅವ್ನು ಹೇಳಿದ ಕೆಲಸ ಮಾಡೋದು ಮದುವೆ ಮಾಡಕ್ಕಾಗಲ್ಲ, ಹುಡುಗಿನೇ ಕೊಡಲ್ಲ, ಹುಡುಗಿನೇ ಮದುವೆ ಆಗಲ್ಲ. ಅದನ್ನ ಯಾಕೆ ಮದುವೆ ಆಗಲ್ಲ ಅಂದ್ರೆ ಹೇಳಿದ ಕೆಲಸ ಮಾಡ್ಬೇಕು. ಬಟ್ ಸಿಟಿಲಿ ಆರಾಮಾಗಿ ಇರ್ಬೋದಲ್ಲ ಅಂತ ಹೇಳಿ. ಆರಾಮಾಗಿ ಇರಲ್ಲ. ನೀವು ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆನೆ ಮನೆಗೆ ಹೋಗೋದು. ಹಳ್ಳಿ ಅಂದ್ರೆ ಹಂಗಿಲ್ಲ, ಬೆಳಗ್ಗೆ ಸಂಜೆ ಮನೇಲೆ ಇರ್ಬೇಕಿದ್ರೆ. ಆದ್ರೂ ಹಳ್ಳಿಲಿರಲ್ಲ, ಸಿಟಿ ಬರ್ತಾರೆ. ಎಕ್ಸಾಂಪಲ್ ನಮ್ಮನೆ ತಗೊಳ್ಳಿ, ನಾವೇ ಸಿಟಿಲಿ ಇದೀವಲ್ವಾ, ಹಳ್ಳಿಲಿಲ್ಲ ಅಲ್ವಾ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಮಾತ್ರ ಹಳ್ಳಿದ್ದಾರೆ. ಆತರ ಎಲ್ಲರೂ ಆಲ್ಮೋಸ್ಟ್ ಮೆಜಾರಿಟಿ 70% ಆಫ್ ದ ಇಂಡಿಯನ್ ಕರ್ನಾಟಕ ಇಂಡಿಯನ್ ಪಾಪ್ಯುಲೇಷನ್ ಅಂತ ಹಂಗೆ ಇದೆ. ಎಲ್ಲರೂ ಅವ್ರ ಅಪ್ಪ ಅಮ್ಮ ಮಾತ್ರ ಹಳ್ಳಿಬಿಟ್ಟು ಎಲ್ಲರೂ ಅವ್ರ ಸಿಟಿಲಿದ್ದಾರೆ ಅಲ್ವಾ. ಆತರ ಆಗಿರೋದ್ರಿಂದ ಪ್ರೊಪೋರ್ಷನ್ ಜಾಸ್ತಿ ಆಗ್ತದೆ. ಓಕೆ, 30% ಇದೆ, ಮುಂದಿನ 40% 40 ಅನ್ನೋ ಆಗ್ಬೋದು, 50 ಆಗ್ಬೋದು. ಕೆಲವರಷ್ಟೇ ಸ್ವಇಚ್ಛೆಯಿಂದ ಹಳ್ಳಿಗೆ ಹೋಗ್ತಿದ್ದಾರೆ. ಬಟ್ ಅವ್ರೇನು ಯಾರೇನು ಹಳ್ಳಿಗೆ ಹೋಗಿ ನಾನು ಭತ್ತ ಬೆಳಿತೀನಿ, ರಾಗಿ ಬೆಳಿತೀನಿ, ಜೋಳ ಬೆಳಿತೀನಿ ಅಂತ ಹೋಗಲ್ಲ. ಅವರೆಲ್ಲ ಹೋದವರೆಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳಿತಾರೆ. ಸಿಟಿಯಿಂದ ಹಳ್ಳಿಗೆ ಹೋಗಿ ನಾನು ಕೃಷಿ ಮಾಡ್ತೀನಿ ಅಂತ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿರೋ ನೋಡ್ಬೋದು. ಓಕೆ, ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಐ ಆಮ್ ನಾಟ್ ಜಸ್ಟ್ ವಾಟ್ ಇಸ್ ದಟ್, ನಾನು ನಿಮ್ಗೇನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅಂದ್ರೆ ಜನ ಹೋಗಿ ಬೆಳೆಯೋರು ಆತರ ಮಾಡ್ತಾರೆ ಅಂತ ಹೇಳಿ. ಯಾರು ರಾಗಿ ಜೋಳ ತಿನ್ನೋದ್ ಬೇಕಾಗಿದೆ ಅಂತ ಬೆಳೆಯಕ್ ಹೋಗಲ್ಲ, ಕಮರ್ಷಿಯಲ್ ಕ್ರಾಪ್ ಬೆಳೆಯಕ್ಕೆ ಹೋಗ್ತಾರೆ. ಓಕೆ, ಜನನು ಹಂಗೆ ಏನೋ ಇದಿದೆ ಅಂತ ಹೇಳಿದ್ರೆ ಅದನ್ನೇ ಪರ್ಚೇಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಯು ಮೀ. ಓಕೆ, ಸಮಥಿಂಗ್. ಓಕೆ, ಈಗ ಪಿಜ್ಜಾ ಬಂದ್ರೆ ಜನ ಪಿಜ್ಜಾನೇ ತಿನ್ನಕ್ ಹೋಗೋದು. ವಾರಕ್ಕೊಂದ್ಸಲ ಅಥವಾ ದಿನಕ್ಕೊಂದ್ಸಲ ಪಿಜ್ಜಾ ತಿನ್ನೋರಿದ್ದಾರೆ. ಅಲ್ಲಿ ಪಿಜ್ಜಾ ತಿನ್ನೋ ಸಮಾಧಾನನೇ ಆಗಲ್ಲ. ಕೆಲವರು ಬಿರಿಯಾನಿ ತಿನ್ನೋ ಸಮಾಧಾನ ಆಗಲ್ಲ. ಬಿರಿಯಾನಿ ತಿನ್ಬೇಕು, ಅದು ಬಿರಿಯಾನಿ ಬ್ರ್ಯಾಂಡ್, ಇಂಥ ಬಿರಿಯಾನಿನೇ ತಿನ್ಬೇಕು ಅಂತ ಹೇಳಿ, ಇಂಥ ಹೋಟೆಲ್ಗೆ ಹೋಗ್ಬೇಕು ಅಂತ ಹೇಳಿ. ಈ ತರ ಎಲ್ಲ ಆರೋಗ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಬದುಕಕ್ಕಾಗಲ್ಲ. Okay, next is 10 to 40%. Okay, expected decreases in peak crop yields in India by 2080 due to the climate change. 10% ಕಡಿಮೆ ಆಗುತ್ತೆ. ಪೀಕ್ ಕ್ರಾಪ್ ಅಂತ ಹೇಳಿದ್ರೆ ಮೇಜರ್ ಕ್ರಾಪ್ ವಿಚ್ ಇಸ್ ಮನುಷ್ಯ ಬದುಕಕ್ಕೆ ಏನ್ ಬೇಕು ಆ ಕ್ರಾಪ್ಗಳು ಕಡಿಮೆ ಆಗುತ್ತೆ. ಸಮ್ ಎಕ್ಸಾಂಪಲ್ ಕೊಟ್ಟೆ ಇವಾಗ ನಾನು, ಕಾಫಿ, ಅಡಿಕೆ, ರಬ್ಬರ್, ಆಮೇಲೆ ಟೀ, ಇದ್ರಿಂದ ಏನ್ ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಇದೆಲ್ಲ ಟೈಮ್ ಪಾಸ್. ನೀವು ಎಷ್ಟು ಅದು ರೇಟ್ ಜಾಸ್ತಿ ಆಗ್ತಿರುತ್ತೆ. ಅದೇ ನೀವು ರಾಗಿಗೆ ಎಷ್ಟು ರೇಟ್ ಜಾಸ್ತಿ ಆಗಿದೆ? ಕಳೆದ 10 ವರ್ಷದಿಂದ ಅಷ್ಟೇ ರೇಟ್ ಇರ್ಬೋದು. ಹೌದಲ್ಲ? ಮೋಸ್ಟ್ಲಿ ನಾವು ಒಂದು 15 ವರ್ಷ ಹೋದ್ರೆ ಒಂದು 15 ವರ್ಷಕ್ಕೆ ಈ ವರ್ಷಕ್ಕೂ ಡಬಲ್ ಆಗಿರ್ಬೋದು ಅಷ್ಟೇ ರಾಗಿ ರೇಟ್. ಓಕೆ, ಅಕ್ಕಿ ರೇಟ್ ಆಗ ಒಂದು 25 ರೂಪಾಯಿ ಇರ್ತಾರೆ, ಈಗ ಒಂದು 50 ರೂಪಾಯಿ ಆಗಿದೆ ಅಷ್ಟೇ. ಆದ್ರೆ ಬೇರೆ ಕ್ರಾಪ್ಗಳು ತಗೊಂಡ್ರೆ, ಬೇರೆ ನೀವೆಲ್ಲ ಬೇರೆ ತಗೊಂಡ್ರೆ ಜಾಸ್ತಿ ಆಗಿದೆ ರೇಟ್. ರೈಟ್, ನಿಮ್ಗೆಲ್ಲ ಒಂದು ಅವಾಗೆಲ್ಲ 100 ರೂಪಾಯಿ ಹೋದ್ರೆ ತರಕಾರಿಗಳು ಸಿಗ್ತಿರ್ತಪ್ಪ. ಈಗ ತರಕಾರಿ ರೇಟ್ ಜಾಸ್ತಿ ಆಗಿರ್ಬೋದು, ಬಟ್ ಆ ಲೆವೆಲ್ಗೆ ಏನ್ ಜಾಸ್ತಿ ಆಗಿದೆ ಅಂದ್ರೆ ಬೇರೆ ಜಾಸ್ತಿ ಆಗಿದೆ. ತರಕಾರಿ ರೇಟ್ ಜಾಸ್ತಿ ಆಗಿದೆ. ಯಾರು ರೇಟ್ ಜಾಸ್ತಿ ಆಗಿದೆ? ಮನುಷ್ಯ ಹೋಗಿ ಅಂಗಡಿಗೆ ಹೋಗಿ ತಗೊಳ್ಳೋದು ಮಾತ್ರ ರೇಟ್ ಜಾಸ್ತಿ ಆಗಿದೆ. ನೀವು ನಿಜವಾಗ್ಲೂ ಹೋಗಿ ಇಲ್ಲಿ ಬೆಳೆಯೋರಿಗೆ ಹೋಗಿ ಕೇಳಿದ್ರೆ ಅವ್ನಿಗೆ ಅಷ್ಟೇ ರೇಟ್ ಸಿಗೋದು.
ಹಿಂದೆ ಸಿಕ್ಕಿತ್ತು ವರ್ಷ ಸಿಗತ್ತೆ ಅವ್ನಿಗೆ. ಅವ್ನು 10 ರೂಪಾಯಿಗೆ ಮಾರ್ತಾನೆ ಬೀನ್ಸ್ ನ, ಅವ್ನು 10 ರೂಪಾಯಿಗೆ ಕೆಜಿಗೆ ಮೆಣಸಿನಕಾಯಿ ಮಾರ್ತಾನೆ. ಆದ್ರೆ ಮಾರ್ಕೆಟಿಗೆ ಬಂದಾಗ ಅವನಿಗೆ ನೀವು ಮಾರ್ಕೆಟಿಗೆ ಹೋಗಿ ತಗೊಳ್ತೀವಿ ಅಂದ್ರೆ ಅದು 70 ರೂಪಾಯಿನ 80 ರೂಪಾಯಿನ ಇರುತ್ತೆ ಕೆಜಿ. ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಅವ್ನು ಅಲ್ಲಿಂದ ಅಲ್ಲಿ ಕಳಿಸ್ಬೇಕು, ಅವ್ನು ಕೂಲಿ ಕಾಸ್ಟ್ ಬರುತ್ತೆ. ಇದೆಲ್ಲ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಜನರಲ್ ಪಬ್ಲಿಕ್ಗೂ ಜಾಸ್ತಿ ಆಗುತ್ತೆ. ಪಾಪ ಅವನು ಅಗ್ರಿಕಲ್ಚರ್ ಮಾಡೋನು ಪಾಪ ಅವನು ಎಲ್ಲವನ್ನೂ ಬೆಳೆಯೋಕ್ಕಾಗಲ್ಲ, ಅವನು ಹೋಗಿ ತಗೋಬೇಕು, ಪಾಪ ಅವನು ಹೆಚ್ಚಿಗೆ ಖರ್ಚು ಮಾಡಬೇಕು. ರೈಟ್, these are all very key points you can observe. Okay, ಡ್ರೋನ್ ಯೂಸ್ ಮಾಡಿ ಯಾವ ಏರಿಯಾದಲ್ಲಿ ಯಾವ ಪ್ಲಾಟ್ ಅಲ್ಲಿ ಯಾವ ಕಾಯಿಲೆ ಇದೆ, ಯಾವ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಡಿಮೆ ಆಗಿದೆ ಅದನ್ನ ಯು ಕ್ಯಾನ್ ಐಡೆಂಟಿಫೈ. ಅಂದ್ರೆ ನೀವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು. ಈಗ ಒಂದು ಎಕರೆಯಲ್ಲಿ ಮಾಮೂಲಿ ಅರೌಂಡ್ as I mentioned that 70-40% of the loss is happening with the pest. Okay, you can reduce that into 10%. 10% anyhow, 10% loss ಆಗುತ್ತೆ. ಅದನ್ನ you can reduce it to even lesser than that. Like you can go for 1 or 2% can getting lost through the pest. Okay, that you can reduce 40-22% ಅಂದ್ರೆ ನೀವು your achievement is around how much? 200%. 200% achieve ಮಾಡಂಗೆ. Right, means ಒಂದು ಎಕರೆಯಲ್ಲಿ 5 ಕ್ವಿಂಟಲ್ ಭತ್ತ ಬರ್ತದೆ ಅಂತ ಹೇಳಿದ್ರೆ ನೀವು ಅದನ್ನ ಅಟ್ಲೀಸ್ಟ್ 6 ಕ್ವಿಂಟಲ್ 7 ಕ್ವಿಂಟಲ್ ಭತ್ತ ಬರೋ ತರ ಮಾಡ್ಬೋದು. That is what you are going to reduce it. Okay, so that you can do with the drones. Okay, drone use ಮಾಡಿದ್ರೆ nowadays you can develop a model. Okay, whatever ನೀವು AI model develop ಮಾಡ್ತೀರಾ, okay, that can recognize the pest. Okay, what disease is there. Okay, ಯಾವ ಕಾಯಿಲೆ ಇದೆ ಅದರಲ್ಲಿ. Okay, it will capture in the picture and say that ಯಾವ ಕಾಯಿಲೆ ಇದೆ ಅಥವಾ ಯಾವ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಕಡಿಮೆ ಇದೆ and you want it, ನೀವು ಅದಕ್ಕೆಲ್ಲ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರೆ ಆ ಏರಿಯಾಗೆ ಮಾತ್ರ ಸ್ಪ್ರೇ ಮಾಡಬೇಕು. ಈ ಕಾಯಿಲೆ ಬಂತು ಏನ್ ಮಾಡ್ತೀವಿ, ನಾವು ಇಡೀ ತೋಟಕ್ಕೆ ಸ್ಪ್ರೇ ಮಾಡ್ಬಿಡ್ತೀವಿ, ಇಡೀ ಗದ್ದೆಗೆ ಸ್ಪ್ರೇ ಮಾಡ್ಬಿಡ್ತೀವಿ. ಅದನ್ನ ಮಾಡ್ಬೇಕಂತ ಏನಿಲ್ಲ. ಅವಾಗ ಏನಾಗುತ್ತೆ, ಕಡಿಮೆ ನೀವು ಸ್ಪೆಂಡ್ ಮನಿ ಏನ್ ಸ್ಪೆಂಡ್ ಮಾಡ್ತೀರಾ ಅದು ಕಡಿಮೆ ಆಗುತ್ತೆ. ಈಗ ಒಂದು ಅರ್ಧ ಲೀಟರ್ ಪೆಸ್ಟಿಸೈಡ್ ತಗೊಂಡ್ಬಂದು ಇಡೀ ತೋಟಕ್ಕೆಲ್ಲ ಹೊಡೆಯಬಹುದು. ಜಸ್ಟ್ 100 ml is enough. I'm just giving an example. Okay, that may not be correct response. ಕಡಿಮೆ ಮಾಡ್ಬೋದು. ಅಂದ್ರೆ ಡ್ರೋನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ವೆಚ್ಚ, ನಿಮಗೆ ಕಡಿಮೆ ವೆಚ್ಚ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ಬೋದು. ಓಕೆ, ಫಾರ್ ದ ಡ್ರೋನ್ ಫಾರ್ ಎಕ್ಸಾಂಪಲ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಯು ಡೋಂಟ್ ನೀಡ್ ಟು ಪರ್ಚೇಸ್. ಓಕೆ, ಇಟ್ ಲೋಡ್ ಫಾರ್ ಮೆನಿ ಪೀಪಲ್. 5 ಜನ 6 ಜನ ಸೇರ್ ತಗೋಬಹುದು, ಅಥವಾ ಗೌರ್ಮೆಂಟೇ ಇರುತ್ತೆ, ಸಂಘಗಳಿರುತ್ತೆ ಹಳ್ಳಿಗಳಲ್ಲಿ, ಒಂದು ಸಂಘಕ್ಕೊಂದು ಅಂತ ತಗೋಬಹುದು. ರೈಟ್, ಗೌರ್ಮೆಂಟ್ ಕ್ಯಾನ್ ಪ್ರೊವೈಡ್. ಓಕೆ, as you said that ನೀವೆಲ್ಲ ಯೂಸ್ ಮಾಡ್ತೀರಲ್ಲ ಸಾಫ್ಟ್ವೇರ್ as a service ಅಂತ ಹೇಳಿ. ರೈಟ್, ನೀವು ಯೂಸ್ ಮಾಡಿ ಪೇ ಮಾಡ್ತೀರಾ. ಅದೇ ತರ ಯು ಕ್ಯಾನ್ ಆಲ್ಸೋ ಸೆಟ್ ಅಪ್ ಸ್ಟಾರ್ಟ್ಅಪ್ saying that you are going to provide this kind of agricultural equipment so that you are going to get a money based on the service you provide. Okay, that can be done. You can keep the drones ಅಥವಾ mainly with respect to the drone, and you can give a service. Okay? Not in the drones, in the future there may be robots may come. Okay, ಎಲ್ಲ ಕೆಲಸನೂ ಮಾಡಕ್ಕಾಗಲ್ಲ, ಕೆಲವೊಂದು ಕೆಲಸಗಳನ್ನ ಮಾಡಿಸ್ಬೋದು. Okay, which are ಮೆಕ್ಯಾನಿಕಲ್ ವರ್ಕ್ ಇದ್ರೆ ಆ ಮೆಕ್ಯಾನಿಕಲ್ ವರ್ಕ್ ಮಾಡಿಸ್ಬೋದು, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಇಂಟೆಲಿಜೆನ್ಸ್. ಓಕೆ, ಹ್ಯೂಮನ್ ಇಂಟೆಲಿಜೆನ್ಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಕೆಲವೊಂದು ಕೇಸ್ಗಳನ್ನು ಬೇಕಾಗಲ್ಲ. ಕಟಾವ್ ಮಾಡೋದಕ್ಕೆ ಏನ್ ಬೇಕಾಗಲ್ಲ, ಮೆಕ್ಯಾನಿಕಲ್ ಡಿವೈಸ್ ಮಾಡುತ್ತೆ. ದೇರ್ ಆರ್ ಮಿಷಿನ್ಸ್ ನೌವೇಡೇಸ್. ಏನು ಭತ್ತ ಕಟಾವ್ ಮಾಡೋದಕ್ಕೆ, ರಾಗಿ ಕಟಾವ್ ಮಾಡೋದಕ್ಕೆ ಏನ್ ಬಂದಿಲ್ಲ, ಅದು ಭತ್ತ ಕಟಾವ್ ಮಾಡೋದಿದೆ ಇದೆಯಾ? ಅಂದ್ರೆ ಪೂರ್ತಿ ಗಿಡನೇ ಕಟ್ ಮಾಡಿ ಮತ್ತೆ ಮಾಡೋದು ಅಲ್ಲ. ಮುಂಚೆ ಎಲ್ಲ ಹೇಗೆ ಕಟ್ ಮಾಡ್ತಿದ್ರು ಅಂದ್ರೆ ಬರೀ ತೆನೆ ಮಾತ್ರ ತೆಗಿತಿದ್ರು, ಆ ತರ ಮುಂಚೆ ಹಾಗೆ ಮಾಡ್ತಿದ್ರೆ ರಾಗಿನ. ಓಕೆ, ಸೊ ಇದೇನು ಡ್ರೋನ್ಸ್ ಯೂಸ್ ಮಾಡಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಆದಷ್ಟು ಅಟ್ಲೀಸ್ಟ್ ನಿಮ್ಗೆ 100% ಅಚೀವ್ ಮಾಡಕ್ ಆಗದೇ ಇರ್ಬೋದು. ಅಟ್ಲೀಸ್ಟ್ ಯು ಕ್ಯಾನ್ ಅಚೀವ್ ಸಮ್ ಎಕ್ಸ್ಟೆಂಟ್. ಓಕೆ, ಇನ್ ದ ಡ್ರೋನ್ ಯು ಕ್ಯಾನ್ ಸಿ ದಟ್ ಯು ಕ್ಯಾನ್ ಗೋ ಫಾರ್ ದ ಹೈ ರೆಸಲ್ಯೂಷನ್. ಓಕೆ, ಹೈ ರೆಸಲ್ಯೂಷನ್ ಇಮೇಜಸ್ ತಗೋಬಹುದು, ಮಲ್ಟಿಸ್ಪೆಕ್ಟ್ರಲ್ ಇಮೇಜಸ್ ತಗೋಬಹುದು. ಮಲ್ಟಿಸ್ಪೆಕ್ಟ್ರಲ್ ಬಿಟ್ ಕಾಸ್ಟ್, ಬಟ್ ಇನ್ ದ ಫ್ಯೂಚರ್ ಇಟ್ ಮೇ ಬಿ ಚೀಪರ್ ಆಲ್ಸೋ. ಆಮೇಲೆ ರ್ಯಾಪಿಡ್ ಐಡೆಂಟಿಫೈಂಗ್ ದ ಡಿಸೀಸ್ ಅಂಡ್ ಯು ಕ್ಯಾನ್ ಸಿ ದಟ್ ನೀರ್ ಎಷ್ಟು ಬೇಕು ಅಂತ ನೋಡ್ಬೋದು. ದೇರ್ ಆರ್ ಸಿಸ್ಟಮ್ಸ್ ನೌವೇಡೇಸ್. ಅಂಡ್ ವೀಡ್ ಇದೆ, ಅಲ್ಲಿನ ಕಳೆಗಳಿದೆಯಾ ನೋಡ್ಬೋದು. ರೈಟ್, ವಾಟ್ ಏನು ಕಾಯಿಲೆ ಇದೆ ಅಂತ ನೋಡ್ಬೋದು, ಇದೆಲ್ಲ ನೋಡ್ಬೋದು. ಅಲ್ಲಿ ಸ್ಮಾರ್ಟ್ ಫೋನ್ ಇಮೇಜಿಂಗ್ ಅಂತ ಮೀನ್ಸ್ ಯು ಕ್ಯಾನ್ ಗೋ ಅಂಡ್ ಕ್ಲಿಕ್ ದ ಪಿಕೇಜ್ ಅಂಡ್ ಕ್ಲಿಕ್ ದ ಇಮೇಜ್ ಅಂಡ್ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ದಟ್. ದಟ್ ಆಲ್ಸೋ ಕ್ಯಾನ್ ಬಿ ಡನ್. ಅಲ್ಲೇನ್ ಮಾಡ್ತೀರಾ, ಡ್ರೋನ್ ಅಲ್ಲಿ ಡ್ರೋನ್ ಮಾಡುತ್ತೆ, ಇಲ್ಲಿ ನೀವು ಮೊಬೈಲ್ ತಗೊಂಡು ನೀವೇ ಮಾಡ್ಬೇಕಾಗುತ್ತೆ. ಓಕೆ, ಸೊ ಮೊಬೈಲ್ ಇಸ್ ಮೋರ್ ಅಫೋರ್ಡೆಬಲ್. ಓಕೆ, ಎವ್ರಿಬಡಿ ಇಸ್ ಹ್ಯಾವಿಂಗ್ ಅ ಫೋನ್. ನೀವು ಹಳ್ಳಿಗಳಿಗೆ ಹೋದ್ರೆ ಎಲ್ಲಾದ್ರೂ ಫೋನ್ ಇರುತ್ತೆ. ಓಕೆ, 2-3 ಇರುತ್ತಾ? ಏನೋ ಇರ್ಬೋದು, ಕೆಲವರು ಐಫೋನ್ ಯೂಸ್ ಮಾಡ್ತಾರೆ ಹಳ್ಳಿಗಳಲ್ಲಿ. It depends. Okay, and A-board drones, as I mentioned, that it's mainly relevant to the what drones we discussed. A-board drones you can use it. Okay, that also can be done the same job as I mentioned earlier. Okay, it will be identifying which area. Okay, if it is of just one crop. Okay, ಒಂದು ಗಿಡ, ಒಂದು ದೊಡ್ಡ ಮರ ಇದೆ, ಮಾವಿನ ಮರ ಇದೆ, ಎಲ್ಲ ಇಡೀ ಮಾವಿನ ಮರಕ್ಕೆ ನೀವು ಸ್ಪ್ರೇ ಮಾಡ್ಬೇಕಂತ ಏನಿಲ್ಲ. Okay, where exactly the pest has come. Okay, that only you can identify, you can do that. Okay, and advanced analytics and forecasting. ನಂಗೆ ಮುಂಚೆನೆ ಹೇಳಿದ್ದೆ ಒಂದು ಎಕ್ಸಾಂಪಲ್. ಓಕೆ, ಕ್ರಾಪ್ ಸರ್ವೆ. ಓಕೆ, ಇಟ್ ಈಸ್ ಮೇನ್ಲಿ ಆನ್ ದಟ್. ಓಕೆ, ಬೈ ಯೂಸಿಂಗ್ ದೀಸ್ ಆಲ್ ಥಿಂಗ್ಸ್ ಯು ಕ್ಯಾನ್ ಐಡೆಂಟಿಫೈ ವಾಟ್ ಇಸ್ ಕ್ರಾಪ್ ಸರ್ವೆ. ರೈಟ್, ಸೊ ಪೆಸ್ಟಿಸೈಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಭೂಮಿನೇ ಪಾಯ್ಸನ್ ಮಾಡ್ತಾ ಹೋಗ್ತೀರಾ. ಓಕೆ ಅಲ್ವಾ,
ಭೂಮಿಗೆ ಜಾಸ್ತಿ ನೀವು ಏನಂತಾರೆ ವಿಷ ಹಾಕ್ತಾ ಹೋಗ್ತೀರಾ. ಎರಡನೇದು ನಿಮ್ಮ ಆಹಾರಕ್ಕೆ ನೀವು ವಿಷ ಹಾಕ್ತಾ ಹೋಗ್ತೀರಾ. ಓಕೆ, ಆಹಾರ ನೀವು ಎಷ್ಟು ಬೆಳಿತೀರಾ, ಎಷ್ಟು ಪೆಸ್ಟಿಸೈಡ್ಸ್ ಹಾಕ್ತೀರಾ, ಅಷ್ಟು ಅದರಲ್ಲಿ ವಿಷ ಇರುತ್ತೆ ಕಂಪೇರ್ ಟು ಓಲ್ಡರ್ ಡೇಸ್. ಓಕೆ, as I given an example as ಇದು ತುಳಸಿ ಗೌಡ, she is around 100 years old. 86 but she look very old ಅಲ್ಲ. ಓಕೆ, ಸಾಲುಮರದ ತಿಮ್ಮಕ್ಕ ನೋಡಿರ್ಬೋದು 114 ವರ್ಷ. ಓಕೆ, ನಾವೆಲ್ಲ 10 ವರ್ಷ ಬದುಕಿವಿ ಹೇಳಕ್ಕಾಗಲ್ಲ ಅಲ್ವಾ? ಯಾಕೆಂತ ಹೇಳಿದ್ರೆ ನಮ್ಗೆ ಈಗ 10 ವರ್ಷ ಕಾಯಿಲೆ ಬಂದ್ಬಿಡುತ್ತೆ. ಯಾಕೆ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ನಾವು ತಿಂತರ ಆಹಾರ ಆಗಿದೆ, ಅಷ್ಟು ಪೆಸ್ಟಿಸೈಡ್ಸ್ ಬೆಳೆಸ್ತೀವಿ. ನಿಮ್ಗೆ ಹಲ್ದಿರಾಮ್ ಗೊತ್ತಿದ್ಯಾ? ಹಲ್ದಿರಾಮ್ ಪ್ರಾಡಕ್ಟ್ ಇಸ್ ಬ್ಯಾನ್ಡ್ ಇನ್ US. ಓಕೆ, ಇಂಡಿಯನ್ ರೈಸ್, ಓಕೆ, ವಾಟ್ ಇಸ್ ದಟ್, ಆಂಧ್ರ ಪ್ರದೇಶ ರೈಸ್ ನ US ಬ್ಯಾನ್ ಮಾಡಿದೆ, ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ. ಯಾಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ? ಅಷ್ಟು ಪೆಸ್ಟಿಸೈಡ್ಸ್ ಇದೆ ಅಂತಿದ್ದಾರೆ ಅಲ್ವಾ? ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಗಳಲ್ಲಿದೆ, ಎಲ್ಲಾ ಪ್ರಾಡಕ್ಟ್ ಗಳಿಗೂ ನಾವು ಅಷ್ಟೇ ಯೂಸ್ ಮಾಡ್ತೀವಿ. ಆಂಧ್ರ ಪ್ರದೇಶಕ್ಕೆ ಯಾಕೆ ಅಂತ ಹೇಳಿದ್ರೆ ಆಂಧ್ರ ಕಾರ್ಡ್ ಭತ್ತದ ಕಣಜ ಅಂತ, ಅಷ್ಟು ಭತ್ತ ಬೆಳೀತಾರೆ, ಅಂದ್ರೆ ಅಷ್ಟು ಪೆಸ್ಟಿಸೈಡ್ಸ್ ಉಪಯೋಗಿಸ್ತಾರೆ. ನೀವೇನ ತಿನ್ನೋ ಭತ್ತ ಅಲ್ಲಿಂದಲೇ ಬರುತ್ತೆ ಸಾಮಾನ್ಯವಾಗಿ. If you are using Sona Masuri, ಸಾಮಾನ್ಯವಾಗಿ ಆರ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಇದು ಕಮ್ ಫ್ರಮ್ ಆಂಧ್ರ ಮೋಸ್ಟ್ ಆಫ್ ದ ಕೇಸ್. ಸೊ ಅಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಓಕೆ, ಸೊ ಇವಾಗ ಏನಾಗಿದೆ ಅಂದ್ರೆ ಫಾರ್ಮರ್ ಅವನೇನ್ ಬೆಳಿತಾನೆ ಅವ್ನು ದೇಹದೊಳಗಡೆ ಕೀಟನಾಶಕಗಳಿರುತ್ತೆ. ಇಟ್ಸ್ ಒನ್ ಆಫ್ ದ ಸ್ಟಡಿ ಹಸ್ ಬಿನ್ ಡನ್. ಯು ಕ್ಯಾನ್ ಆಲ್ಸೋ ಡೂ ಸಚ್ ಸ್ಟಡೀಸ್. ನೀರಲ್ಲಿ ವಾಟರ್ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಆದ್ರೆ, ಫುಡ್ ಅಲ್ಲಿ ವಾಟರ್ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಆದ್ರೆ, ಅಂದ್ರೆ ಮಸ್ತು ವಾಟರ್ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಅಂತ ಹೇಳಿ. ಓಕೆ, ಸೊ ಪೆಸ್ಟಿಸೈಡ್ಸ್ ಇಂದ ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಇಂಡಿಯಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಪೆಸ್ಟಿಸೈಡ್ಸ್ ಇನ್ ಏಷ್ಯಾ. ನೋಡಿ, ಏಷ್ಯಾದಲ್ಲಿ ಇಂಡಿಯಾ ಕೀಟನಾಶಕಗಳನ್ನು ಹೆಚ್ಚು ಪ್ರೊಡ್ಯೂಸ್ ಮಾಡೋದಂದ್ರೆ ನಾವು ಇಲ್ಲೇ ತಯಾರಿಸ್ತೀವಿ ಅಷ್ಟೊಂದ ಅಲ್ವಾ? ಅದಕ್ಕೆ ಅಷ್ಟೊಂದು ಹಾಸ್ಪಿಟಲ್ಸ್ ಇದಾವೆ ಇಂಡಿಯಾದಲ್ಲಿ. And nearly 9 lakh tons of agricultural agrochemicals are produced annually. 9 ಲಕ್ಷ ಟನ್ಸ್ agrochemicals ನ ಪ್ರೊಡ್ಯೂಸ್ ಮಾಡೋದು ಇಂಡಿಯಾ. ಓಕೆ, ಅದರ 50% ಆಫ್ ದ ಟೋಟಲ್ ಪ್ರೊಡಕ್ಷನ್ ಇಸ್ ಎಕ್ಸ್ಪೋರ್ಟೆಡ್ ಎವ್ರಿ ಇಯರ್. 50% ಇಲ್ಲಿ ಉಪಯೋಗಿಸ್ತೀವಿ, 50% ಹೊರದೇಶ ಕಳಿಸ್ತೀವಿ. ಯಾವ ದೇಶಕ್ಕೆ ಇರುತ್ತೋ ಆ ದೇಶಕ್ಕೆಲ್ಲ ಕಳಿಸ್ತೀವಿ ಅಲ್ವಾ? ಸೊ ಟಾಪ್ 2 crops, ಓಕೆ, which pesticides are used is paddy and cotton. ನೋಡಿ, ಭತ್ತಕ್ಕೆ ಜಾಸ್ತಿ ಬೆಳೆಸೋದು. ಭತ್ತದಲ್ಲಿ 26 ರಿಂದ 28% ನೀವು ಪೆಸ್ಟಿಸೈಡ್ಸ್ ಬೆಳೆಸ್ತೀರಾ, ಮತ್ತೆ ಕಾಟನ್ ಅಲ್ಲಿ 18 to 20% ಬೆಳೆಸ್ತೀರಾ. ಸೊ ಅಷ್ಟು ಪೆಸ್ಟಿಸೈಡ್ ಬಳಸೋದ್ರಿಂದ ನಿಮ್ಮ ಎಲ್ಲರೂ ಆರೋಗ್ಯನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೆಲ್ಲ ಪದ ತಿಂತೀರಾ ಅವ್ರಿಗೆಲ್ಲರೂ, ರೈಟ್? ಯಾರೆಲ್ಲ ರೈಸ್ ಮೇಲೆ ಡಿಪೆಂಡ್ ಆಗಿದ್ದೀರಾ, ನೀವು ದಿನ ನೀವು ತಗೊಳ್ತಾರೆ ಪಾಯ್ಸನ್ ಅಂತ ಹೇಳಿ, ಸ್ವಲ್ಪ ಪಾಯ್ಸನ್. ಏನೇ ಬಾಡಿ ವಿಲ್ ಅಡ್ಜಸ್ಟ್ ಬರ್ತದೆ. ಓಕೆ, ಸ್ವಲ್ಪ ತಗೊಳ್ಳೋದ್ರಿಂದ ಅಡ್ಜಸ್ಟ್ ಆಗುತ್ತೆ, ತೊಂದರೆ ಇಲ್ಲ. ಆದ್ರೂ ಲಾಂಗ್ ರನ್ ಅಲ್ಲಿ ಒಂದು ಕಾಯಿಲೆ ಬರುತ್ತೆ. ಓಕೆ, and top consumers of chemical pesticides in Andhra Pradesh. Just now I give an example. Okay, 24% ನೋಡಿ, 100 24 ಅವರೇ ಉಪಯೋಗಿಸ್ತಾರೆ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ. ನೀವು ಅವ್ರು ಎಲ್ಲೆಲ್ಲಿ ಕಳಿಸ್ತಾರೆ ಭತ್ತನ, ಆ ಅಕ್ಕಿನಲ್ಲಿ ಎಷ್ಟು ಪೆಸ್ಟಿಸೈಡ್ಸ್ ಇರುತ್ತೆ ಅಂತ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಡ್ಯೂಸ್. ಓಕೆ, ದಿಸ್ ವೈ ದೇ ಆರ್ ಯೂಸಿಂಗ್ ಆಸ್ ಮಚ್ ಆಸ್ ಅಷ್ಟೊಂದು ಪೆಸ್ಟಿಸೈಡ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಸ್ಪೆಸಿಫಿಕ್ ಆಗಿ ಎಲ್ಲಿ ಬೇಕು ಅಲ್ಲಿಗೆ ಮಾತ್ರ ಸ್ಪ್ರೇ ಮಾಡಲ್ಲ. ಓಕೆ, ಅವೆಲ್ಲ ಕಡೆ ಸ್ಪ್ರೇ ಮಾಡ್ತಾರೆ. ಒಂದ್ ಸ್ವಲ್ಪ ಕಾಯಿಲೆ ಬಂದ್ರೆ ಇಡೀ ಪ್ಲಾಟ್ಗೆ, ಒಂದ್ ಸ್ವಲ್ಪ ಕಾಯಿಲೆ ಬಂದಿದ್ರೆ ಒಂದ್ ಎಕರೆಗೆಲ್ಲ ಪ್ಲಾಟ್ಗೆಲ್ಲ ಮಾಡ್ಬಿಡ್ತಾರೆ. ಸೊ ಇಫ್ ಯು ಗೋ ವಿತ್ ದ ಡ್ರೋನ್, ಇದೇನ್ ಮಾಡುತ್ತೆ, ಎಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಮಾತ್ರ ಇದೆ ಅಲ್ಲಿ ಮಾತ್ರ ಮಾಡೋದ್ರಿಂದ ಯು ಕ್ಯಾನ್ ರಿಡ್ಯೂಸ್ ಇಟ್. ಓಕೆ, 24% ಇರೋದ್ರೆ 1% 2% ತಂದಿರಿಸಬಹುದು. ದಟ್ಸ್ ಪಾಸಿಬಿಲಿಟೀಸ್ ಆದ್ರೆ ಮಾಡೋ ಮನ್ಸಿರ್ಬೇಕು, ರೈಟ್? ನನಗೆ ಹೋಗೋ ಮನ್ಸಿದೆ, ದಾರಿ ಮಾಡ್ಕೊಳ್ಬೇಕು ಅಂತ. Okay, so next is 8 stages. Okay, account for over 70% usage of the agrochemicals in India. As they mentioned that Andhra Pradesh, it's not visible, right? Andhra Pradesh, Maharashtra, Punjab, Madhya Pradesh, Chhattisgarh, Gujarat, Tamil Nadu and Haryana. Okay, Haryana ಜಾಸ್ತಿ ಗೋಧಿ ಬೆಳೀತಾರೆ. ತಮಿಳುನಾಡಲ್ಲಿ ಅದೇನೋ ಬೆಳೀತಾರೆ, ಅವ್ರು ಏನ್ ಹೇಳ್ತಾರೆ, ಅದು ಅವ್ರದ್ದು ಪ್ರಾಡಕ್ಟ್ ಇದೆ. ಅವ್ರು ಯಾವ ನೀರು ಕೇಳ್ಬೇಕಾದ್ರೆ ಹೇಳ್ತಾರೆ ಬೆಳೆ ಹೋಗ್ತಿದೆ ಅಂತ. ಛತ್ತೀಸ್ಗಢ ಆಲ್ಮೋಸ್ಟ್ ಅದೇ ಯಾವುದು ಜೋಳ, ಸಾರಿ ಗೋಧಿ. ಮಧ್ಯಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ, ಇದು ಜೋಳ ಅಥವಾ wheat ಇಂದಲೇ ಮೇನ್ ಡಿಪೆಂಡಿಂಗ್ ಆನ್. ಓಕೆ, ಆರ್ ಕಾಟನ್. Okay, those districts are using most pesticides. Okay, somehow Karnataka is supposed to be there, it's not been mentioned there. Okay, I think the data might be I think 2-3 years old. And negative environmental impact ಆಗುತ್ತೆ. Only 2% of the sprayed pesticides, I can't read from there actually. Okay, so only 2% of sprayed pesticides reach their target species. Okay, only 2%. Okay, ನೀವು ಹೇಳಿದ್ದಾರೆ ಇವಾಗ ಒಂದು ಸ್ವಲ್ಪ ಜಾಗಕ್ಕೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಇಡೀ ಒಂದು ಎಕರೆಗೆಲ್ಲ ಹೊರಬಿಡ್ತಾರೆ. ಓಕೆ, ಸೊ 2% is 2% means effect is only 2%. Okay, so that can be reduced. Okay, impacts and aquatic systems, rivers, streams and groundwater. Okay, ಇದೇನಾಗುತ್ತೆ, ನದಿಗಳಿಗೆ ಹರಿದೋಗುತ್ತೆ,
ವಾಟರ್ ಸ್ಟ್ರೀಟ್ ಗಳಿಗೆ ಹೋಗುತ್ತೆ, ಗ್ರೌಂಡ್ ವಾಟರ್ ಹೋಗುತ್ತೆ. ಸೊ ಅದೇ ನೀರು ನಾವು ಕುಡಿತೀವಿ. ಗ್ರೌಂಡ್ ವಾಟರ್ ಹೋಗುತ್ತೆ ಅಂದ್ರೆ ನೀವು ಬೋರ್ವೆಲ್ ಯೂಸ್ ಮಾಡ್ತೀರಾ, ನೀರು ಕುಡಿತೀರಾ, ಅಥವಾ ಅದೇ ನೀರು ನದಿಯಾಗಿ ಬರುತ್ತೆ, ಆ ನೀರು ನೀವು ಕುಡಿತೀರಾ. ಏನೇ ಆದ್ರೂ ಎಷ್ಟು ಪ್ಯೂರಿಫೈ ಆದ್ರೂ ಅಷ್ಟು ಪ್ಯೂರಿಫೈ ಆಗಿ ಬರಕ್ಕಾಗಲ್ಲ ಅಲ್ವಾ. ಮತ್ತೆ ಅದನ್ನ ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರ ಪಾಪ ಮೀನುಗಳೆಲ್ಲ ತಿಂದಿರ್ತವೆ, ಆ ಮೀನ ನೀವು ತಿಂತೀರಾ ಮತ್ತೆ ಫಸ್ಟ್. ಓಕೆ, ಇಟ್ಸ್ ಅ ಸೈಕಲ್. So these are all the impact of using negative impact of using the more pesticides in the agricultural field. Okay, so overuse of pesticides hazardous to life. Okay, obviously ಜನಗಳಿಗೆಲ್ಲ ಜಾಸ್ತಿ ಕಾಯಿಲೆ ಬರುತ್ತೆ. ಸೊ ಹಾಸ್ಪಿಟಲ್ಸ್ ಆಲ್ಸೋ ದಿನ ದಿನ ಜಾಸ್ತಿ ಆಗುತ್ತೆ. MBBS ಸೀಟ್ಸ್ ದಿನ ದಿನ ಜಾಸ್ತಿ ಮಾಡ್ತಾರೆ. And high crop losses in India due to pest attacks. Okay, so crop losses ಆಗೋದು pesticides attack ಇಂದ ಆಗುತ್ತೆ. ಸೊ ನೀವು ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ, average 14% crop value loss due to the pests. Okay, so for that you are going to use the overuse of the pesticides to do that. You can avoid that. Higher input costs to farmers. ಏನಾಗುತ್ತೆ, ಜನ farmers ಸುಮ್ಮನೆ as I mentioned ಒಂದ್ ಕುಂಟೆ ಹೊಡಿಬೇಕಾಗಿದೆ ಅನ್ಸಿದ್ರೆ 1 ಎಕರೆಗೆಲ್ಲ ಹೊಡ್ಬಿಡ್ತಾನೆ, ಲಾಸ್ ಆಗುತ್ತೆ ಅವ್ನಿಗೆ. ಆ ಕಡೆ ಅದನ್ನು ಲಾಸ್ ಮಾಡ್ಕೊಳ್ತಾನೆ, ಈ ಕಡೆ ಕ್ರಾಪ್ ಲಾಸ್ ಮಾಡ್ಕೊಳ್ತಾನೆ. ಪೂರ್ ಅಗ್ರಿಕಲ್ಚರ್ ಇನ್ಪುಟ್ಸ್ ಅಡ್ವೈಸರಿ ಫಾರ್ ಸರ್ವಿಸಸ್. ಓಕೆ, ನಾವು ಅಡ್ವೈಸರಿ ಮಾಡೋದೇ ಇಲ್ಲ, ಫಾರ್ಮರ್ಸ್ ಸರಿಯಾಗಿ ಅಡ್ವೈಸರಿ ಕೊಡಲ್ಲ. as I mentioned ಯಾರೋ ಒಬ್ಬ ಕಳೆನಾಶಕ ಅಂಗಡಿ ಇಟ್ಕೊಂಡಿದ್ದಾನೆ, ಗೊಬ್ಬರದ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ನು ಸುಮ್ಮನೆ ನೀವು ತಗೊಂಡು ಹೋಗಪ್ಪ ಇಷ್ಟು ಹೇಳ್ತಾನೆ, ಇಷ್ಟೇ ಹಾಕುತ್ತ ಅವ್ನು ಹೇಳಲ್ಲ. ಇನ್ನೊಂದು ಚೀಲ ಜಾಸ್ತಿ ಹಾಕು ಗೊಬ್ಬರ, ಇನ್ನೊಂದು ಜಾಸ್ತಿ ಔಷಧಿ ಹೊಡೆಯಪ್ಪ, ಎರಡನ್ನು ಮಿಕ್ಸ್ ಮಾಡಿಯಪ್ಪ, ಈ ತರ ಸಜೆಷನ್ ಕೊಡ್ತಾರೆ. ಅದರಿಂದ ಲಾಸ್ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಪೂರ್ ಅಡ್ವೈಸರೀಸ್ ಆರ್ ದೇರ್ ಫ್ರಮ್ ದ ಗವರ್ನಮೆಂಟ್. ನೀವು ಅದರ ಫಿಕ್ಷನ್ಸ್ ತಂದು, ಸೊ ಇಟ್ ಕ್ಯಾನ್ ಬಿ ಅವೈಲೇಬಲ್ ಫಾರ್ ಎವ್ರಿಬಡಿ. ಓಕೆ, ವಿಲ್ ಗೆಟ್ ಅ ರೆವೆನ್ಯೂ ಫ್ರಮ್ ದ ಅಡ್ವರ್ಟೈಸ್ಮೆಂಟ್. ಓಕೆ, ಇಫ್ ಯು ಕಮ್ ಅಪ್ ವಿತ್ ಅನ್ ಅಪ್ಲಿಕೇಶನ್ ಆರ್ ವೆಬ್ ಅಪ್ಲಿಕೇಶನ್ ಪೀಪಲ್ ಆರ್ ಯೂಸಿಂಗ್. ಓಕೆ, ಇನ್ ದ ಇನಿಷಿಯಲ್ ಸ್ಟೇಜಸ್ ಯಾರೋ ಕಡಿಮೆ ಜನ ಯೂಸ್ ಮಾಡಿದ್ರು ಲಾಸ್ ಆಗ್ಬೋದು. ಆಮೇಲೆ ಜನ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ, ಜನ ನೋಡ್ತಾ ಇದ್ದಾರೆ ಅಂದ್ರೆ, ಯು ವಿಲ್ ಗೆಟ್ ಮೋರ್ ಅಡ್ವರ್ಟೈಸ್ಮೆಂಟ್ಸ್, ಸೊ ದಟ್ ಯು ವಿಲ್ ಗೆಟ್ ಅ ಗುಡ್ ಅಮೌಂಟ್ ಆಫ್ ಮನಿ. Survivors, people will be now they are aware of it, right? People will use those things. Okay, solutions ಏನು ಮಾಡಬಹುದು ಅಂತ ಹೇಳಿದ್ರೆ, artificial intelligence based early warning systems you can give. Okay, ನೀವು AI based early warning systems ಕೊಡಬಹುದು, ಮತ್ತೆ AI based crop recommendation, pesticide recommendation, okay, or that fertilizer recommendation, ಇದೆಲ್ಲ ನೀವು ಅವರಿಗೆ ಕೊಡಬಹುದು. Okay, ಇದರಿಂದ ನೀವು ಸ್ವಲ್ಪ ಕಡಿಮೆ ಮಾಡಬಹುದು. Okay, ಏನು ಇಂಪ್ಯಾಕ್ಟ್ ಆಗ್ತದೆ, ಇಂಪ್ಯಾಕ್ಟ್ಸ್ ನ ನೆಗೆಟಿವ್ ಇಂಪ್ಯಾಕ್ಟ್ಸ್ ಕ್ಯಾನ್ ಬಿ ರಿಡ್ಯೂಸ್ಡ್. Okay, so calculate pest density from the pest trap images. Okay, you can make use of the images to say that what is the pest images, what is the amount of pests are there. Okay, and you can see that economic threshold limit for the pests. You can keep some threshold to. ನೀವು ಪೆಸ್ಟಿಸೈಡ್ಸ್ ಕಡಿಮೆ ಯೂಸ್ ಮಾಡ್ತಿದ್ದೀರಾ, ನೀವು ಕೆಮಿಕಲ್ ಫರ್ಟಿಲೈಸರ್ಸ್ ನ ಕಡಿಮೆ ಉಪಯೋಗಿಸ್ತಿದ್ದೀರಾ ಅಂದ್ರೆ ನಿಮ್ದು ಸಾಯಿಲ್ ಹೆಲ್ತ್ ವಿಲ್ ಬಿ ಬೆಟರ್. ಓಕೆ, ನೀವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಓಕೆ, ನೀವು ನೋಡ್ಬೋದು ಹಳ್ಳಿಗಳ ಹೋಗಿ. ಓಕೆ, ಎಲ್ಲಿ ಕಾಡಿಗೆ ಹೋಗಿ ನೋಡ್ಬೋದು. ಕಾಡುಗಳಲ್ಲಿ ಜಾಸ್ತಿ ಪೆಸ್ಟಿಸೈಡ್ಸ್ ಇರಲ್ಲ, ಅಲ್ಲಿ ಗಿಡಗಳಲ್ಲಿ ಎಷ್ಟು ಸೊಗಸಾಗಿ ಬಂದಿದ್ದಾರೆ. ಅದೇ ಹಳ್ಳಿಗಳಲ್ಲಿ ನೀವು ಅದೇ ಗಿಡ ತಂದು ಬೆಳೆದು ಬರೋದೇ ಇಲ್ಲ ಅಲ್ವಾ. ನೀವು ಮನೆಗೆ ತಗೊಂಡು ಗಿಡ ಹಾಕೊಳ್ಳಿ, ಯಾವ್ದಾದ್ರು ಚೆನ್ನಾಗಿದೆ ಕಾಡಲ್ಲಿಂದ, ಅದು ಬರೋದೇ ಇಲ್ಲ, ಯಾಕಂದ್ರೆ ನೀವು ಅಷ್ಟು ಹಾಳು ಮಾಡಿರ್ತೀರ. ಸೊ ದಟ್ ಕ್ಯಾನ್ ಬಿ ರೆಡ್ಯೂಸ್ಡ್. ಓಕೆ, ಸಾಯಿಲ್ ಕ್ವಾಲಿಟಿ, ನೀವು ಮಣ್ಣಿನ ಫಲವತ್ತತೆ ಒಳ್ಳೆ ಮಾಡಬಹುದು, ಮತ್ತೆ ಇರಿಗೇಷನ್ ಹ್ಯಾಂಡಲ್ ಮಾಡಬಹುದು. ಓಕೆ, ಸಾಯಿಲ್ ಡಿಗ್ರೇಡೇಷನ್ affects nearly 30% of the earth soil. Okay, degradation. Okay, that affects more percent. Okay, soil ಮೇಲ್ಪದ್ರ ಹಾಳು ಮಾಡುತ್ತೆ, ಎಬಿಲಿಟಿ ಟು ಗ್ರೋ ಕ್ರಾಪ್ಸ್. ಓಕೆ, ಮೇಲ್ಪದ್ರ ಹಾಳಾದ್ರೆ ಚೆನ್ನಾಗಿ ಬರಲ್ಲ. ಸ್ಪೆಸಿಫಿಕಲಿ ನೀವು ಜೋಳ, ರಾಗಿ, ಭತ್ತ ಇದನ್ನೆಲ್ಲ ತಗೊಂಡ್ರೆ ಅದೆಲ್ಲ ಮೇಲ್ಪದ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವೆಲ್ಲ ಬೇರ್ನ ಆಳವಾಗಿ ಹೋಗಲ್ಲ. ಅದರ್ ಕ್ರಾಪ್ಸ್ ಮರಗಳ ಬೆಳೆಯುವ ಮಾತ್ರ ಕೆಳಗಡೆ ಆಳವಾದ ಬೇರ್ ಬಿಟ್ಟು ಹೋಗ್ತದೆ. ಓಕೆ, ಸೊ ಲೀಡಿಂಗ್ ಟು ಲಾಸ್ ಅಬೌಟ್ $400 billion. $400 billion is very huge, right? It's for the world statistics. Okay, and water scarcity and inefficient irrigation further end agricultural output. ಅಂದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಔಟ್ಪುಟ್ ಕಡಿಮೆ ಆಗ್ತಾ ಹೋಗುತ್ತೆ. ಏನ್ ಬೆಳೀತಿದ್ರೆ ಅದ್ರದ್ದು ಪ್ರೊಡ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಅಗ್ರಿಕಲ್ಚರ್ ಯೂಸಸ್ 70% ಆಫ್ ದ ವರ್ಲ್ಡ್ಸ್ accessible fresh water. ನೀವು ಅಗ್ರಿಕಲ್ಚರ್ಗೆ 70% ಫ್ರೆಶ್ ವಾಟರ್ ಉಪಯೋಗಿಸ್ತೀರಾ. 70% ಆಫ್ ದ ಫ್ರೆಶ್ ವಾಟರ್ ವಿ ಆರ್ ಯೂಸಿಂಗ್. ಓಕೆ, ಸ್ಪೆಸಿಫಿಕಲಿ ಯು ಗೋ ವಿತ್ ನೀವು ಭತ್ತ ಬೆಳೀತಾರೆ. ಓಕೆ, ಭತ್ತ ಬೆಳೆಯೋದು ಜಾಸ್ತಿ ನೀರು ಉಪಯೋಗಿಸ್ತೀವಿ. ಓಕೆ, ನೀರೊಳಗಡೆ ಇರುತ್ತೆ ಒಂದು ಗಿಡ, ಹೌದಾ, ಭತ್ತದ್ದು ಏನ್ ನಾಟಿ ಮಾಡ್ತೀವಿ ಅದು. ಸೊ ಅದರ ಪರ್ಪಸ್ ಆಯ್ತು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆಕ್ಚುಲಿ ಸಮ್ ಅಮೌಂಟ್ ಆಫ್ ವಾಟರ್. ನಾವು ಅದಕ್ಕೂ ಹೆಚ್ಚು ಜಾಸ್ತಿ ನೀರನ್ನ ಕೊಡ್ತಾ ಹೋಗ್ತೀವಿ. ಅದನ್ನ ನೀವು ಮಾನಿಟರ್ ಮಾಡಿ ಡ್ರಿಪ್ ಇರಿಗೇಷನ್ ಅಥವಾ ಯು ವಾಂಟೆಡ್ ಟು ಗಿವ್ ಸ್ಪ್ರಿಂಕ್ಲರ್ ಆಲ್ಸೋ ನೀವೇನ್ ಮಾಡ್ಬೋದು, ಅದನ್ನ ನೀವು ಮಾನಿಟರ್ ಮಾಡಿ, ಓಕೆ, ಅನಲೈಸ್ ಮಾಡಿ, ಅಂಡ್ ದೆನ್ ಯು ಕ್ಯಾನ್ ಗಿವ್ ಇಟ್, ಫೀಡ್ ಇಟ್. ಓಕೆ, ವೆನ್ ಇಟ್ ಇಸ್ ರಿಕ್ವೈರ್ಡ್ ಯು ಕ್ಯಾನ್ ಫೀಡ್ ಬೇಸ್ಡ್ ಆನ್ ವೆದರ್ ಫೋರ್ಕಾಸ್ಟಿಂಗ್. ಯು ಕ್ಯಾನ್ ಡೂ ದಟ್. ದೇರ್ ಆರ್ ಸಮ್ ಕೆಲವು ಕಡೆ ಇದೆ ಅಪ್ಲಿಕೇಶನ್ ಮಾಡಿದ್ದಾರೆ, ಪ್ರೊಡಕ್ಟ್ ಆರ್ ದೇ. ಓಕೆ, ಬಟ್ ಸ್ಟಿಲ್ in India it is very difficult to show everywhere. You can do that. Okay, for a specific region. Okay, ನೀವು ಕೋಲಾರ ತಗೊಂಡ್ರೆ ಕೋಲಾರದೇ ಬೇರೆ ತರ ವೆದರ್ ಇರುತ್ತೆ, ಬಳ್ಳಾರಿ ತಗೊಂಡ್ರೆ ಬಳ್ಳಾರಿ ಬೇರೆ ತರ, ಬೆಳಗಾಂ ತಗೊಂಡ್ರೆ ಬೇರೆ ತರ, ಈ ಕಡೆ ಕೊಡಗು ತಗೊಂಡ್ರೆ ಬೇರೆ ತರ, ಮಂಗಳೂರು ತಗೊಂಡ್ರೆ ಬೇರೆ ತರ. ಓಕೆ, ಸೊ ಎವ್ರಿ ರೀಜನ್ ನೀಡ್ಸ್ ಡಿಫರೆಂಟ್ ಪ್ರೊಟೋಟೈಪ್ಸ್. ಓಕೆ, ಒಂದು ಪ್ರೊಟೋಟೈಪ್ ನಮ್ಮ ದೇಶದಲ್ಲಿ ವರ್ಕ್ ಆಗಲ್ಲ. ಓಕೆ, ಚೈನಾ ತಗೋಬಹುದು, ಅಮೆರಿಕ ತಗೋಬಹುದು. ಅದೆಲ್ಲ ಏನಾಗುತ್ತೆ, ಒಂದು ಪ್ರೊಟೋಟೈಪ್ ಮಾಡಿದ್ರೆ ಸಾಧ್ಯತೆಗಳು ಜಾಸ್ತಿ ಫಿಟ್ ಆಗೋದು. ಬಟ್ ಇಂಡಿಯಾದಲ್ಲಿ ಹಂಗಾಗಲ್ಲ. ಓಕೆ, ಸ್ಪೆಷಲಿ ಕರ್ನಾಟಕನೂ ಹಂಗಾಗಲ್ಲ. ಓಕೆ, ಸೊ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಡೈವರ್ಸಿಟಿ ಜಾಸ್ತಿ. ಓಕೆ, ನಮಗೆ
ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು ಡಿಫ್ರೆಂಟ್ ಆಗಿರೋದ್ರಿಂದ ಮಾಡೋಕ್ಕಾಗಲ್ಲ. ಸೊ ಮೇಟ್ ಆಫ್ ಸೀನ್ ದ ಅಡ್ವರ್ಟೈಸ್ಮೆಂಟ್ ಕರ್ನಾಟಕ ಸ್ಟೇಟ್ಸ್ ಟೂರಿಸಂ ಅಡ್ವರ್ಟೈಸ್ಮೆಂಟ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ. ಸೊ ಅಷ್ಟು ವೈವಿಧ್ಯತೆ ಇದೆ ನಮ್ಮಲ್ಲಿದೆ. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ what is the history ಅಥವಾ geographical, it means to tourist places. Geographically we are that different. Okay, so 40% of its wasted due to leaky irrigation system. Okay, ನೀವು 70% of the ಚೆನ್ನಾಗಿರೋ ನೀರು ಉಪಯೋಗಿಸ್ತೀರಾ, ಅದು 40% ಸುಮ್ಮನೆ ವೇಸ್ಟ್ ಆಗ್ತದೆ. ಆಮೇಲೆ ಹೇಳ್ತೀರಾ ಕುಡಿಯೋಕೆ ನೀರಿಲ್ಲ ಅಲ್ವಾ? ಸರಿ, ಮೈಸೂರಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ, ಬೆಂಗಳೂರಲ್ಲಿ ಪಾಪ ಯಾವಾಗಲೂ ಹೇಳ್ತಾ ಇದ್ದಾರೆ. ಅದು ಆದ್ರೂ ಯಾಕೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ? ಇಷ್ಟೆಲ್ಲ ವೇಸ್ಟ್ ಮಾಡ್ತಾ ಇರ್ತೀರಲ್ಲ, ಹಂಗಾಗುತ್ತೆ. And so what are the solutions you can give? Okay, for what are the problems we have seen? Our problem ಗಳಿಗೆ ಯಾವ ತರ solutions ಕೊಡಬಹುದು ಅಂತ ಹೇಳಿದ್ರೆ, automated irrigation system you can do. Okay, you can make it automate by using the technologies, either IoT ಅಥವಾ AI technology use ಮಾಡಿ ನೀವು automate ಮಾಡಬಹುದು ಅದನ್ನ. And coupled with the real time sensor. Okay, sensors use ಮಾಡಬಹುದು. ಸೆನ್ಸಾರ್ ಇಂದ ನಿಮಗೆ ಡೇಟಾ ಬರುತ್ತೆ, ಆ ಡೇಟಾ ಯೂಸ್ ಮಾಡಿ ಎಷ್ಟು ನೀರನ್ನ ಕೊಡಬೇಕು, ಎಷ್ಟು ನೀರನ್ನ ಹೋಲ್ಡ್ ಮಾಡಬೇಕು, ಯಾವ ಗಿಡಕ್ಕೆ ಎಷ್ಟು ನೀರು ಕೊಡಬೇಕು. ಡ್ರಿಪ್ ಇರಿಗೇಷನ್ ಇದೆ ಅಂತ ಹೇಳಿದ್ರೆ, ಡ್ರಿಪ್ ಇರಿಗೇಷನ್ಗೂ ನೀವು ಏನಾದ್ರು ಪ್ರಾಪರ್ ಸೆನ್ಸರ್ಸ್ ಹಾಕಿದ್ರೆ, ಓಕೆ, ಅಥವಾ ಮತ್ತೆ ನೀವು AI ಎನೇಬಲ್ಡ್ ಯೂಸ್ ಮಾಡಿದ್ರೆ, ಓಕೆ, ಇಟ್ ರಿಕ್ವೈರ್ಸ್ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಓಕೆ, ಇಟ್ ಡಸಂಟ್ ರಿಕ್ವೈರ್ ಎವ್ರಿ ಟೈಮ್ ಇನ್ವೆಸ್ಟ್ಮೆಂಟ್. ದೇರ್ ಮೇ ಬಿ ಸಮ್ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ಸ್ವಲ್ಪ ಇರ್ಬೋದು, ಆದ್ರೆ ಅದನ್ನ ಯುವರ್ ಇನ್ಕಮ್, ನೀವು ಇನ್ಕಮ್ ನ ಈ ಬರ್ತಾರೆ ಇನ್ಕಮ್ಗೆ ನೀವು 20-25% ಇನ್ಕಮ್ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತಂದ್ರೆ, ನೀವು ಅದ್ರ 10% ನೀವು ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ತಗೊಂಡು ಏನಾದ್ರು 15% ಇನ್ಕಮ್ ಇರುತ್ತೆ. ಓಕೆ, ಅಂಡ್ ನೀವು ಮಾಡೋ ಆ ಇನ್ಕಮ್ ಇಂದ ಏನಾಗುತ್ತೆ, ಆ ಚೇಂಜಸ್ ಇಂದ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ, ಟೆಕ್ನಾಲಜಿಗೂ ಒಳ್ಳೇದಾಗುತ್ತೆ ಅಲ್ವಾ? ಸೊ ಅದು ಮಾಡ್ಬೋದು. ಡೆಲಿವರಿ ವಾಟರ್ ಪೀಸ್ ಪ್ರಿಸೈಸ್ಲಿ ವೆನ್ ಅಂಡ್ ವೇರ್ ದ ಕ್ರಾಪ್ ಇಟ್ ಇಸ್ ನೀಡೆಡ್. ಯಾವ ಕ್ರಾಪಿಗೆ ಬೇಕು ಆ ಕ್ರಾಪಿಗೆ ಮಾತ್ರ ಕೊಡ್ಬೋದು. ಈ ಒಂದು ಗದ್ದೆಗೆಲ್ಲ ಕೊಡ್ಬೇಕಂತ ಏನಿರಲ್ಲ. 80% ಆಫ್ ದ ಗದ್ದೆಗೆ ಬೇಕಾಗಿರ್ಬೋದು, 20% ಗದ್ದೆಗೆ ಬೇಡ ಆಗಿರ್ಬೋದು, ಅದು ನೋಡಿ ನೀವು ಕೊಡ್ಬೋದು. AI-driven satellite monitoring, as I given a very beginning example. Okay, satellite images through the monitor ಮಾಡಬಹುದು crop ನ. Continuous real-time crop and soil monitoring from space drastically improves the efficiency and detect problems early. Okay, what is that? Remote sensing ಮತ್ತೆ satellite images ಯೂಸ್ ಮಾಡಿ ನೀವು crop yield ಚೆಕ್ ಮಾಡಬಹುದು, crop soil what is that? ಫಲವತ್ತತೆಯನ್ನು ನೋಡಬಹುದು, ಮತ್ತೆ ಯಾವ ಏರಿಯಾದಲ್ಲಿ ಯಾವ ಕ್ರಾಪ್ ಬೆಳಿಬೇಕು ಅಂತ ಸಜೆಷನ್ ಕೊಡಬಹುದು. ಓಕೆ, ದಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ದ ಸ್ಯಾಟಲೈಟ್ ಇಮೇಜಸ್ ಯೂಸ್ ಮಾಡಿ ಅದನ್ನ ಮಾಡಬಹುದು. ಅಂಡ್ ಆಟೋಮೇಟೆಡ್ ಪ್ರಿಸಿಷನ್ ಇರಿಗೇಷನ್, ನಿಮ್ದು ಇರಿಗೇಷನ್ ನೀವು ಆಟೋಮೇಟ್ ಮಾಡಬಹುದು. ಓಕೆ, ನಿಮ್ಮ ಮನೆ ತೋಟ ಹೋಗ್ಲೇಬೇಕಂತ ಇಲ್ಲ, ಮನೇಲೆ ಕೂತು ಆಪರೇಟ್ ಮಾಡಬಹುದು. ಮನೇಲೆ ಕೂತು ನೀವು ಎಷ್ಟು ಯಾವ ಗಿಡಕ್ಕೆ ಯಾವ ನೀರು ಬಿಡಬೇಕು ಅಂತ ನೋಡಬಹುದು. ಓಕೆ, ಕಂಪ್ಯೂಟರ್ ವಿಷನ್, ಯು ಕ್ಯಾನ್ ಪುಟ್ ಅ ಕ್ಯಾಮ್ರಾ. ಓಕೆ, ನೀವು ಮನೆಯಿಂದ ಕೂತು ಡ್ರೋನ್ ಕಳಿಸಬಹುದು, ಆಟೋಮೇಟೆಡ್ ಡ್ರೋನ್. ಓಕೆ, ಡ್ರೋನ್ ಹೋಗಿ ಬರುತ್ತೆ, ನೀವೇ ಹೋಗಿ ಬರ್ಬೇಕಂತ ಏನಿಲ್ಲ. ಓಕೆ, ಇವೆಲ್ಲ ಬರುತ್ತೆ ಮುಂದೆ. ಓಕೆ, just not an there are things. Okay, and you can keep some IoT sensors, AI software analyze. Okay, that can ಬೆಳೆನ ನೋಡುತ್ತೆ, ಸಾಯಿಲ್ ಮಣ್ಣಿನ ಫಲವತ್ತತೆ ನೋಡುತ್ತೆ, ಮಣ್ಣಿಗೆ ಯಾವ್ದು ನ್ಯೂಟ್ರಿಷನ್ ಕಡಿಮೆ ಇದೆ ಅಂತ ನೋಡ್ಬೋದು. ಓಕೆ, ಯಾವ ಕ್ರಾಪಿಗೆ ಯಾವ ನಿಮ್ಮ ಹತ್ರ ಮಲ್ಟಿ ಕ್ರಾಪ್ ಬೆಳೆದಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ನೀವು ರಾಗಿ ಜೊತೆ ಮತ್ತೊಂದು ಬೆಳೆ ಬೆಳೆದಿದ್ದೀರಾ ಅಂದ್ರೆ ಎರಡು ಬೆಳೆಗೆ ಒಂದೇ ಫರ್ಟಿಲೈಸರ್ ಕೊಡ್ತಾರೆ. ಸಾಮಾನ್ಯವಾಗಲ್ಲ, ಅಡಿಕೆ ತೋಟ ಇದ್ದವರು ಕೊಕೊನೋ ಬೆಳೆದಿರ್ತಾರೆ, ಅಡಿಕೆ ಬೆಳೆದಿರ್ತಾರೆ, ಮೆಣಸು ಬೆಳೆದಿರ್ತಾರೆ, ಮತ್ತೊಂದು ಬೆಳೆದಿರ್ತಾರೆ, ಎಲ್ಲದಕ್ಕೂ ಒಂದೇ ಕ್ರಾಪ್ ಒಂದೇ ಕೊಟ್ಬಿಡೋದು. ಓಕೆ, ಸೊ ನೀವು ಯಾವ್ದಕ್ಕೆ ಏನ್ ಬೇಕು ಅಂತ ನೋಡಿ ಕೊಡ್ಬೋದು. ಇಟ್ ವಿಲ್ ರೆಕಗ್ನೈಸ್ ದಟ್ ಅಂಡ್ ಯು ಕ್ಯಾನ್ ಫೀಡ್. ಓಕೆ, ಹೆಂಗ್ ಫೀಡ್ ಮಾಡ್ಬೋದು ಅಂದ್ರೆ ವಾಟರ್ ಥ್ರೂ ಫೀಡ್ ಮಾಡ್ಬೋದು ಅಥವಾ ಜಸ್ಟ್ ಫರ್ಟಿಲೈಸರ್ ಫೀಡ್ ಮಾಡ್ಬೋದು. ಸೊ ದಟ್ ಕ್ಯಾನ್ ಬಿ ಡನ್ ಬೈ ಅನಲೈಸಿಂಗ್ ಆಲ್ ದೋಸ್ ಥಿಂಗ್ಸ್. ಅಂಡ್ ಸೊ ಇನ್ಸ್ಟಾಲ್ಸ್ ಸಾಯಿಲ್ ಮಾಸ್ಟರ್ ಸೆನ್ಸರ್ಸ್ ಇನ್ಸ್ಟಾಲ್ ಮಾಡಬಹುದು, ವೆದರ್ ಸ್ಟೇಷನ್ಸ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಓಕೆ, ಒನ್ಸ್ ದ ಪ್ರೊಟೋಟೈಪ್ ಇಸ್ ರೆಡಿ, ಒನ್ಸ್ ದ ಪ್ರಾಡಕ್ಟ್ ಇಸ್ ಕಮ್ ಟು ದ ಮಾರ್ಕೆಟ್ ಅಂತ ಹೇಳಿದಾಗ ಇವಾಗ ಏನ್ ಪ್ರೈಸ್ ಇದೆ ಆ ಪ್ರೈಸ್ ಇಂದ ಕಡಿಮೆ ಪ್ರೈಸ್ ಸಿಗುತ್ತೆ. ಯಾಕಂದ್ರೆ ಬಲ್ಕ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ, ರೈಟ್? And these collect crucial data. So ಏನು ನಿಮಗೆ ಡೇಟಾ ಬೇಕು. Okay, most important data will be collected by using these things. Okay, which is then processed by AI models to optimize irrigation and fertilization schedules. Okay, so irrigation ಮಾಡೋದಕ್ಕೆ, fertilization ಹಾಕೋದಕ್ಕೆ, pesticides ನೋಡಿದ್ವಿ ಮುಂಚೆ. Okay, ಇದೆಲ್ಲ ನೀವು ಹ್ಯಾಂಡಲ್ ಮಾಡಬಹುದು using these are some of the technologies, right? And smart micro irrigation ಸಮಸ್ಯೆ ಏನಿದೆ ನೋಡೋಣ. Agricultural accounts for 70%. ಇವೇನು ಈಗ ವಾಟರ್ ನೋಡಿದ್ದೀವಿ ಸಾಯಿಲ್ ಕ್ವಾಲಿಟಿ ಬಗ್ಗೆ. Agricultural accounts for 70% of fresh water of the water what you have seen so far. 53% of the cultivated land is monsoon dependent. Okay, ನಮ್ಮ ದೇಶದಲ್ಲಿ 53%. ಓಕೆ, ಜನ ಮಳೆಗಾಲದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆ, ಮಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂಡ್ ಇಂಡಿಯಾದಲ್ಲಿ ಇರಿಗೇಷನ್ ಎಫಿಷಿಯನ್ಸಿ ಇದೆ ಅರೌಂಡ್ 38%. ಇರಿಗೇಷನ್ ನಾವು ಹೆಂಗೆ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಿದ್ದೀವಿ 38%. 62%, 68% ಜನ 68% ಅಲ್ಲಿ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ. ಅದನ್ನೆಲ್ಲ ಇಂಪ್ರೂವ್ ಮಾಡಬಹುದು. 38% ಅದನ್ನ 68% ಮಾಡಬಹುದು. ಓಕೆ, ಯು ಕ್ಯಾನ್ ರಿವರ್ಸ್ ಇಟ್. ಅಂಡ್ ಮೈಕ್ರೋ ಇರಿಗೇಷನ್ ಡಿಪ್ಲಾಯ್ಮೆಂಟ್ ಇಸ್ ಓನ್ಲಿ 100%. ಮೈಕ್ರೋ ಇರಿಗೇಷನ್ ಅಂತ ಹೇಳಿದ್ರೆ ಸ್ಪೆಸಿಫಿಕಲಿ ಯು ಆರ್ ಗೋಯಿಂಗ್ ಟು ಗಿವ್ ದ ವಾಟರ್ ನ ಓನ್ಲಿ ಯಾವ ಗಿಡಕ್ಕೆ ಬೇಕು ಅಷ್ಟು ಮಾತ್ರ ಕೊಡೋದು ಅಂತ ಹೇಳಿ, ಅದನ್ನು ಮೈಕ್ರೋ ಇರಿಗೇಷನ್. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮೈಕ್ರೋ ಇರಿಗೇಷನ್ ನಾನು ಹೇಳಿದ್ದು. ಮೈಕ್ರೋ ಇರಿಗೇಷನ್ ಅಂತ ಹೇಳಿದ್ರೆ ಯಾವ ಗಿಡಕ್ಕೆ ಕೊಡ್ಬೇಕು ಅದನ್ನೇ ಕೊಡ್ಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಿ ನೀವು
ಏನು ಅಡಿಕೆ ತೋಟಗಳಲ್ಲೆಲ್ಲ ಅಥವಾ ಕಾಫಿ ತೋಟಗಳಲ್ಲೆಲ್ಲ ನೀರು ಕೊಡ್ತಾರೆ. ಸೊ ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ಅವೇನು ಮೈಕ್ರೋ ಇರಿಗೇಷನ್ ಡಿಪೆಂಡ್ ಆಗಿಲ್ಲ. ಏನು ಆಸ್ ಇಸ್ ಮೆನ್ಷನ್ 12%. ಓಕೆ, ಇನ್ ಕಾಫಿ ಮತ್ತೆ ಅಡಿಕೆಗೆಲ್ಲ ಹೋದ್ರೆ ಏನು 2-3% ಜನ ಅಷ್ಟೇ ಮೈಕ್ರೋ ಇರಿಗೇಷನ್ ಹೋಗಿದೆ. ಇನ್ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಡಿಪೆಂಡಿಂಗ್ ಆನ್ ಏನು ಇರಿಗೇಷನ್ ಲೆವೆಲ್ಸ್, ಯಾವುದು ಸ್ಪ್ರಿಂಕ್ಲರ್ ಹೋಗ್ಬೋದು ಅಥವಾ ಜಸ್ಟ್ ವಾಟರ್ ನ ಒಂದು ಕಾಲುವೆ ತರ ಮಾಡ್ಬಿಡೋದು, ಇದೆಲ್ಲ ಜಾಸ್ತಿ ವಾಟರ್ ತಗೊಳುತ್ತೆ. ಓಕೆ, ದೋಸ್ ವಾಟರ್ಸ್ ಯು ಕ್ಯಾನ್ ರಿಡ್ಯೂಸ್ ಇಟ್. ಓಕೆ, ರಿಸೋರ್ಸ್ ವಿಸಿಬಿಲಿಟಿ. Okay, resource visibility is very less. Okay, for the public. Okay, means total water availability from resource ground and moisture level. Okay. And water budgeting at the village level. Okay, what is the water budgeting at the village level is also affecting real time crop stage identification. Okay, in the crop to ನೀರಿನ ಸಮಸ್ಯೆ ಅಥವಾ ಕಳೆ ಸಮಸ್ಯೆ ಅಥವಾ ಕಾಯಿಲೆ ಸಮಸ್ಯೆ ಅದೆಲ್ಲ ಐಡೆಂಟಿಫೈ ಮಾಡಬಹುದು. ಇದು ಮೈಕ್ರೋ ಇರಿಗೇಷನ್ ಹೋದಾಗ ಮೈಕ್ರೋ ಇರಿಗೇಷನ್ ಯೂಸ್ ಮಾಡಿದ್ರೆ ವಾಟರ್ ಸಪ್ಲೈ ಮಾನಿಟರಿಂಗ್ ಮಾಡಬಹುದು. ನೀವು ವಾಟರ್ ಸಪ್ಲೈ ಯಾವಾಗ ಬೇಕು ಆವಾಗ ಕೊಡ್ಬೋದು. ರೈಟ್, ಅದೇ ಮೇನ್ ಅಜೆಂಡಾ ಇದೆ. ರೈಟ್, ನಿಮಗೆ ಬೇಕಾದಾಗ ವಾಟರ್ ಕೊಡ್ಬೇಕು. ಅದು ದಟ್ ಮಾನಿಟರಿಂಗ್ ಯಾವಾಗ ಬೇಕು ಅವಾಗ ಮಾನಿಟರ್ ಮಾಡಿ ಕೊಡೋದು. ಅಂಡ್ ದೆನ್ ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಸ್ಮಾರ್ಟ್ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪ್ರಾಕ್ಟೀಸಸ್. ಯಾರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಯಾರಿಗೂ ಅಷ್ಟೊಂದು ಅವೇರ್ನೆಸ್ ಕಡಿಮೆ. ಓಕೆ, ಸೊ ಈ ಅವೇರ್ನೆಸ್ ಎಲ್ಲ ಗವರ್ಮೆಂಟ್ ಕೊಡಬೇಕು, ಗವರ್ಮೆಂಟ್ ಕೊಡಲ್ಲ. ಸೊ ಸಮ್ NGOs say that they are NGOs but they don't do the task as they have taken. ಸುಮ್ಮನೆ NGOs ಅಂತ ಹೇಳ್ತಾರೆ, ಅವರು ದುಡ್ಡು ಮಾಡದೇ ಮಾಡ್ತಾರೆ. ಓಕೆ, ಸೊ ಸೋಷಿಯಲ್ ಸರ್ವಿಸ್ ಅಂತ ಮಾಡಿದ್ರೆ ಸೊ you can also do some social service by giving all these services, okay, precautions, what is that, advisories, okay, informations. Okay, ಇದನ್ನೆಲ್ಲ ಕೊಟ್ಟಾಗ ಜನ ಯೂಸ್ ಮಾಡಬಹುದು. You come up with some applications so that everybody can freely available to all. You will get a revenue in other way. So not necessarily you have to get a revenue from the farmers itself. You get a revenue from the other people as well. So these are some of the examples related to smart irrigation system. So remote sensing use ಮಾಡಬಹುದು, AI based weather forecasting, IoT and cloud sourcing, and drone planning. Okay, these are the things you can make use to irrigation ಹೇಗೆ ನೀವು ಹ್ಯಾಂಡಲ್ ಮಾಡೋದಕ್ಕೆ ಆ ಟೆಕ್ನಾಲಜಿ ಯೂಸ್ ಮಾಡಬಹುದು. ರಿಮೋಟ್ ಸೆನ್ಸಿಂಗ್ ಯೂಸ್ ಮಾಡಿ. ಓಕೆ, ಯು ವಿಲ್ ಬಿ ನೋಯಿಂಗ್ ದಟ್ ಏನೆಲ್ಲ ಆಗ್ತದೆ ನಿಮ್ಮ ತೋಟದಲ್ಲಿ ಅಂತ. ಆಮೇಲೆ ನೀವು AI based weather forecasting ಯೂಸ್ ಮಾಡ್ತೀರಾ. Nowadays it is there, it is not giving you the full-fledged information, it is giving you saying some information. ನೀವು ಅದನ್ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ನಿಮ್ಮ ಅದರ್ ಟೆಕ್ನಾಲಜಿ ಜೊತೆ ಯು ಕ್ಯಾನ್ ಗಿವ್ ಬೆಟರ್ ರಿಸಲ್ಟ್ಸ್. ಓಕೆ, ಆಮೇಲೆ IoT ಅಂಡ್ ಕ್ಲೌಡ್ ಸೋರ್ಸಿಂಗ್. ಓಕೆ, ಮೀನ್ಸ್ IoT ಸೆನ್ಸಾರ್ ಸಿಕ್ಕಿದ್ದೀರಾ, IoT ಡೇಟಾ ಕಲೆಕ್ಟ್ ಮಾಡುತ್ತೆ, ಯು ಗೋ ಟು ದ ಸರ್ವರ್ ಪ್ರೊಸೆಸ್ ಆಗುತ್ತೆ, ಅಂಡ್ ದೆನ್ ಯು ವಿಲ್ ಬಿ ಸೆಂಡಿಂಗ್ ಯು ದ ಇನ್ಫಾರ್ಮೇಶನ್. ಓಕೆ, ನೀವೇನು ತೋಟಕ್ಕೆ ಹೋಗಿ ನೋಡ್ಬೇಕಂತ ಏನಿಲ್ಲ, ಬಟ್ ಯು ಹ್ಯಾವ್ ಸೀನ್. ಓಕೆ, 30% ಆಫ್ ದ ಲ್ಯಾಂಡ್ಸ್ ಆರ್ ಬಿನ್ ಡಿಗ್ರೇಡೆಡ್, ಅಂದ್ರೆ 30% ಡಿಗ್ರೇಡ್ ಆಗಿದೆ, ಇನ್ನು ಸ್ವಲ್ಪ ವರ್ಷ 40% 50% ಆಗ್ಬೋದು. ಹಳ್ಳಿ ಜನ ಇಲ್ಲ ಅಂತ ಹೇಳಿ ನೀವು ಹಳ್ಳಿಗೆ ಹೋಗ್ಬೇಕಂತ ಹೇಳಿ ನಿಜಕ್ಕೂ ಕೆಲಸಗಳನ್ನ ಮಾಡ್ಬೋದು ಅಲ್ವಾ. ಸೊ ಅದನ್ನ IoT and AI enabled plus IoT and cloud, making use of all of these, you can come up with such solutions, right? So you can reduce more percent ಆಗಿರೋದನ್ನ 10%, 20%, 10% ತರಬಹುದು. ಓಕೆ, ಮನ್ಸಿಸೆ ಮಾಡ್ಬೋದು. ಅಂಡ್ ಕ್ರಾಪ್ ವೀಡ್ ಮಾತ್ರ ಚೆನ್ನಾಗಿ ಬಂದಿರುತ್ತೆ, ಕ್ರಾಪ್ ನಿಮ್ಗೆ ಅಲ್ಲೇ ಇರುತ್ತೆ. So that was one of the problem. Okay, wheat, despite advancements in agricultural practices, wheat saw significant decline in crop yield and quality. Quality ಕಡಿಮೆ ಮಾಡುತ್ತೆ, ನಿಮ್ಮ ಕ್ರಾಪ್ ಬೆಳೆದ್ರು ಕಡಿಮೆ ಮಾಡುತ್ತೆ, ಈಲ್ಡು ಕಡಿಮೆ ಆಗುತ್ತೆ. Okay, so ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತೀರಾ? Again, here see around 1800 weed species are there in the world. 1800 different weeds are there. Okay, ಕೆಲವು weeds ನಾವು ವೆಜಿಟೇಬಲ್ಸ್ ಆಗಿ ತಿಂತೀವಿ. Okay, we can convert that. ನಾನು ರೀಸೆಂಟ್ ಆಗಿ ಕೃಷಿ ಮೇಳಕ್ಕೆ ಹೋಗಿದ್ದೆ ಧಾರವಾಡದಲ್ಲಿ. ಅವರು ತೋರಿಸ್ತಾ ಇದ್ರು ಕೆಲವೊಂದು ವೀಡ್ಗಳನ್ನ ತಿನ್ಬೋದು ಅಂತ. ವೀಡ್ಗಳ ಜೊತೆಗೆ ಹುಳುಗಳನ್ನು ತಿನ್ಬೋದು ತೋರಿಸಿದ್ರು. ಹುಳುಗಳನ್ನು ಗೊತ್ತಾ ಇವಾಗ? ಹುಳುಗಳು ಬರುತ್ತಲ್ಲ, ಪೆಸ್ಟ್ ಹೇಳಿದ್ದಲ್ಲ, ಪೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಆ ಪೆಸ್ಟ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಆ ಪೆಸ್ಟ್ ಇಂದ ಈಗ ಬರ್ಗರ್ ಆಮೇಲೆ ಸ್ಯಾಂಡ್ವಿಚ್ ಇದನ್ನೆಲ್ಲ ಟೀ ಅಂತ ಹೇಳಂಗಿಲ್ಲ ನೀವು. ಏನ್ ಹೇಳ್ತಾರೆ, 60% ಕ್ರಾಪ್ ನೀವು ಡೆವಲಪ್ ಮಾಡ್ಬೇಕಾಗತ್ತೆ. ರೈಟ್, ಈಗ ನೀವು 100 kg ಭತ್ತ ಬೆಳೆಸಿದ್ರ, ನೀವು 140 kg ಭತ್ತ ಬೆಳಿಬೇಕಾಗತ್ತೆ. ನೀವು ಅಷ್ಟು ಬೆಳೆಯಕ್ಕೆ ಆಗಲ್ಲ. 60% ಜನ ಸಿಗದೇ ಇಲ್ವಲ್ಲ, ಅವಾಗ ಏನಾಗುತ್ತೆ? ಅವಾಗ ಈ ಗುಣಗಳನ್ನ ಹಿಡಿದು ಅದ್ರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತಂತೆ, ಅದನ್ನ ತಿನ್ಬಹುದು, ಅದ್ರಲ್ಲಿ ತಪ್ಪೇನಿಲ್ಲ. ಓಕೆ, 160 ಅದನ್ನ ತಿನ್ಬೇಕಾಗತ್ತೆ, ಏನ್ ಮಾಡಕ್ಕಾಗಲ್ಲ. ನಾವು ತಿಂದಲೇ ಹೋದ್ರು ನೀವು ನಿಮ್ಮ ಮಕ್ಕಳಿಗೆ ಇವಾಗಲೇ ನೀವು ತಿನ್ಸಕ್ಕೆ ಅಭ್ಯಾಸ ಮಾಡಿ ತಿಂತಾರೆ, ಅದರಲ್ಲಿದೆ ಅಲ್ವಾ? ಇವೆಲ್ಲ ಪಿಜ್ಜಾ ಬರ್ಗರ್ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರೆ ತಿಂತಾರೆ, ಅವರು ಇಲ್ಲ ಅಂತಾರೆ. ನೀವು ತಿಂತೀರಾ ಇಲ್ವಾ? ತಿಂತಿರಲ್ಲ, ಆರಾಮಾಗಿ ತಿಂತೀರಾ, ಚೆನ್ನಾಗಿ ತಿಂತೀರಾ. ಅವರು ಹಂಗೆ ಹುಳಗಳನ್ನ ಚೆನ್ನಾಗಿ ತಿಂತಾರೆ. ಅದನ್ನ ಹೇಳ್ಬೋದು, ಈ ಹುಳು ಚೆನ್ನಾಗಿದೆ, ಆ ಹುಳ ಚೆನ್ನಾಗಿದೆ ಅಂತ. Okay, so plant production by about 31.5%, okay, leading to economic losses of about 32 billion annually. Means ನಿಮ್ಮ weed-ಇಂದ 32 billion loss ಆಗುತ್ತೆ. Losses from the weed is comparatively less. Okay, so compared to irrigation is more. Okay, water based on the water, loss ಆಗುತ್ತೆ more.
and then precise is again more. So here it is comparatively less, but that is just 2 billion is more, right? You can avoid that. Okay, weed detection and management, you can make use of the AI tools now. Okay, ಈ 68 species ನ 1800 species ನ feed ಮಾಡಿದ್ರೆ, so it will recognize ಈ species ಎಲ್ಲಿದೆ ಅಂತ ಹೇಳಿ. Okay, some of the species are coming from the abroad. Okay, ನೀವು ನೋಡಬಹುದು ಇದೆಲ್ಲ ನೀವು ಖಾಲಿ ಸೈಟ್ಗಳಿಗೆಲ್ಲ ಹೋದ್ರೆ ನೋಡಿ ಪಾರ್ಥೆ ನೇಮ್ ಅಂತ. ಪಾರ್ಥೆ ನೇಮ್ ಅಂತ actually not from India, it's from somewhere else. ಅದರಿಂದ ಬಂದಿದ್ದು. ಅದರಿಂದ ಬಂದು ಇಡೀ ನಮ್ಗೆ ಸಿಟಿಗಳನ್ನೆಲ್ಲ ಹಾಳು ಮಾಡೋದು. ಸಿಟಿಗಳಿಂದ ಹಳ್ಳಿಗಳಿಗೂ ಬಂದ್ಬಿಡ್ತದೆ. ಹಾಗೆ ಅವಕ್ಕೆಲ್ಲ ತಾವೇ ಇಲ್ಲ ನೋಡಿ. ಅವಕ್ಕೆಲ್ಲ ಯಾವ ಕಾಯಿಲೆನೂ ಬರಲ್ಲ. ರೈಟ್? ಆತರ ಎಷ್ಟೋ ಬೀಡ್ಸ್ ಗಳಿದೆ, ಕಾಯಿಲೆಗಳೇ ಬರಲ್ಲ. Okay, why we have to avoid these weeds ಅಂದ್ರೆ ಕೆಲವೊಂದು ಬೀಡ್ಗಳನ್ನ ಕಾಡ್ಪ್ರಾಣಿಗಳು ತಿನ್ನಲ್ಲ. ಈ ಪಾರ್ಥೆ ನೇಮ್ ಕಾಡ್ಪ್ರಾಣಿಗಳು ತಿನ್ನಲ್ಲ. ಕಾಡ್ಪ್ರಾಣಿಗಳು ಅಕ್ಕಿ ಊರಿಗೆ ಬರ್ತವಪ್ಪ. ಕಾಡಲ್ಲಿ ಅವೇ ಬೆಳ್ಕೊಂಡು ಏನ್ ಮಾಡ್ಬೇಕು? ಲ್ಯಾಂಟನ್ ಅಂತ ಒಂದು ಬರುತ್ತೆ, ಗುಲಾಬಿ ತರ ಬೆಳೆಯುತ್ತೆ. ಬೆಳೀತಾ ಹೋದಷ್ಟು ಕಾಡನ್ನ ಅವಸ್ಥೆ ಹೋಗುತ್ತೆ. ಅದೇನಾಗುತ್ತೆ, ಜಿಂಕೆಗಳಿಗೆ ಆಹಾರನೇ ಸಿಗಲ್ಲ. ಜಿಂಕೆಗಳಿಗೆ ಆಹಾರ ಸಿಗಲ್ಲ ಅಂದ್ರೆ ಜಿಂಕೆಗಳಿರಲ್ಲ. ಜಿಂಕೆಗಳಿರೋದಂದ್ರೆ ಹುಲಿಗಳು ಇರಲ್ಲ. ಹುಲಿಗಳಿಗೆ ಆಹಾರ ಸಿಗಲಿಲ್ಲ ಅಂದ್ರೆ ಹುಲಿಗಳು ಮತ್ತೆ ಮತ್ತೆ ನಾಡಿಗೆ ಬರ್ತವೆ ಓಡ್ಕೊಂಡು ಇಲ್ಲ ನಾಯಿ ಸಿಗತ್ತಾಗ ನಾಯಿನ ಮನುಷ್ಯನ ತಗೊಂಡೋಗಿ ಬರ್ತವೆ. ಸೊ ಇದೆಲ್ಲ ಕಾಮನ್ ಕೇಸ್. ಓಕೆ, ಸೊ ಕಾಡಲ್ಲಿ ಆಹಾರ ಕಡಿಮೆ ಆದಾಗ ಅಲ್ಲಿಂದಲೇ ಇದ್ದಾಗ ಅವು ನಾಡಿಗೆ ಬರ್ತವೆ. ಮತ್ತೆ ಏನಂತ ಏನಂದ್ರೆ ನಮ್ದು ರಾಜಕಾರಣಿಗಳೆಲ್ಲ ಕಾಡನ್ನ ಎನ್ಕರೇಜ್ ಮಾಡ್ಕೊಂಡು ನಮ್ದೇ ಅಂತ ಮುಂದೆ ಹೋದ್ರೆ ಮುಂದೆ ಏನ್ ಮಾಡ್ತಾರೆ, ಅದು ಇನ್ನೊಂದು ಎಕೌಂಟ್. Okay, so precise identification and elimination of weeds is critical to preventing them from competing for features with crops and minimizing the herbicide use. Okay, ನೀವು ಬೇರೆ herbicides use ಮಾಡಿ ಕಂಟ್ರೋಲ್ ಮಾಡಬಹುದು. There are other varieties, okay, you can use that. Use of the AI tools, computer vision AI use ಮಾಡಿ, ನೀವು robot use ಮಾಡಿ, ನೀವು identify ಮಾಡಿ ಅದನ್ನ ಹ್ಯಾಂಡಲ್ ಮಾಡಬಹುದು. There are mechanical devices are there. Okay, mechanical devices ಇದಾವೆ, ಅವೆಲ್ಲ ಏನ್ ಮಾಡ್ತಾರೆ, ಹಾಗೆ ಕಟ್ ಮಾಡ್ತವೆ. Right, very weed means they will not recognize what weed it is. Just they are used to cut the weeds. Some ಏನೋ ನೀವು ಒಂದು ಹಳ ತೆಗಿಬೇಕು ಅಂದ್ರೆ ಜಸ್ಟ್ ಬಿಟ್ಟರೆ ಅದನ್ನೆಲ್ಲ ಸುತ್ತಮುತ್ತ ಇದನ್ನೆಲ್ಲ ಕ್ಲೀನ್ ಮಾಡಿ ಬರೀ ಮಣ್ಣು ಮಾತ್ರ ಬಿಟ್ಟರೆ. ಸೊ ನೀವು ಅದು ಫೀಡ್ ಮಾಡಿದ್ರೆ, ಕಂಪ್ಯೂಟರ್ ವಿಷನ್ ಫೀಡ್ ಮಾಡಿದ್ರೆ, ಸೇ ದಟ್ ಯು ಹ್ಯಾವ್ ಟು ಕಟ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಪ್ಲಾಂಟ್ ಅಂತ ಹೇಳಿದ್ರೆ ಅದನ್ನ ಮಾತ್ರ ಕಟ್ ಮಾಡೋದು. ಇಟ್ ನೀಡ್ಸ್ ಸಮ್ ಇಂಟೆಲಿಜೆನ್ಸ್, ಇಟ್ ನೀಡ್ಸ್ ಸಮ್ ಮೋರ್ ರಿಸರ್ಚ್. ಓಕೆ, ಬರುತ್ತೆ ಆ ಪ್ರಾಡಕ್ಟ್ ಎಲ್ಲ ಬರೋದ್ರಲ್ಲಿ ಸಂಶಯ ಇಲ್ಲ, ಬಂದ್ಬಿಡುತ್ತೆ. ಹಾಗೆ ಸಾಧ್ಯತೆಗಳು ಜಾಸ್ತಿ ಇದೆ ಬರೋದಕ್ಕೆ. ರೋಬೋಟ್ಸ್ ಗಳು ಇವಾಗ ಆಲ್ರೆಡಿ ನೋಡ್ತಾ ಇದ್ದಾರೆ. ಓಕೆ, ನೀವೆಲ್ಲ ನೀವೇ ಮಾಡ್ಬೇಕು ಅಂತಿಲ್ಲ. ಎಲ್ಲ ಫಾರಿನ್ ಎಲ್ಲ ಚೈನಾದಿಂದ ಎಲ್ಲ ಪ್ರಾಡಕ್ಟ್ ಅಂತ ತರಿಸ್ಕೊಂಡು ಜಸ್ಟ್ ಅಸೆಂಬಲ್ ಮಾಡಿ ಅವ್ರು ಕೋಡ್ ಬರೆದ್ರೆ ಅದು ನಿಮ್ಗೆ ಯಾವ ಕೆಲಸ ಬೇಕು ಆ ಕೆಲಸ ಮಾಡೋದು. Majority of the places you see, you might have seen the drone. Drone nobody is developing here. They are importing all the parts and they say that they have this. Our drone is doing that. Our drone is doing that. And many people are telling also this to the robots also. Nam robot hankuneette, nam robot hinkuneette, already innediyette. Whether they have developed the drone as well as the robot on their own. Either they import ಮಾಡಿದ್ರೆ ಎಲ್ಲ equipment ಇಲ್ಲೇ ನೀವು ಬಿಲ್ಡ್ ಮಾಡಿದ್ರೆ ಮಾತ್ರ ಅದನ್ನ ತಚ್ಚಿದ್ರೆ there is innovation. Otherwise we cannot say it's an innovation. You can come up with such innovations that can do the task for Indian terrain. ನೀವು ಅಬ್ರಾಡ್ ಮಾಡೋದನ್ನ ಇಂಡಿಯಾದಲ್ಲಿ ಎಲ್ಲ ಕಡೆ ಮಾಡಕ್ಕಾಗಲ್ಲ. As I give an example, geographical area is too diversity, so you can't apply in India. Okay, and this allows for targeted weed control either mechanically or through precise herbicide applications. ನಾನು ಇವಾಗ ಹೇಳ್ತಾ ಇದ್ದೇನೆ. And unsustainable farming practices. ನಾವು ಸರಿಯಾದ ಕೃಷಿ ಪದ್ಧತಿಗಳನ್ನ ಬಳಸ್ತಲೇ ಇರೋದೇ ನಾವು ನಮ್ಮ ಸಾಯಿಲ್ ಡಿಗ್ರೇಡೇಷನ್ಗೆ ಮತ್ತೆ ವಾಟರ್ ಸ್ಟ್ರೆಸ್ ನ ಫೇಸ್ ಮಾಡೋದಕ್ಕೆ ಇವೆ ಕಾರಣ. ಓಕೆ, ನಾವು ಸರಿಯಾಗಿ ನಮ್ಮ ಕೃಷಿ ಪದ್ಧತಿಗಳನ್ನ ಫಾಲೋ ಮಾಡಿದ್ರೆ ಅಡ್ವಾನ್ಸ್ ಲೆವೆಲ್ ಆಗಿ ಓಕೆ ವಿ ಕ್ಯಾನ್ ರೆಡ್ಯೂಸ್ ದಟ್. ಅಂಡ್ ಫುಡ್ ಫಾರ್ಮ್ ಮೆಕನೈಸೇಷನ್ಸ್. ಓಕೆ, ಸೊ ಮೆಕನೈಸೇಷನ್ಸ್ ಇನ್ ದ ಸೆನ್ಸ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಮಿಷನರೀಸ್ as well as the robots. Okay, so they can do the job for us due to affordability challenges and labor issues. So in future labor ಇರಲ್ಲ. Okay, so nowadays you won't find a plumber ಸಿಗಲ್ಲ. ಪ್ಲಂಬರ್ ಸಿಕ್ಕಿದ್ರು ನಾವು ಸ್ಯಾಲರಿ ಸಂಬಳಕ್ಕಿಂತ ಅವ್ರ ಸಂಬಳ ಜಾಸ್ತಿ ಇರುತ್ತೆ. ಅದೇ ತರ ನೀವು ಹಳ್ಳಿಗಳಲ್ಲಿ ಕೆಲಸ ಮಾಡೋದಕ್ಕೆ ಜನರೇ ಸಿಗಲ್ಲ. ಜನ ಸಿಗಲ್ಲ ಇಲ್ಲ ಬಿಡಿ, ಎಲ್ಲರೂ ಹೇಳ್ದಂಗ 15,000 ಸಂಬಳ ಸಿಕ್ಕಿದ್ರು ಪರವಾಗಿಲ್ಲಪ್ಪ ನಾನು ಹೋಗ್ತೀನಿ ಅಂತಾರೆ. ಸೊ ಅಂತ ಕೇಸಲ್ಲಿ ನೀವೇನ್ ಮಾಡ್ಬೋದು, ರೋಬೋಟ್ ಗಳನ್ನ ಡೆವಲಪ್ ಮಾಡಿದ್ರೆ as I mentioned ಮೆಕನೈಸೇಷನ್ ತಗೊಂಡ್ ಬಂದ್ರೆ ಅದನ್ನ ಯೂಸ್ ಮಾಡ್ಬೋದು. ಅಂಡ್ ಕ್ಲೈಮೇಟ್ ಅಡಾಪ್ಷನ್ ಅಂಡ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಲೈಮೇಟ್ ತಕ್ಕವಾಗಿ ಅಡಾಪ್ಟ್ ಆಗ್ಬೇಕು, ಆ ತರ ಅಡಾಪ್ಟ್ ಆಗುವಂತ ಮೆಕಾನಿಸಮ್ಸ್ ತರಬೇಕು. ಓಕೆ, ಅಂಡ್ ಬೈ ಇಂಟಿಗ್ರೇಟಿಂಗ್ AI by AI na use ಮಾಡ್ಕೊಂಡು ಓಕೆ ಯು ಕ್ಯಾನ್ ಗೋ ವಿತ್ ಸಾಯಿಲ್ ಫಲವತ್ತತೆ ನೋಡ್ಬೋದು, ಕ್ಲೈಮೇಟ್ ಡಾಟಾ ನೋಡ್ಬೋದು, ವೆದರ್ ಫೋರ್ಕಾಸ್ಟಿಂಗ್ ನೋಡ್ಬೋದು. ಫಾರ್ಮರ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ದೋಸ್ ಥಿಂಗ್ಸ್. ಓಕೆ, ನೀವು ಫಾರ್ಮರ್ಸ್ ಬೇಕಾಗಿರೋಂಥ ಇದು ಮಾಡ್ಬೋದು, ಏನು ಸಾಯಿಲ್ದು, ವೆದರ್ದು, ಮತ್ತೆ ಕ್ರಾಪ್ ಈಲ್ಡ್, ಕ್ರಾಪ್ ಕ್ರಾಪ್ ಮ್ಯಾನೇಜ್ಮೆಂಟ್, ಓಕೆ, ಮತ್ತೆ ಕ್ರಾಪ್ ಹೆಲ್ತ್, ಇದನ್ನೆಲ್ಲ ಮಾಡ್ಕೊಂಡು ಇದಕ್ಕೆಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ಯಾನ್ ಬ್ರಿಂಗ್ ಇಟ್. ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ so it is very easy to use by anybody. Okay, so utilize AI-enabled machinery as I mentioned earlier. Okay? You can come up with the tractor idave how you AI adopt ಮಾಡಿದೆ, computer vision adopt ಮಾಡಿದೆ. So tractor can do that certain task.
ಇವಾಗೆಲ್ಲ ಬರೀ ಮೆಕ್ಯಾನಿಕಲ್ ಮೇಲೆ ಡಿಪೆಂಡಿಂಗ್ ಆಗಿದೆ. ಅದನ್ನ ನೀವು ಎ ಯೂಸ್ ಮಾಡಿದ್ರೆ ಎ ಮೇಲೆ ವರ್ಕ್ ಆಗುತ್ತೆ. ನೀವು ಹೆಂಗ್ ಮಾಡ್ತೀರಾ, ಐ ವಾಂಟ್ ಟು ಕಟ್ ದಟ್ ಪರ್ಟಿಕ್ಯುಲರ್ ಸಮಥಿಂಗ್, ಏನೋ ನನ್ನ ಕಟ್ ಮಾಡಬೇಕು, ನೀವು ಇಂಟೆಲಿಜೆಂಟ್ ಯೂಸ್ ಮಾಡಿ ಕಟ್ ಮಾಡ್ತೀರಾ. ಹಾಗೆ ಯು ಕ್ಯಾನ್ ಫೀಡ್ ದ ಇಂಟೆಲಿಜೆನ್ಸ್ ಟು ದಟ್ ಪರ್ಟಿಕ್ಯುಲರ್ ಮೆಕ್ಯಾನಿಕಲ್ ಡಿವೈಸ್. ಆ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅದು ಕಟ್ ಮಾಡಬಹುದು. ಆ ಟ್ರ್ಯಾಕ್ಟರ್ ಆ ಕೆಲಸ ಮಾಡಬಹುದು. ನೀವು ಟ್ರ್ಯಾಕ್ಟರ್ ಹೇಳ್ತೀರಾ ಹಿಂಗ್ ಹೋಗಿ ಹಿಂಗ್ ಬರ್ಬೇಕು ಅಂತ, ಅವ್ನ ಡ್ರೈವರ್ ತಗೊಂಡೋಗಿ ಟರ್ನ್ ಮಾಡ್ಕೊಂಡು ಬರ್ತಾರಲ್ಲ, ಅದೇ ಇಂಟೆಲಿಜೆನ್ಸ್ ನೀವು ಅದಕ್ಕೆ ಹಾಕಿದ್ರೆ ಸೊ ಅದು ಮನುಷ್ಯರು ಮಾಡೋ ಕೆಲಸನೇ ಮಾಡುತ್ತೆ. ಅವಾಗ ಏನಾಗುತ್ತೆ, ನೀವು ಲೇಬರ್ ಬ್ಯಾಲೆನ್ಸ್ ಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ನೀವೇ ಮಾಡ್ಬಿಡ್ಬೋದು. ಓಕೆ, ನೀವು ನೋಡ್ಬೋದು ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಗಂಡಸರು ಮಾಡೋ ಕೆಲಸ ಹೆಂಗಸರು ಮಾಡ್ತಾ ಇರ್ತಾರೆ ಅಂದ್ರೆ ಮಾಡ್ಬೋದು. ಅದೇ ತರ ಮೆಷಿನ್ಸ್ ಮಾಡೋದನ್ನ ಮಾಡ್ಬಿಟ್ರೆ ಅದು ಇನ್ನು ಸುಲಭ ಆಗ್ಬಿಡುತ್ತೆ. ಸೊ ನಿಮ್ಗೆ ನೋಡಿ, ಆಟೋಮೆಟಿಕಲಿ ಅಡ್ಜಸ್ಟಿಂಗ್ ದ ಪ್ಲಾಂಟಿಂಗ್ ಪ್ಯಾಟರ್ನ್ಸ್. ಓಕೆ, ಸೊ ನೀವು ಗದ್ದೆಲ್ಲ ನಾಟಿ ಮಾಡುತ್ತೆ, ಮಿಷಿನ್ ನಾಟಿ ಮಾಡುತ್ತೆ, ಮಿಷಿನ್ ಕಳಿಸ್ತೀರ ನಾಟಿ ಮಾಡೋದಕ್ಕಲ್ವಾ. ಅದೇನ್ ಮಾಡುತ್ತೆ, ಮೆಕ್ಯಾನಿಕಲ್ ಡಿವೈಸ್ ಇರೋದು ಏನ್ ಮಾಡುತ್ತೆ, ಅದೊಂದು ಪ್ಯಾಟರ್ನ್ ಹೋಗಿ ಪ್ಯಾಟರ್ನ್ ಬರುತ್ತೆ. ನೀವು ಪ್ಯಾಟರ್ನ್ ಏನಾದ್ರು ಅಡ್ಜಸ್ಟ್ ಆಗಿಲ್ಲ, ಹೊಲಕ್ಕೆ ಹಾಕ್ಬಿಟ್ಟು ಹೋಗಿತ್ತು ಗದ್ದೆ, ಅಲ್ಲಿ ನಾಟಿ ಮಾಡಕ್ ಆಗಿಲ್ಲ ಅಂದ್ರೆ ನೀವೇನಾದ್ರೂ ಫೀಡ್ ಮಾಡಿದ್ರೆ, ಓಕೆ, ಇಟ್ ಹ್ಯಾಸ್ ಟು ರೆಕಗ್ನೈಸ್, ಅದೇನು ಖಾಲಿ ಜಾಗ ಇದೆ ರೆಕಗ್ನೈಸ್ ಮಾಡಿ ಇಟ್ ಹ್ಯಾಸ್ ಟು ಸೋದೆ ಅದನ್ನ ಮಾಡ್ಬೋದು. ಓಕೆ, ಅಂಡ್ ಎಷ್ಟು ಕೆಳಗೆ ಹಾಕ್ಬೇಕು, ಸೀಡ್ ಡೆಪ್ತ್ ಅಂಡ್ ಸ್ಪ್ರೇ ಮಾಡೋದು. ಓಕೆ, ಮ್ಯಾಕ್ಸಿಮೈಸ್ ದ ಎಫಿಷಿಯನ್ಸಿ ಅಂಡ್ ಸೇವಿಂಗ್ ದ ಪ್ರೀಶಿಯಸ್ ರಿಸೋರ್ಸಸ್. ಸೊ ನೀವು ಸ್ವಲ್ಪ ಸೇವ್ ಮಾಡಬಹುದು. as I mentioned that the pesticides or the fertilizer or the your ನೀವು ಹಾಕೋ ಬೀಜಗಳು ಸಹ ತುಂಬಾ ಮುಖ್ಯ ಆಗುತ್ತೆ. ಸುಮ್ಮನೆ ವೇಸ್ಟ್ ಮಾಡಬಹುದು, ಕರೆಕ್ಟ್ ಆಗಿ ಎಷ್ಟು ಬೇಕಷ್ಟು ಮಾತ್ರ ಹಾಕಬಹುದು. So the last point is same as what we have seen previously. Okay, robots, AI-powered tractors, harvesters manage repetitive and labor-intensive tasks with greater speed and precision. So laborers ಏನ್ ಮಾಡ್ತಾರೆ, ಜಾಸ್ತಿ ಟೈಮ್ ತಗೊಳ್ತಾರೆ. ಮಿಷನರೀಸ್ ವಿಲ್ ಟೇಕ್ ಶಾರ್ಟರ್ ಟೈಮ್, ಅಲ್ವಾ, ಕಡಿಮೆ ಟೈಮ್ ತಗೊಳುತ್ತೆ. ಮಿಷನರೀಸ್ ಬಂದ್ರೆ ಕಡಿಮೆ ಟೈಮ್ ತಗೊಂಡು ಬೇಗ ಕೆಲಸ ಮಾಡ್ಕೊಡುತ್ತೆ. ಅಂಡ್ ಹಾರ್ವೆಸ್ಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ರೈಟ್. ಬರೀ ಓನ್ಲಿ ನಮ್ಗೆ ಇವಾಗ ಮೆಕ್ಯಾನಿಕಲ್ ಅಲ್ಲಿ ಮಾಡೋಂತ ಹಾರ್ವೆಸ್ಟ್ ಮಾಡೋಂತಿದ್ರೆ, ಮೆಷಿನರಿ ಹ್ಯೂಮನ್ ಇಂಟೆಲಿಜೆನ್ಸ್ ತರ ಥಿಂಕ್ ಮಾಡಿ ಹಾರ್ವೆಸ್ಟ್ ಮಾಡೋಂತಿದೆ. ಫಾರ್ ಎಕ್ಸಾಂಪಲ್, ನಾನು ಮಾವಿನ ಹಣ್ಣು ಕುಯ್ಬೇಕಪ್ಪ, ನೀವೇನ್ ಮಾಡ್ತೀರಾ, ಮನುಷ್ಯ ಯೋಚನೆ ಮಾಡಿ ಹಣ್ಣಾಗಿರ್ಬೋದು, ಇದು ಬಂದಿದೆ ಅಂತ ಯೋಚನೆ ಮಾಡ್ಕೊಳ್ತೇನೆ ಅಲ್ವಾ, ಕೆಲವೊಂದು ಕಾಯಿ ಆಗಿರುತ್ತೆ ಬಿಟ್ಬಿಡ್ತಾನೆ. ಅದು ನೀವು ಮಿಷಿನ್ ಬಿಟ್ಟರೆ, ಬರೀ ಮೆಕ್ಯಾನಿಕಲ್ ಡಿವೈಸ್ ಬಿಟ್ಟರೆ ಅದನ್ನು ಎಲ್ಲಾನು ಮಾಡ್ಕೊಂಡು ಬಂದ್ಬಿಡುತ್ತೆ. ಸೊ ನೀವು ಕಮ್ ಅಪ್ ಇದ್ದ ಮೆಷಿನ್, ಓಕೆ, ಕಂಪ್ಯೂಟರ್ ವಿಷನ್ ಬೇಸ್ಡ್ ಮಿಷಿನ್ ತಗೊಂಡ್ ಬಂದ್ರೆ ಅದೇನ್ ಮಾಡುತ್ತೆ, ಯಾವ್ದು ಹಣ್ಣಾಗಿದೆ ಅದನ್ನ ಮಾತ್ರ ಪ್ಲಗ್ ಮಾಡುತ್ತೆ. There are already some work is going on. Such things will come in the near future. And gaps in the market linkages. Marketing link ಮಾಡೋದು ತುಂಬಾ ಕಷ್ಟ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. Changes in price discovery for the farmers and variation in the market. Okay, that now ನಿಮಗೆಲ್ಲರಿಗೂ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮಾರ್ಕೆಟ್ ನೀವು ಇನ್ನೂ ಹೆಚ್ಚಿನ ಕೊಡ್ಬೋದು. ಓಕೆ, ನಾಳೆ ಮಾರ್ಕೆಟ್ ಏನಾಗುತ್ತೆ, ಓಕೆ, ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ. ಸೊ ನೀವು ಇವತ್ತು ಹಾರ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಈ ರೇಟಿಂಗ್ ನೀವು ಮಾಡ್ಬೋದು. ಓಕೆ, ನೀವು ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಅದನ್ನೆಲ್ಲ ನೀವು ಮಾರ್ಕೆಟ್ ಅನಾಲಿಸಿಸ್ ಮಾಡ್ಬೋದು. ಓಕೆ, ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ಮೀನ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ AI ಫಾರ್ಮರ್ಸ್ ಇನ್ ಮೇಕಿಂಗ್ ಇನ್ಫಾರ್ಮ್ ಡಿಸಿಷನ್. ಅವ್ರಿಗೆ ನೀವು ಕರೆಕ್ಟ್ ಡಿಸಿಷನ್ಸ್ ಹೇಳ್ಬೋದು. ಓಕೆ, ಯಾವಾಗ ಹಾರ್ವೆಸ್ಟ್ ಮಾಡಪ್ಪ, ಕೆಲವೊಂದಿನ ನೀವು ಏರ್ಲಿ ಹಾರ್ವೆಸ್ಟಿಂಗ್ ಇರುತ್ತೆ, ಮಾನ್ಸೂನ್ ಬೇಸ್ ಹಾರ್ವೆಸ್ಟ್ ಮಾಡಬೇಕು. ಸೊ ಮಳೆ ಬೀಳೋ ಟೈಮಿಗೂ, ಮಳೆ ಬೀಳೋಕ್ಕಿಂತ ಮುಂಚೆ ನೀವು ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ನು ಅಡ್ವೈಸ್ ಮಾಡ್ಬೋದು. ರೈಟ್, ಬೇರೆ ನಿಮ್ಮ ಹಾರ್ವೆಸ್ಟ್ ಮಾಡಿದ್ಮೇಲೆ ಯಾವ ರೇಟ್ ಸಿಗುತ್ತೆ ಅದನ್ನ ನೀವು ಕರೆಕ್ಟಾಗಿ ಇದು ಮಾಡ್ಕೊಡ್ಬೋದು, ಹೇಳ್ಬೋದು. ಓಕೆ, when to sell, how to maximize the profit, ಇದೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ಬೋದು. Predictive analytics for yield prediction, ಇದನ್ನ ಮುಂಚೆ ಡಿಸ್ಕಸ್ ಮಾಡಿದ್ವಿ, ಹೆಂಗ್ ನೀವು ಫೈಂಡ್ ಮಾಡ್ತೀರಾ ಅಂತ ಹೇಳಿ. ಲೈಕ್ yield, ಎಷ್ಟು yield ಬರುತ್ತೆ ಅನ್ನೋದನ್ನ ನೀವು ಮುಂಚೆ ನೋಡ್ಬೋದು. ಓಕೆ, either it may be remote sensing or it can be used in a satellite images, or you can make use of the drone. Okay, so using that you can just predict it. AI-based platforms provide information on market demand, supply chain bottlenecks and price trend forecasts. Okay, this enables Indian farmers to decide which crop to plant, when to sell. Okay, and you can see that how you ಜಾಸ್ತಿ ಪ್ರಾಫಿಟ್ ಹೆಂಗ್ ಜಾಸ್ತಿ ಮಾಡ್ಬೋದು ಅಂತ ಹೇಳಿ. ಅಂಡ್ ಬ್ಲಾಕ್ ಇಂಟಿಗ್ರೇಷನ್ ಮಾಡ್ಬೋದು. ಓಕೆ, ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅಲ್ಲಿ ಇಂಟಿಗ್ರೇಷನ್ ಮಾಡ್ಬೋದು. ಓಕೆ, ಫಾರ್ ದ ಸ್ಪೆಸಿಫಿಕಲಿ ಫಾರ್ ದ ಸಪ್ಲೈ ಚೈನ್ ನೀವು ಬ್ಲಾಕ್ ಚೈನ್ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ದಟ್ ಯು ಕ್ಯಾನ್ ನೀವೇನ್ ಮಾಡ್ಬೋದು, ಸರಿಯಾದ ಪ್ರಾಡಕ್ಟ್ ನ ಸರಿಯಾದ ಪೀಪಲ್ಗೆ ಕಳ್ಸ್ಕೊಡ್ಬೋದು. ದೇ ಕ್ಯಾನ್ ವೆರಿಫೈ ವಾಟ್ ಪ್ರಾಡಕ್ಟ್ ಈಸ್ ರಿಸೀವಿಂಗ್. ಓಕೆ, ದಟ್ ಕ್ಯಾನ್ ಬಿ ಡನ್ with respect to the block chain. End-to-end product you can trace the ಪ್ರಾಡಕ್ಟ್. ಓಕೆ, ನಾವು ನೋಡ್ಬೋದು ಹಾಲ್ ನಿಮ್ಮ ಮನೆಯಿಂದ ಮಾರ್ಕೆಟ್ ಕಳಿಸಿದ್ರೆ ಅಂದ್ರೆ ಅದೇ ಹಾಲ್ ಅಲ್ಲೋಗಿ ಬೀಳುತ್ತೆ ಅಂತ ಗ್ಯಾರಂಟಿ ಇಲ್ಲ. It can be traced using the blockchain technologies. Okay, you have to make it very the crop means the research is very much required here. Okay, it's not so easy to do all these things specifically for Indian people. You can do that, you know. And AI advisory apps, as we have seen, new advisory apps now come up with AI advisory apps so that they can give many details. Okay, so you can go with the user friendly. ಎಲ್ರಿಗೂ ಯೂಸ್ ಮಾಡಕ್ ಬರಲ್ಲ, 80% ಆಫ್ ಪೀಪಲ್ ಆರ್ ಯೂಸಿಂಗ್ ಇಟ್. ನೀವು ಎಲ್ರಿಗೂ ಯೂಸ್ ಆಗೋ ತರ ಮಾಡ್ಬೋದು, ಮತ್ತೆ ಎಲ್ಲ ಲ್ಯಾಂಗ್ವೇಜ್ ಗಳಲ್ಲೂ ಬರೋ ತರ ಮಾಡ್ಬೋದು. ಓಕೆ, by nowadays it is very easy. Okay, Google Assistant is there, you can make use of it and you can provide the solution in every language. And ನೀವು ಆಗಿಂದಾಗಲೇ ನೀವು ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ಬೋದು. ಓಕೆ, ಲೋಕಲ್ ಅಡ್ವೈಸಿಂಗ್ ಅಂದ್ರೆ ಲೋಕಲ್ ಮಾರ್ಕೆಟ್ ಡೀಟೇಲ್ಸ್ ಕೊಡ್ಬೋದು. ಓಕೆ, ವಿತ್ ರೆಸ್ಪೆಕ್ಟ್ ಟು ದ
global market leaders. Fraud reduction, okay, fraud reduction means you can reduce the fraud. Middleman ಅನ್ನು ಕಡಿಮೆ ಮಾಡಬಹುದು, farmers ಮೋಸ ಹೋಗೋದನ್ನು ಕಡಿಮೆ ಮಾಡಬಹುದು. Anyhow, okay, anticipated demand fluctuations ನೀವು ಮುಂಚೆನೆ ಗೊತ್ತು ಮಾಡಬಹುದು. Okay, ಏನ್ ಡಿಮ್ಯಾಂಡ್ ಆಗುತ್ತೆ ಅಂತ ಮುಂಚೆನೆ ಹೇಳಿದ್ವಿ. Okay, based on the crop planting schedules ಎಲ್ಲ maximize the profit, negotiate the better. Okay, ಫಾರ್ಮರ್ ನೀವು ಮುಂಚೆನೆ ಅಡ್ವೈಸ್ ಕೊಡೋದ್ರಿಂದ ಅವನು ನೆಗೋಷಿಯೇಟ್ ಮಾಡಬಹುದು ಪ್ರೈಸ್ ನ, right, so that you will get a better price. Okay, you can link to the certain markets in the market, or you can link to the direct to the what is that, like Amazon ವರ್ಕ್ ಮಾಡುತ್ತಲ್ಲ ಆ ತರ ನೀವು ಡೈರೆಕ್ಟ್ ಗದೆಯಿಂದಲೇ ಮಾಡಬಹುದು. ಎವ್ರಿಥಿಂಗ್ ಇಸ್ ಲಿಂಕ್ಡ್. ಓಕೆ, ಅವಾಗ farmer can means customer directly certain market certain customer ಗೆ market means farmer ne contact ಮಾಡಿ ತಗೋಬಹುದು. Okay, so that will helping you. And lack of data sets at farmer and sector levels, okay, leading to higher cost and services. Lack of food processing, logistics and warehousing infrastructure close to farm gate, increasing the wastage. So ಇದೆಲ್ಲ ಮಾಡಬಹುದು. So time ಆಯ್ತಾ? These are some of the exam means things. Okay, just we have discussed most of things as I said. And future is like, as I said, that AI and robotics you can go. Robotics is the main. Okay, drones, AI and robotics. Okay, all those things and blockchain. Okay, these are the four things you can adopt. Okay, with respect to the IoT. If you adopt all these things, then it's helpful for the farm. These are some of the frameworks you can just check. Okay, intelligent cropping, smart farming, farm to fork, and data-driven agriculture. Okay, data-driven agriculture is that. These are some of the startups are based on the agriculture. Okay, you can see the carbon robotics, Pala, Nanopix, Rinzacard, they had cropping, Agrostar. Okay, so Nanopix is I think I think they are their value is around maybe 100 or 200 crores. Okay, the Pala is also their value is around 50 to 60 crores. Okay, those two I heard startups Ubder. Okay, and there are another two startups were there. Okay, I forgot to take. I have not made them. The Pala and Nanopix we have made. So, ಒಂದು ಗಂಟೆ ಶಾಂತವಾಗಿ ಡಿಸ್ಟರ್ಬ್ ಮಾಡಿದೆ. So, small appreciation, personal appreciation for you. Thank you.